ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕಾಶ್ಮೀರ ಪ್ರತ್ಯಭಿಜ್ಞಾ ಶೈವ ದರ್ಶನದ ಪರಿಚಯಾತ್ಮಕವಾದ ಈ ಸರಣಿಯಲ್ಲಿ ನಾವು 5ನೇ ದಿವಸಕ್ಕೆ ಬಂದಿದ್ದೀವಿ. ಇಂದು ಶಿವಸೂತ್ರಗಳ 3ನೇ ಉನ್ಮೇಷ ಅಥವಾ 3ನೇ ಅಧ್ಯಾಯ ಆಣವೋಪಾಯ ಅಂತ ಯಾವುದಿದೆ, ಆಣವೋಪಾಯ ಅಣುತ್ವಕ್ಕೆ ಸಂಬಂಧಪಟ್ಟಿದ್ದು, ಮಂದಾಧಿಕಾರಿಗಳಿಗೆ ಉದ್ದಿಷ್ಟವಾದದ್ದು ಅಂತ ನಾವೆಲ್ಲ ಇಲ್ಲಿ ಸೇರ್ಕೊಂಡು ಬಿಡ್ತೀವಿ. ಅಲ್ಲಿ ಅವರಿಗೆ ಉದ್ಧಾರದ ಕ್ರಮ ಹೇಗೆ, ಸಾಧನಾ ಕ್ರಮ ಹೇಗೆ ಅನ್ನೋದನ್ನು ತೋರ್ಪಡಿಸ್ತಾರೆ. ಆಗ ಮೊದಲು ಅಣುತ್ವವನ್ನು ಲಕ್ಷಣ ಮಾಡಬೇಕಲ್ಲ. ಅಂದರೆ ಜೀವ ತನ್ನನ್ನು ತಾನು ಅಣು ಅಂತ ಅಂದುಕೊಂಡು ತಾನು ಅಲ್ಪಜ್ಞ ಅಂತ ಅಂದುಕೊಂಡಾಗ ಅಲ್ಲಿಗೆ ಬಂದಂಥ ಮಿತಿ, ಕರ್ತೃತ್ವ ಭೋಕ್ತೃತ್ವಗಳನ್ನು ಆರೋಪ ಮಾಡಿಕೊಂಡಾಗ ಬರುವ ಮಿತಿ, ಅದನ್ನು ಕುರಿತು ಹೇಳ್ತಾ ಮೊದಲನೇ ಸೂತ್ರ ಆತ್ಮ ಚಿತ್ತಂ ಅಂತ. ಅಂದರೆ ಜೀವಾತ್ಮ ಚಿತ್ತವನ್ನೇ ತಾನು ಅಂತಂದುಕೊಂಡಿದ್ದಾನೆ. ನಾವು ನಮ್ಮ ಮನಸ್ಸು, ಮನೋವಿಕಲ್ಪಗಳು, ಬುದ್ಧಿವಿಕಲ್ಪಗಳು, ದ್ವಂದ್ವಗಳು ಇವುಗಳನ್ನೇ ನಮ್ಮ ಸ್ವರೂಪ ಅಂತ ಅಂದುಕೊಂಡಿರ್ತೀವಿ. ಹೀಗಾಗಿ ನಾವು ಚೈತನ್ಯಮಾತ್ಮ ಅನ್ನುವುದರಿಂದ ಇಷ್ಟು ದೂರ ಬಂದುಬಿಟ್ಟಿದ್ದೀವಿ ಅಂತ ಶಂಕರ ಭಗವತ್ಪಾದರು ತಮ್ಮ ಬ್ರಹ್ಮಸೂತ್ರದ ಪೀಠಿಕೆಯಾದಂಥ ಅಧ್ಯಾಸ ಭಾಷ್ಯದಲ್ಲಿ ಹೇಳ್ತಾರೆ. ಸ್ಥೂಲೋಹಂ, ಕೃಶೋಹಂ, ಕಾಣಃ, ಕಂಜಃ, ನಾನು ದಪ್ಪಗಿದ್ದೀನಿ, ನಾನು ಸೊರಗಿದ್ದೀನಿ, ನಾನು ಕುಂಟ, ನಾನು ಕಿವುಡ, ನಾನು ಕುರುಡ ಅಂತ ಹೀಗೆಲ್ಲ ಅಂದುಕೊಂಡು ವ್ಯವಹಾರ ಮಾಡುವಲ್ಲಿ ನಾನು ಅನ್ನುವಾಗ ದೇಹವನ್ನೇ ಹೇಳ್ತಾ ಇರ್ತೀವಿ. ಅಥವಾ ನಾನು ಒಳ್ಳೆಯವನು, ನಾನು ಕೆಟ್ಟವನು, ನಾನು ಬುದ್ಧಿವಂತ ಅನ್ನುವಾಗ ಮನೋಬುದ್ಧಿಗಳ ಹಂತವನ್ನೇ ಇಟ್ಕೊಂಡಿರ್ತೀವಿ. ತದತಿರಿಕ್ತವಾಗಿ ನಾನು ಯಾರು ಅಂತ ಅನ್ನೋದನ್ನು ಯೋಚನೆ ಮಾಡೋದೇನೇ ಇಲ್ಲ. ಕುವೆಂಪು ಅವರು ಒಂದು ಕವಿತೆ ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಆ ಕವಿತೆಯ ತಾತ್ಪರ್ಯ ನೋಡಿ. ಅವರು ಕನಸಿನಲ್ಲೊಮ್ಮೆ ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗದ ಬಾಗಿಲು ಮುಚ್ಚಿರುತ್ತೆ. ಬಾಗಿಲು ತಟ್ಟಿದಾಗ ಯಾರು ಅಂತಂದರೆ ಅವ್ರು ಹೇಳ್ತಾರೆ, ನಾನು ಕೆ ವಿ ಪುಟ್ಟಪ್ಪ ಅಂತ. ಅದೇನು ಬಾಗಿಲು ತೆಗೆಯೋದಿಲ್ಲ. ನಾನು ಕೆ ವಿ ಪುಟ್ಟಪ್ಪ MA ಡಿಲಿಟ್ ಅಂತ ಹೇಳ್ತಾರೆ, ಬಾಗಿಲು ತೆಗೆಯೋಲ್ಲ. ನಾನು ಕನ್ನಡ ಪ್ರಾಧ್ಯಾಪಕ, ಮೊದಲ ಕನ್ನಡದ ಪ್ರಿನ್ಸಿಪಾಲ್ ಕೂಡ, ಈ ಮೈಸೂರಿನ ಮಹಾರಾಜ ಕಾಲೇಜಿನ ಮುಖ್ಯಾಚಾರ್ಯನಾಗಿ ಮೊದಲ ಕನ್ನಡಿಗ ನಾನೇ ಬಂದಿದ್ದು, ಕನ್ನಡದ ವಿಭಾಗಾಧ್ಯಕ್ಷನಾಗಿ. ಆದರೂ ಬರಲಿಲ್ಲ. ಕನ್ನಡದ ಮೊದಲ ಕುಲಾಧಿಪತಿ, ವೈಸ್ ಚಾನ್ಸಲರ್ ನಾನು ಅಂತಾರೆ, ಆಗೋಲ್ಲ. ಮಹಾಕವಿ, ರಾಮಾಯಣ ದರ್ಶನ ಬರೆದವನು, ಕುವೆಂಪು, ಶ್ರೀ ಕುವೆಂಪು ಅಂತ ಏನು ಹೇಳಿದ್ರೂ ಆಗೋಲ್ಲ. ಕಡೆಗೆ ಹೇಮಿ ಗಂಡ ಅಂತಂದ ತಕ್ಷಣ ಬಾಗಿಲು ತೆಕ್ಕೊಳ್ಳುತ್ತೆ ಅಂತ. ಹೇಮಾವತಿ ಅವರ ಧರ್ಮಪತ್ನಿ ಹೇಮಿ ಗಂಡ ಅಂತಂದ ತಕ್ಷಣ ಅದು ಸ್ವರ್ಗದ ದ್ವಾರ ಬಾಗಿಲು ತೆಗೆಯುತ್ತದೆ ಅಂತನ್ನುವುದಕ್ಕೆ ಅದನ್ನು ಮೆಲ್ಲಗೆ ಅವರು ಪಿಸುಮಾತಿನಲ್ಲಿ ಹೇಳ್ತಾರಂತೆ. ಆಗ ಬಾಗಿಲು ತೆಗೆಯುತ್ತೆ ಅಂತ. ಇದು ಒಂದು ಅದ್ಭುತವಾದ ಸ್ವಾರಸ್ಯವುಳ್ಳಂಥ ಕವಿತೆ. ಹಾಗೆ ನಮ್ಮ ಸ್ವಸ್ವರೂಪವನ್ನು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಆ ಮುಖ್ಯತೆ ಇಲ್ಲದೇ ಇದ್ದಾಗ ಬರುವ ತೊಡಕು ಏನು ಅಂತಂದರೆ, ನಮ್ಮದಲ್ಲದನ್ನು ನಾವು ಆರೋಪಣ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಒದ್ದಾಡುವುದಾಗುತ್ತೆ. ಎಲ್ಲಿ ನೋಡಲಿ ಅದೇ ಕಾಣಿಸುತ್ತದೆ. ನಮ್ಮ ದೇಹ ಮನಸ್ಸಿನ ಉಪಾಧಿಗಳಿಗೆ ಪರಮಾವಧಿಯಾಗಿ ಕಟ್ಟು ಬಿದ್ದು ತನ್ಮೂಲಕವಾಗಿ ನಾವು ಕಹಿಯಾಗಿ ಬೇರೆಯವರನ್ನು ಕಹಿ ಮಾಡುವಂಥದ್ದು ಸಾಗುತ್ತಲೇ ಇರುವ ಕೆಲಸ. ಇದು ಅಣುತ್ವ ಅಂತ ಹೇಳ್ಬಿಟ್ಟು ಅಂತಾರೆ. ಇದು ರಜಸ್ಸು ತಮಸ್ಸುಗಳು ಎಲ್ಲ ತುಂಬ ಗಾಢವಾಗಿ ಬಂದು ಸತ್ವವನ್ನು ಅಭಿಭವ ಮಾಡೋದ್ರಿಂದ ಆಗುವಂಥದ್ದು ಅಂತ ಹೇಳ್ಬಿಟ್ಟು. ಈ ಸಂಕೋಚ ಸ್ಥಿತಿಯ ಪರಮಾವಧಿ ಅಣು ಅಂತ. ವಿಜ್ಞಾನದಲ್ಲಿ ಕೂಡ ನಮಗೆ ಗೊತ್ತಿದೆ, ಯಾವುದೇ ಒಂದು ದ್ರವ್ಯದ ಅತ್ಯಂತ ಸಂಕುಚಿತ ಸ್ಥಿತಿಯನ್ನು ಘನ ಅಂತ ಕರಿತೀವಿ, ಅತ್ಯಂತ ವಿಕಸಿತ ಸ್ಥಿತಿಯನ್ನು ಅನಿಲ ಅಂತ ಕರಿತೀವಿ. ಅಂದರೆ ತುಂಬ ಅಲ್ಲಿರುವ ಮೂಲ ಕಣಗಳು, ವೆನ್ ದಿ ಪಾರ್ಟಿಕಲ್ಸ್ ಆರ್ ವೈಡ್ಲಿ ಸ್ಪ್ರೆಡ್ ಔಟ್, ದೆನ್ ಇಟ್ ಈಸ್ gaseous state. When they are very close and compact, then when they are very very dense, then it is solid ಅಂತಂತಾರೆ. ಹೀಗೆ ಘನತ್ವ ಬಂದಾಗ ಜಡತ್ವವು ಜಾಸ್ತಿ ಆಗುತ್ತೆ. ಗಾಳಿ ಹಾರಿ ಬೇರೆ ಕಡೆ ಓಡಾಡುವಂಥದ್ದುಂಟು, ಗುರುತ್ವಾಕರ್ಷಣೆಯನ್ನು ಮೀರಿ ಗಾಳಿಗೆ ಓಡಾಟ ಉಂಟು. ಆದರೆ ಘನ ಹಾಗಲ್ಲ. ಇಟ್ಟರೆ ಉರುಳೋದಕ್ಕೇನೆ ಇರೋದು, ಉರುಳೋದು ಕೆಳಗೇನೆ, ಮೇಲಕ್ಕೆ ಉರುಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಮ್ಮ ಅಭಿನಿವೇಶಗಳನ್ನು ನಾವು ಹೆಚ್ಚೆಚ್ಚು ನಿರ್ಬಂಧ ಮಾಡಿಕೊಂಡಷ್ಟು ನಾವು ಪತನಕ್ಕೆ ಲಾಯಕ್ಕಾಗ್ತಾ ಹೋಗ್ತೀವಿ ಅಂತ. ಅಲ್ಲಮಪ್ರಭುಗಳ ಬದುಕಿನಲ್ಲಿ ನಡೆದ ಘಟನೆ ಅಂತ ಪ್ರಭುಲಿಂಗ ಲೀಲೆಯಲ್ಲಿ ಕೂಡ ನೋಡ್ತೀವಿ. ಚಾಮರಸ ಬರೆದ ಕಾವ್ಯ ಅದು. ಆತ ಗೋರಕ್ಷನಾಥನನ್ನು ನೋಡೋದಕ್ಕೆ ಹೋಗ್ತಾನೆ. ಆಗ ಗೋರಕ್ಷನಾಥನ ಜೊತೆಗೆ ಚರ್ಚೆ ಮಾಡುವಾಗ ನಾನು ನನ್ನ ಯೋಗ ಬಲದಿಂದ ಮೈಯೆಲ್ಲ ವಜ್ರಕಾಯ ಮಾಡಿಕೊಂಡಿದ್ದೀನಿ ಅಂತ ಹೇಳಿ
ಅಲ್ಲಮಪ್ರಭುಗಳ ಎದುರಿಗೆ ಖಡ್ಗವನ್ನು ಮೈಗೆ ಹೊಡ್ಕೊಂಡಾಗ ಅದು ಬೆಂಡಾಗುತ್ತೆ, ತುಂಡಾಗುತ್ತೆ. ಆಗ ಅಲ್ಲಮಪ್ರಭುಗಳು ನೀನು ಹೊಡಿ ಅಂತಂತಾರೆ. ಇಲ್ಲ, ನೀನು ಸತ್ತೋಗ್ತೀಯಾ ಅಂತ. ಆದರೂ ಪರವಾಗಿಲ್ಲ ಹೊಡಿ ಅಂದಾಗ ಗಾಳಿಯಲ್ಲಿ ಆಡಿಸಿದಂತೆ ಆಗುತ್ತದೆ. ಮೈಯನ್ನು ವಜ್ರ ಮಾಡಿಕೊಳ್ಳುವುದು ಒಂದು ಯೋಗವಾದರೆ ಮೈಯನ್ನು ಅನಿಲ ಮಾಡಿಕೊಳ್ತಕ್ಕಂಥದ್ದು ಮತ್ತೊಂದು ಯೋಗ ಅಂತ ಹೇಳಿಬಿಟ್ಟಿದ್ವಿ. ಬ್ಯಾಗೇಜ್ ಇರಬಾರ್ದು. ನಾವು ಎಲ್ಲ ಕಡೆಯಲ್ಲೂ ಓದ್ತೀವಿ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ. ಆದರೆ ದೇಹ ಮನೋಬುದ್ಧಿಗಳಿಗೆ ಅವನ್ನು ಮರೆತು ಬಿಡ್ತೀವಲ್ಲ. ಆ ದೃಷ್ಟಿಯಿಂದ ಯಾವುದನ್ನು ಊರ್ಜಾತ್ಮಕವಾಗಿ ಎನರ್ಜಿಯ ಲೆವೆಲ್ನಲ್ಲಿ ಇಟ್ಟುಕೊಂಡಾಗ ಹಗುರವಾಗುವುದು ಹೆಚ್ಚು, ದ್ರವ್ಯಾತ್ಮಕವಾಗಿ ಇಟ್ಟುಕೊಂಡಾಗ ತುಂಬ ಕಡಿಮೆ ಅಂತ. ನಮಗೆ ಜ್ಞಾನ ಸರ್ವತೋಮುಖವಾಗಿ ವಿಶ್ವದಲ್ಲಿ ಅದು ಪರಮಾಕಾಶದಲ್ಲಿ ಅಕ್ಷರರೂಪಿಯಾಗಿ ಇದೆ ಅಂತ ಅನ್ನೋದು ಗೊತ್ತು. ಇವತ್ತು ವಿಜ್ಞಾನದಲ್ಲಿ ರೇಡಿಯೋ ವೇವ್ಸ್ ಅಂತ ಹೇಳ್ಬಿಟ್ಟು ಅಂತಾರೆ. ಎಲ್ಲಿದ್ದರೂ ಕೂಡ ನಾವು ಇಂಟರ್ನೆಟ್ಟಿಂದ ಕನೆಕ್ಟ್ ಮಾಡ್ಕೊಳ್ತೀವಿ. ಯಾವುದೇ ಇ ಬುಕ್ಸ್ ನಮಗೆ ಸಿಗುತ್ತೆ, ಆ ಬುಕ್ ಸಿಗದೆ ಇದ್ರೂ ಪರವಾಗಿಲ್ಲ, ಈ ಬುಕ್ ಇದೆ ಅಂತ ಅನ್ನುವಲ್ಲಿ ಈ ರೀತಿಯಾದದ್ದೇನೆ. ಅಂದರೆ ಭಾರ ಇಲ್ಲ. ಎಷ್ಟು ಸಾವಿರ ಪುಟಗಳಾದರೂ ಎಷ್ಟು ಲಕ್ಷ ಪುಟಗಳಾದರೂ ಭಾರ ಇಲ್ಲ. ಆದರೆ ಅದಕ್ಕೆ ಕನೆಕ್ಟಿವಿಟಿ ಬೇಕು ಅಷ್ಟೇ. ಅದಕ್ಕೆ ನೆಟ್ವರ್ಕ್ ಇರಬೇಕು, ನಮಗೆ ಸಿಸ್ಟಮ್ ಇರಬೇಕು, ಕನೆಕ್ಟಿವಿಟಿ ಇರಬೇಕು ಅಂತ ಅನ್ನುವುದು ಅದು ಬೇರೆ ಸಂಗತಿ. ಹಾಗೆ ಯಾರಿಗೆ ವಿಶ್ವ ರಹಸ್ಯಗಳೆಲ್ಲ, ವಿಶ್ವ ತತ್ವಗಳೆಲ್ಲ ಪರಮಾಕಾಶದಲ್ಲಿ, ಮಹಾಕಾಶದಲ್ಲಿ, ದಹರಾಕಾಶದಲ್ಲಿ ನೆಲೆಯಾಗಿವೆ ಅನ್ನೋದನ್ನು ಗುರುತಿಸ್ಕೊಳ್ತಾರೆ, ಅವರಿಗೆ ಆ ತೊಂದರೆ ಇಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಾಗುತ್ತೆ. ಎಷ್ಟೋ ಜನಕ್ಕೆ ಎಷ್ಟೆಷ್ಟೋ ಸ್ವಾರಸ್ಯಗಳು ತುಂಬ ಸೊಗಸಾಗಿ ಸುಲಿದ ಬಾಳೆಹಣ್ಣಿನಂತೆ ಬಿಡಿಸಿಕೊಂಡ ಕಿತ್ತಲೆ ತೊಳೆಯಂತೆ ಕಾಣಿಸಿಬಿಡುತ್ತದೆ, ಬಿರಿದ ದಾಳಂಬರೆಯ ಬೀಜಗಳಂತೆ ತಾವಾಗಿ ತೆರೆದುಕೊಂಡು ಬಿಡುತ್ತವೆ ಅಂತಂತಾರೆ. ಮಿಕ್ಕವರಿಗೆ ಎಷ್ಟೋ ಜನಕ್ಕೆ ಅದು ಸಾಧ್ಯವಾಗೋದಿಲ್ಲ. ಅದು ಹೇಗೆ ಸಾಧ್ಯವಾಗುತ್ತೆ ಅಂತ ಯಾರೋ ಸಂಶೋಧಕರನ್ನು ಕೇಳಿದಾಗ ಅದು ಯಾರನ್ನೂ ಅಲ್ಲ, ಸ್ವಯಂ ನ್ಯೂಟನ್ನನ್ನು ಕೇಳಿದ್ದು. ಐಸಾಕ್ ನ್ಯೂಟನ್ ಮಹಾವಿಜ್ಞಾನಿ. ಆತನನ್ನೊಮ್ಮೆ ಕೇಳಿದ್ರಂತೆ, ನಿಮಗೆ ಈ ವಿಶ್ವರಹಸ್ಯ ಅದು ಹೇಗೆ ಇಷ್ಟು ಚೆನ್ನಾಗಿ ಗೊತ್ತಾಯಿತು ಅಂತ. ಆತನ ಸಂಶೋಧನಾ ಪ್ರಬಂಧಗಳಿಗೆ ಮುನ್ನುಡಿ ಬರಿತಾ ಸಮಕಾಲೀನ ಹಿರಿಯ ವಿಜ್ಞಾನಿಯೊಬ್ಬ ಬರಿತಾನೆ, ಈತನಷ್ಟು ನಿಕಟವಾಗಿ ದೇವರಿಗೆ ಮತ್ತಾರೂ ಇಲ್ಲ ಅಂತ. ಈಸ್ ದಿ ಕ್ಲೋಸೆಸ್ಟ್ ಮ್ಯಾನ್ ಟು ಗಾಡ್ ಅಂತ. ಅಂದರೆ ಸೃಷ್ಟಿ ರಹಸ್ಯಗಳು ತಿಳಿಯೋದು ಅಂದರೆ ಸೃಷ್ಟಿಕರ್ತನನ್ನು ತಿಳಿಯುವುದಕ್ಕೆ ಹತ್ತಿರವಾದಂತೆ ತಾನೆ. ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ ಅಂತ. ಅದು ಹೇಗೆ ಗೊತ್ತಾಯಿತು ಅಂತಂದರೆ, ನಾನು ಸದಾಕಾಲ ಅದರ ಚಿಂತನೆಯಲ್ಲಿರ್ತೀನಲ್ಲ ಅಂತ. ನಿರಂತರವಾಗಿ ಅದರ ಗುಂಗಿನಲ್ಲಿದ್ದಾಗ ಅದು ಬಿಡಿಸ್ಕೊಳ್ಳದೇ ಇದ್ದರೆ, ಅದರ ರಹಸ್ಯ ಬಿಟ್ಟುಕೊಡದೇ ಇದ್ದರೆ ಹೇಗಾಗುತ್ತೆ? ಬಿಟ್ಟುಕೊಡಲೇಬೇಕು. ಆ ದೃಷ್ಟಿಯಿಂದ ನೋಡಿದಾಗ ನಮಗೆ ಯಾವ ಜ್ಞಾನವಾಗಲಿ ನಿರಂತರ ಅದರ ಚಿಂತನೆಯಿಂದ ಅದರೊಳಗೆ ತಜ್ಜಪಸ್ತಲ್ಲಯ ಸ್ಮೃತಃ ಅಂತ ಮಂತ್ರಯೋಗದಲ್ಲಿ ಹೇಳ್ತಾರೆ. ಒಂದರ ಜಪ ಅಂತಂದರೆ ಅದರೊಳಗೆ ಕರಗಿ ಹೋಗುವಂಥದ್ದು. ಆ ಸ್ಥಿತಿಗೆ ಬಂದಾಗ ಚೆನ್ನಾಗಿ ಸ್ಫುಟವಾಗುತ್ತದೆ ಅಂತ. ಈಗಷ್ಟೇ ನಾಟ್ಯಶಾಸ್ತ್ರದ ತರಗತಿಗಳನ್ನು ಮುಗಿಸಿಕೊಂಡು ಬಂದೆ. ನಮ್ಮ ನಾಟ್ಯಶಾಸ್ತ್ರದ ಕರ್ಣಗಳನ್ನು ಅಭ್ಯಾಸ ಮಾಡಿರತಕ್ಕಂಥ ನರ್ತಕಿ ನಿರುಪಮಾ ರಾಜೇಂದ್ರ ಅವರು ಹೇಳ್ತಾ ಇದ್ದರು, ಕರ್ಣಗಳನ್ನು ಮೈಗೂಡಿಸಿಕೊಂಡ ಮೇಲೆ ಬಹಳ ಸುಲಭವಾಗಿ ಹರಿವು ಗೊತ್ತಾಗುತ್ತೆ. ಮೈಗೂಡಿಸಿಕೊಳ್ಳೋದು ಅದೆಷ್ಟು ಕಷ್ಟ, ಪದ್ಮಾ ಸುಬ್ರಹ್ಮಣ್ಯಂ ಅವರು ಅದು ಹೇಗೆ ಮಾಡಿಕೊಂಡ್ರು ಅಂತ. ಅದು ಮೂರತ್ತೂ ಚಿಂತನೆಯಿಂದ ಸಾಕ್ಷಾತ್ಕಾರ ಮಾಡಿಕೊಂಡು ಬಿಟ್ಟದ್ದು. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತಾರಲ್ಲ, ಆ ರೀತಿ ಆಗಿಬಿಡುತ್ತೆ. ಅದಕ್ಕಿಂತ ಬೇರೊಂದು ಬಗೆ ಕಾಣಿಸುವುದಲ್ಲ. ಒಂದು ಕಡೆಯಲ್ಲಿ ಜಿ ಹನುಮಂತರಾವ್ ಅಂತ ಹಿಂದೆ ಮೈಸೂರು ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದವರು, ಸಂಗೀತಾದಿ ವಿವಿಧ ಕಲೆಗಳಲ್ಲಿ ಗಾಢವಾದ ಪರಿಶ್ರಮ ತಿಳುವಳಿಕೆ ಇದ್ದವರು, ಸೌಂದರ್ಯ ಮೀಮಾಂಸೆಯನ್ನು ಬಲ್ಲವರಾಗಿದ್ದವರು, ಅವರು ಒಂದು ಲೇಖನದಲ್ಲಿ ಹೇಳ್ತಾರೆ, ಮೈಸೂರು ವಾಸುದೇವಾಚಾರ್ಯರಾಗಲಿ, ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರಾಗಲಿ ಹೊರಗಿನ ಶ್ರುತಿ ಇಲ್ಲದೆ ತಮ್ಮ ಒಳಗಿನ ಶ್ರುತಿಯನ್ನೇ ಇಟ್ಟುಕೊಂಡು ಇಷ್ಟೊತ್ತು ಚೆನ್ನಾಗಿ ರಾಗಾಲಾಪ ಮಾಡಬಲ್ಲವರಾಗಿದ್ದರು ಅಂತ. ನಾನು ನನ್ನ ಸಂಗೀತದ ಗುರು ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅವ್ರನ್ನಲ್ಲಿ ಅದನ್ನು ನೋಡಿದ್ದೀನಿ. ಬಾಹ್ಯ ಶ್ರುತಿ ಇಲ್ಲದೆ ಅಂತಃಶ್ರುತಿಯಿಂದಲೇ ಒಂದು ಸ್ವಲ್ಪವೂ ಶ್ರುತಿಭಂಗ ಆಗದೆ ಗಂಟೆಗಟ್ಟಲೆ ಹಾಡಬಲ್ಲಂಥದ್ದು, ಮತ್ತು ಯಾರ ಶ್ರುತಿ ಅಂದರೆ ಆ ಶ್ರುತಿಗೆ ಟ್ಯೂನ್ ಆಗಿ ಹಾಡುವಂಥದ್ದು ನೋಡಿದ್ದೆ. ಅದು ಯಾವಾಗ ಆಗುತ್ತೆ? ಅಂತರಂಗದಲ್ಲಿ ಶ್ರುತಿ ಸ್ಥಾಪನೆ ಮಾಡಿಕೊಂಡಾಗ ಆಗುತ್ತದೆ. ಅದಕ್ಕೆ ಕಟ್ಟಿಕೊಟ್ಟ ಬುತ್ತಿ ಹೇಳಿಕೊಟ್ಟ ವಿದ್ಯೆ ಅಂತಾರಲ್ಲ, ಬಾಹ್ಯಾಲಂಬನ ಇದ್ದಷ್ಟು ಹೊರತು ಅದೇ. ಅದು ಇಲ್ಲದೆ ಇದ್ದಾಗ, ಆತ್ಮಾಶ್ರಿತವಾದಾಗ ತೊಂದರೆ ಆಗುವುದಿಲ್ಲ. ಬಾವಿಗೂ ನದಿಗೂ ಅದೇ ವ್ಯತ್ಯಾಸ, ನದಿಗೂ ಸಾಗರಕ್ಕೂ ಇದೇ ವ್ಯತ್ಯಾಸ. ನಾನು ಬಾವಿ ಅಂತ ಅಂದುಕೊಳ್ಳುವುದು ಅಣುತ್ವ. ಆ ಅಣುತ್ವ ಲಕ್ಷಣದ ಜೀವನಿಗೆ ಈ ಒಂದು ಆಣವೋಪಾಯವನ್ನು ಹೇಳಿದ್ದಾರೆ ಅಂತ. ಮುಂದೆ ಜೀವನ ಸ್ವರೂಪ ಏನೋ, ಈ ಅಣುಸ್ವರೂಪಿಯಾದಂಥ ಜೀವನದು ಚಿತ್ತವೇ ಸ್ವರೂಪ ಅಂತ ಆಯಿತು.
ಇನ್ನು ಬಂಧನ ಎಲ್ಲಿಂದ ಬಂತು? ಎರಡನೇ ಸೂತ್ರ ಹೇಳುತ್ತೆ ಜ್ಞಾನಂ ಬಂಧ ಅಂತ. ಹಿಂದೆಯೂ ಈ ಸೂತ್ರವನ್ನು ನೋಡಿದ್ದೀವಿ ನಾವು. ಚಿತ್ ಅನ್ನುವುದು ಬ್ರಹ್ಮದ ಸ್ವರೂಪ, ಅದು ಮಹಾತತ್ವ ಪರಬ್ರಹ್ಮ ವಸ್ತುವಿನ ಒಂದು ಸಾಕ್ಷಾತ್ತಾದ ವೈಭವ. ಆದರೆ ಇದು ಜ್ಞಾನ ಅನ್ನುವಲ್ಲಿ ಸವಿಕಲ್ಪ ಜ್ಞಾನ, ಅದೇ ಜೀವನಿಗೆ ಬಂಧನವಾಗಿರುವಂಥದ್ದು. ಇದರಿಂದಾಗಿ ಸತ್ವರಜಸ್ತಮೋ ಗುಣಗಳಿಲ್ಲದೆ ನೋಡೋದಕ್ಕೆ ಸಾಧ್ಯವಾಗೋಲ್ಲ. ನಾವು ಯಾವುದೇ ಒಂದು ತಿಳುವಳಿಕೆಯನ್ನು ಸೋಪಾಧಿಕವಾಗಿ ನೋಡಿದಾಗ ಈ ಸಮಸ್ಯೆ ಬರುತ್ತೆ, ನಿರುಪಾಧಿಕವಾಗಿ ನೋಡಿದಾಗ ಜ್ಞಾನಕ್ಕೆ ಇಂಥ ಸಮಸ್ಯೆ ಇಲ್ಲ. ಅಂದರೆ ಈ ಒಂದು ವಿಷಯವನ್ನು ಈ ಆಕೃತಿಯಲ್ಲಿಯೇ ನಾನು ಜ್ಞಾಪಕ ಇಟ್ಕೊಳ್ತೀನಿ ಎಂದಾಗ ಸಮಸ್ಯೆ. ಆ ಆಕೃತಿಗೂ ಮೀರಿದಂತೆ ಕೂಡ ಅದನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಉದಾಹರಣೆಗೆ ಕೆಂಪು ಬಣ್ಣ ಅಂದರೆ ತಾವರೆಯನ್ನು ನೋಡಿದ್ದು ಆ ಬಣ್ಣವೇ ಕೆಂಪು ಅಂತಂದುಕೊಂಡಾಗ ಕೆಂಪು ಬಣ್ಣಕ್ಕೆ ಅವನ ಅರಿವಿಲ್ಲದೆ ಒಂದು ಆಕಾರವನ್ನು ಕಲ್ಪಿಸಿಬಿಟ್ಟಿರ್ತಾನೆ. ಕೆಂಪು ಅನ್ನೋದು ವರ್ಣಕ್ಕೆ ಸಂಬಂಧಪಟ್ಟಿದೆಯೇ ಹೊರತುನುವೆ ಅದು ಆಕೃತಿಗೆ ಸಂಬಂಧಪಟ್ಟಿದ್ದಲ್ಲ ಅಂತನ್ನುವುದು ನಮಗೆ ಮರ್ತು ಹೋಗ್ಬಿಡುತ್ತೆ. ಹಾಗಲ್ಲದೆ ನಾವು ಸ್ಪಷ್ಟವಾಗಿ ಮಾಡಿಕೊಳ್ಳಬೇಕಾದದ್ದು ಇವುಗಳಿಗೆ ಪೃಥಕ್ತ್ವ ಇರುತ್ತೆ ಅಂತ. ಆ ಮಟ್ಟಕ್ಕೆ ಬೆಳೆಯಬೇಕಲ್ಲ. ಕೆಲವು ಭಾಷೆಗಳಲ್ಲಿ ಈ ಥರದ ಸಮಸ್ಯೆ ಉಂಟು. ಚೈನೀ ಭಾಷೆಯಲ್ಲಿ ಈ ಥರದ ಶಬ್ದಗಳಿಗೆ ಹಾಗೆ ಉಂಟು ಅಂತ. ಕೆಲವು ಪದಗಳಿಗೆಲ್ಲ ಅವರು ಬಹಳ ಸಂಕುಚಿತವಾದ ಒಂದು ಪ್ರತಿನಿಧೀಕರಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂತಾರೆ. ಹಲವು ಉದಾಹರಣೆಗಳೆಲ್ಲ ನಾನು ಓದಿದ್ದು ಈಗ ತಕ್ಷಣ ನೆನಪಿಗೆ ಬರ್ತಾ ಇಲ್ಲ. ಈ ಹಳೆಯ ಲಿಪಿಗಳಲ್ಲಿ ಎಷ್ಟೋ ಕಡೆ ಕಾಣಿಸುತ್ತದೆ. ಈಗ ಉದಾಹರಣೆಗೆ ಸಮುದ್ರ ಅಂತ ಹೇಳಬೇಕು ಅಂತಂದರೆ 4 ನೀರು ಹನಿಗಳನ್ನು ಹಾಕೋದು, ಕೆರೆ ಅಂದರೆ 2 ನೀರು ಹನಿಗಳನ್ನು ಹಾಕೋದು, ಈ ರೀತಿಯಾಗಿ ಮಾಡಿಕೊಂಡಂಥದ್ದು. ಅಂದರೆ ಅದು ಫೋನೆಟಿಕ್ ಲ್ಯಾಂಗ್ವೇಜ್ ಅಲ್ಲ, ಪಿಕ್ಟೋರಿಯಲ್ ಲ್ಯಾಂಗ್ವೇಜ್ ಅಂತ. ಧ್ವನಿರೂಪವನ್ನು ಚಿತ್ರರೂಪವಾಗಿ ಮಾಡುವುದು, ಚಿತ್ರರೂಪವಾಗಿ ಮಾಡುವಾಗ ತುಂಬ ಮಿತಿಗಳಲ್ಲಿ ಕೆಲಸ ಮಾಡುವಂಥದ್ದು. ಆ ಮಿತಿಗಳನ್ನು ಸಂಕೇತ ಅಂತ ಇಟ್ಕೊಂಡ್ರೆ ತೊಂದರೆ ಇಲ್ಲ, ಸಂಕೇತ ಅಂತಲ್ಲದೆ ವಾಸ್ತವ ಅಂತ ಇಟ್ಕೊಂಡ್ರೆ ತುಂಬ ದೊಡ್ಡ ಅಪಾಯವಾಗಿಬಿಡುತ್ತೆ. ಈ ಸಾಧನೆಗಳು ಮತ್ತು ಇವುಗಳ ಸಿದ್ಧಿಗಳು ಇವುಗಳನ್ನು ಎಷ್ಟೋ ಬಾರಿ ಸಂಕೇತ ಅಂತ ನಾವು ತೆಗೆದುಕೊಳ್ಬೇಕು. ಅದನ್ನು ಅಕ್ಷರಾರ್ಥದಲ್ಲಿ ಸ್ವೀಕರಿಸಿಬಿಟ್ಟಾಗ ತುಂಬ ಕಷ್ಟವಾಗಿಬಿಡುತ್ತೆ, ಬಹಳ ತೊಡಕಾಗಿಬಿಡುತ್ತದೆ. ಅಕ್ಷರಾರ್ಥದಲ್ಲಿ ಎಷ್ಟೋ ಬಾರಿ ತಾತ್ಪರ್ಯ ಇರುವುದೂ ಇಲ್ಲ. ಇವುಗಳನ್ನು ನಾವು ತಗೊಳ್ಳೋದಕ್ಕೆ ಕಾರಣ ಅಕ್ಷರಾರ್ಥದಲ್ಲಿ ನಮ್ಮ ರಾಗದ್ವೇಷ ಅಭಿನಿವೇಶಗಳು. ಹೀಗಾಗಿ ಸವಿಕಲ್ಪ ಜ್ಞಾನವೇ ನಮಗೆ ಬಂಧನ ಕಾರಣವಾಗುತ್ತದೆ. ಸವಿಕಲ್ಪ ಜ್ಞಾನ ಅಂತಂದರೆ ಒಂದು ನಿರ್ದಿಷ್ಟತೆಗೆ ಒಳಪಟ್ಟಂಥದ್ದು. ಆ ನಿರ್ದಿಷ್ಟತೆಯಿಂದ ಏನಾಗುತ್ತೆ, ನಮ್ಮ ಬುದ್ಧಿ ಅದಕ್ಕೆ ಕಟ್ಟಿ ಬೀಳುತ್ತದೆ, ಅದರ ಆಚೆಗೆ ನೋಡುವುದಕ್ಕೆ ಸಾಧ್ಯ ಇಲ್ಲ. ಈ ಉನ್ಮನಿ ಶಕ್ತಿ ಅಂತ ಏನು ಕರೀತಾರೆ, ಅದರಿಂದಾಗಿ ಸವಿಕಲ್ಪತೆಯನ್ನು ಮೀರುವುದಕ್ಕೆ ಸಾಧ್ಯವಾಗುತ್ತದೆ ಅಂತ. ಎಷ್ಟೋ IQ ಟೆಸ್ಟ್ ಇತ್ಯಾದಿಗಳಲ್ಲಿ, ಜನರಲ್ ನಾಲೆಜ್ ಟೆಸ್ಟ್ಗಳಲ್ಲಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳಂತೀವಲ್ಲ, ಅದರೊಳಗೆಲ್ಲ ಕೆಲವು ಈ ರೀತಿಯಾದ ಪ್ರಶ್ನೆಗಳನ್ನು ಕೊಡುವಂಥದ್ದು ಉಂಟು. ಅದರ ಚೌಕಟ್ಟಿನ ಆಚೆಗೆ ಯೋಚನೆ ಮಾಡಬೇಕು ಅಂತ. ಆ ಥರದ ಒಂದು ಟೆಸ್ಟ್ನ ಪ್ರಶ್ನೆ ನನಗೆ ಜ್ಞಾಪಕವಾಗುತ್ತದೆ. ಮೈಕೋದಲ್ಲಿ ಬಹಳ ಹಿಂದೆ, ಅದು ನಾನು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದ ಕಾಲದಲ್ಲಿ ಕೇಳಿದ್ದಂಥ ಪ್ರಶ್ನೆಯಂತೆ. ಆ ಕಾಲದಲ್ಲಿ ಮೈಕೋದಲ್ಲಿ ಕೆಲಸ ಸಿಗುವುದು ಅಂತಂದರೆ ಸ್ವರ್ಗಕ್ಕೆ 1 ಕಾಲು ಗೇಣು ಅಂತ. ಮೈಕೋದಲ್ಲಿ ಉದ್ಯೋಗ ಬರಬೇಕು ಅಂತಂದರೆ ಒಳ್ಳೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರಬೇಕು, ಅದಕ್ಕೆ ಸದ್ಗತಿ ಮುಟ್ಟಿದಂತೆ ಆಯಿತು, ಪರಮೇ ವ್ಯೋಮನ್ ಅವನು, ಇನ್ನೇನು ಅಲ್ಲ ಅಂತ. ಆಗ ಬಹಳ ಮೇಧಾವಿಗಳಿಗೆ ಮಾತ್ರ ಅವಕಾಶ ಇರುವಂತೆ ನಡೆಸ್ತಾ ಇದ್ರು ಅಂತ. ಹೇಗೆ ಅಂತಂದರೆ, ಕಾಫಿ ಮಾಡೋದಕ್ಕೆ ಎಲ್ಲ ಸಾಮಗ್ರಿಯನ್ನು ಕೊಟ್ಟುಬಿಟ್ಟು ಟೀ ಮಾಡಿ ಅಂತ ಕೇಳೋರಂತೆ. ತಪ್ಪಾಗಿ ಪ್ರಶ್ನೆ ಕೇಳಿರಬೇಕು ಅಂತ ಕಾಫಿನೇ ಕೆಲವರು ಮಾಡಿಬಿಡೋರಂತೆ. ಕೆಲವರು ಬುದ್ಧಿವಂತರು ಮಾತ್ರ ಅಲ್ಲಿ ಕೊಟ್ಟಿರ್ತಕ್ಕಂಥ ಬೆಂಕಿ ಕಡ್ಡಿಗಳನ್ನು ನೋಡಿ ಅಲ್ಲಿ ಟೀ ಅಂತ ಹೇಳ್ಬಿಟ್ಟಿದ್ರು ಜೋಡಿಸ್ಬಿಟ್ಟು ಟೀ ಮಾಡಿದ್ದೀವಿ ಅಂತ ಬರೋರಂತೆ. ಇನ್ನೂ ಕೆಲವು ಬುದ್ಧಿವಂತರು ಬರೀ ಟೀ ಅನ್ನುವ ಅಕ್ಷರ ಮಾತ್ರ ಮಾಡಿಬಿಟ್ಟು ಲಾಘವ ಅರ್ಧ ಮಾತ್ರ ಲಾಘವಂ ಪುತ್ರೋತ್ಸವಂ ಮನ್ಯಂತೆ ವೈಯಾಕರಣ ಅಂತ ಮಾತಿದೆಯಲ್ಲ, ಅರ್ಧ ಮಾತ್ರ ಎಷ್ಟು ಉಳಿಸಿದ್ರೆ ವ್ಯಾಕರಣ ವಿದ್ವಾಂಸರಿಗೆ ಮಕ್ಕಳು ಹುಟ್ಟಿದಷ್ಟು ಸಂತೋಷವಾಗುತ್ತಂತೆ, ಮಗ ಹುಟ್ಟಿದಂತೆ. ಆ ರೀತಿ ಈ ಲಾಘವವನ್ನು ಮಾಡಿ ಟೀ ಅಂತ 2 ಕಡ್ಡಿನಲ್ಲಿ, ಇವರು TEA ಅಂತಂದಾಗ ಹೀಗೆ 4 ಕಡ್ಡಿ ಬೇಕಾಗುತ್ತದೆ, ಹೇಗೆ 3 ಕಡ್ಡಿ ಬೇಕಾಗುತ್ತದೆ. ಹೀಗಾಗಿ 7 ಕಡ್ಡಿ ಎಕ್ಸ್ಟ್ರಾ ಬೇಕಾಯಿತು. ಇವರಲ್ಲ, 2 ಕಡ್ಡಿನಲ್ಲಿ ಮಾಡಿರತಕ್ಕಂಥವ್ರು ಮಹಾ ಮೇಧಾವಿಗಳು ಅಂತ ಹೇಳ್ಬಿಟ್ಟು ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು ಅಂತ. ಅಂದರೆ ಇಲ್ಲಿ ಅದರ ಚೌಕಟ್ಟಿನಿಂದ ಆಚೆಗೆ ನೋಡುವಂಥದ್ದು. ಅವಧಾನಗಳ ಸಮಸ್ಯೆಗಳಲ್ಲಿ ಇದೇ ಆಗುವಂಥದ್ದು. ಆ ಸಮಸ್ಯೆಯ ವಾಕ್ಯದ ಒಳಗೇನೆ ನಾವು ಓಡಾಡ್ತಾ ಇದ್ದರೆ ನಮಗೆ ಪರಿಹಾರ ಸಿಗೋದಿಲ್ಲ. ಹಾಗೆಂತ ಅದನ್ನು ಪೂರ್ತಿ ಬಿಟ್ಟರೂ ಸಿಗೋದಿಲ್ಲ. ಅದನ್ನು ಹಿಡಿದು ಆಚೆಗೆ ಹಾರಬೇಕು. ಇದು ಉನ್ಮನಿ ಭಾವ ಅಂತ ಕರೀತಾರೆ. ಅಂದರೆ ಸ್ಪ್ರಿಂಗ್ ಬೋರ್ಡ್ ಮೇಲೆ ಎಷ್ಟೊತ್ತು ನಿಂತಿದ್ರೂ ಎಗಿರೋದಿಲ್ಲ. ಸ್ಪ್ರಿಂಗ್ ಬೋರ್ಡನ್ನು ತಳ್ಳಬೇಕು, ತಳ್ಳೋದಕ್ಕೆ ಮೇಲೆ ಗಟ್ಟಿಯಾಗಿ ನಿಲ್ಲಬೇಕು, ನಿಂತ ಮೇಲೆ ಹಾರಬೇಕು, ಅಲ್ಲೇ ನಿಲ್ಲಬಾರದು. ಅಂದರೆ ನಾವು ಯಾವುದರ ಮೂಲಕ ಬೆಳಿತೀವೋ ಅದನ್ನೇ ಒದಿಯಬೇಕು.
ಇದೆಂಥ ಕೃತಜ್ಞತೆ ಅಲ್ಲವಾ ಅಂತಂದರೆ ಅದರ ಪರಮಾರ್ಥತೆ ಅಲ್ಲಿರೋದು. ಮಕ್ಕಳ ಬಗ್ಗೆನೂ ಅದೇ ಅಂದುಕೊಳ್ಬೇಕಾಗುತ್ತದೆ. ತಂದೆ ತಾಯಿಗಳನ್ನು ಬಿಟ್ಟು ಹೋಗ್ತಾರೆ, ಎಲ್ಲಿಗೂ ಹೋಗ್ತಾರೆ ಅಂತಂದರೆ ಬೆಳೆಯಲಿ ಅಂತ ತಾನೇ ಬಿಟ್ಟಿರ್ತಕ್ಕಂಥದ್ದು. ನಾವು ಅದರ ಮೇಲೆ ಹತೋಟಿನ ಸಾಧಿಸ್ತಕ್ಕಂಥದ್ದು ಹೇಗೆ? ಹಾಗೆ ಮಾಡದೇ ಇದ್ದರೆ ಮಕ್ಕಳನ್ನು ಸಾಕ್ಕೊಳ್ಳೋಕೆ ಬದಲಾಗಿ ನಾವು ಯಾರು ಕೆಲಸದವ್ರನ್ನ ಸಂಬಳ ಕೊಟ್ಟು ಇಟ್ಕೊಳ್ಬಹುದಾಗಿತ್ತು. ಅವರು ನಮ್ಮ ಕಡೆಯಿಂದ ಆಗುವವರೆಗೂ ಇದ್ದೇ ಇರ್ತಾರೆ. ಮಕ್ಕಳಿಗೆ ಸ್ವಯಂ ಕೆಲಸ ಸಿಗುತ್ತೆ, ಅವ್ರ ಕಾಲ ಮೇಲೆ ಅವ್ರು ನಿಲ್ತಾರೆ, ಹೋಗ್ತಾರೆ ಅಂತಾದರೆ ಈ ಥರ ಗಮನಿಸಿಕೊಂಡು ಬಂದಾಗ ನಾವು ಅಭಿಮಾನದಿಂದ ಯಾವುದನ್ನು ಸಂಗ್ರಹಿಸಿರ್ತೀವೋ ಅದನ್ನೇ ಮೀರಬೇಕಾದ ಪರಿಸ್ಥಿತಿ. ತ್ಯಜಧರ್ಮ ಮಧರ್ಮಂಚ ತ್ಯಜ ಸತ್ಯಾನೃತೆ ತಥಾ ಸತ್ಯಾನೃತೆ ಪುನಸ್ತ್ಯಕ್ತ್ವ ಏನ ತ್ಯಜಸಿ ತತ್ಯಜ ಅನ್ನುವ ಮಾತು ಯೋಗ ವಾಸಿಷ್ಠದಲ್ಲೂ ಬರುತ್ತೆ, ಮಹಾಭಾರತದಲ್ಲಿ ಕೂಡ ಬರುತ್ತೆ. ಇದು ಯಾವುದರಿಂದ ಎಲ್ಲ ಬಿಡ್ತೀವೋ ಅದನ್ನೇ ಬಿಡಬೇಕಾದಂಥದ್ದು. ಅದು ಆಗದೇ ಇದ್ದಾಗ ಅಲ್ಲಿಗೆ ಕಟ್ಟು ಬೀಳುವಂಥದ್ದಾಗುತ್ತದೆ. ಅಲ್ಲಿಗೆ ಕಟ್ಟು ಬಿದ್ದಾಗ ಅದು ಅದೂ ಆಗಿರೋದಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ವಿಪರ್ಯಾಸ ಸ್ವಾರಸ್ಯ. ಎಷ್ಟೋ ಬಾರಿ ನಾವು ಅಪ್ಪಟ ಅಪ್ಪಟ ಅಂತ ಹೇಳ್ಕೊಂಡು ಉಳಿಸ್ಕೊಳ್ತೀವಿ, ಆದರೆ ಅಪ್ಪಟ ಅನ್ನುವುದೇ ಕಲಬೆರಕೆ ಆಗಿಬಿಟ್ಟಿರುತ್ತೆ. ಯಾವಾಗ ಒಂದು ವಸ್ತುವಿನ ಮೇಲೆ ನಮಗೆ ಮಮತಾಪೂರ್ವಕವಾದ ಅಧಿಕಾರ ಬರುತ್ತದೆಯೋ ಆ ತಕ್ಷಣ ವಸ್ತು ತನ್ನ ಸ್ವರೂಪವನ್ನು ಕಳ್ಕೊಂಡು ಬಿಡುತ್ತೆ. ಅದು ಹೇಗೆ ನಾವು ನಮ್ಮ ಕೈಯಲ್ಲೇ ಇಟ್ಟುಕೊಂಡಿರ್ತಕ್ಕಂಥ ಚೆನ್ನಾಗಿ ಪಾಲಿಷ್ ಮಾಡಿರುವ ತಾಮ್ರದ ಬಿಲ್ಲೆ ನಮ್ಮ ಬೆವರಿಂದಲೇ ಕಿಲುಬಾಗುತ್ತದೆಯೋ ಆ ರೀತಿಯಾಗಿ ಬಿಗಿ ಮುಷ್ಟಿ ಮಾಡಿದಷ್ಟು ಅದಕ್ಕೆ ಮಾಲಿನ್ಯ ಹೆಚ್ಚಾಗುತ್ತದೆ. ಬಿಡುವುದಕ್ಕೆ ಸಿದ್ಧ ಇರಬೇಕು. ಬಿಟ್ಟ ಮೇಲೆ ಗತಿ ಏನು ಅಂತಂದರೆ ಬಿಟ್ಟ ಮೇಲೆ ಮತ್ತೂ ಒಳ್ಳೆಯ ಸದ್ಗತಿ ಇದೆ ಅನ್ನುವ ಭರವಸೆ ನಮಗೆ ಬೇಕು, ಇರುತ್ತೆ. ಆದರೆ ಅದು ನಮಗೆಲ್ಲಿಂದ ಸಿಗುತ್ತದೆ? ಶಾಸ್ತ್ರದಿಂದ ಮತ್ತು ಶಾಸ್ತ್ರ ಅನುಭವಗಳನ್ನು ಪಡ್ಕೊಂಡಂಥ ಗುರುವಿನಿಂದ ಅಥವಾ ವಿಚಾರ ಮಾಡುವ ತರ್ಕದಿಂದ. ಒಟ್ಟಿನಲ್ಲಿ ಆಗಮ, ಅನುಭವ, ಯುಕ್ತಿ ಇವು ಮೂರರಿಂದ ನಮಗೆ ದೊರಕತಕ್ಕಂಥದ್ದು. ಆ ಬಗ್ಗೆ ವಿಶ್ವಾಸವಿದ್ದಲ್ಲಿ ಪ್ರಯತ್ನ ಮಾಡ್ಬೋದು. ಹಾಗೆ ಮಾಡದೇ ಇದ್ದಾಗ ಇದು ಬಂಧನವೇ ಆಗಿಬಿಡುತ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮಾಯಾಶಕ್ತಿಯಿಂದ ಆ ಷಟ್ಕಂಚುಕಗಳು ಅಂತ ಏನು ಹೇಳ್ತಾರೆ ಅದು ಆವೃತವಾಗಿ ಹೀಗೆ ಮಾಡುತ್ತದೆ ಅಂತ ವಿಜ್ಞಾನ ಭೈರವಾದಕ್ಕೆ ಹೇಳುತ್ತೆ. ಜ್ಞಾನಂ ಪ್ರಕಾಶಕಂ ಲೋಕೆ ಆತ್ಮಾಚೈವ ಪ್ರಕಾಶಕ ಅನಯೋರ ಅಪೃಥಗ್ಭಾವಾತ್ ಜ್ಞಾನೇ ಜ್ಞಾನಿ ಪ್ರಕಾಶತೆ ಅಂತ ಶುದ್ಧ ಜ್ಞಾನದ ಒಂದು ಮಟ್ಟವನ್ನು ಹೇಳಿದ್ದಾರೆ. ಜ್ಞಾನ ಎಲ್ಲವನ್ನೂ ಪ್ರಕಾಶಪಡಿಸುತ್ತದೆ ಅಂತ. ಆದರೆ ಅಣುವಿಗೆ ಅದು ಬಂಧವಾಗುವುದಕ್ಕೆ ಕಾರಣ ಸವಿಕಲ್ಪತ್ವದಿಂದ ಅನ್ನುವ ಮಾತು ಬರುತ್ತದೆ. ಮುಂದೆ ಹೇಳ್ತಾರೆ ಕಲಾದೀನಾಂ ತತ್ವಾನಾಂ ಅವಿವೇಕೋ ಮಾಯಾ ಅಂತ. ಈ ಕಲಾ, ವಿದ್ಯಾ ಮೊದಲಾದವೆಲ್ಲ ಯಾವುದು 5 ತತ್ವಗಳು ಉಂಟು, ಇವುಗಳಷ್ಟು ಕೂಡ ಮಾಯೆಯಿಂದ ಹುಟ್ಟು ಬರ್ತಕ್ಕಂಥವು. ಒಟ್ಟು ಸೇರಿ ನಾವು ಷಟ್ಕಂಚುಕ ಅಂತ ಕರಿತೀವಿ. ಇವುಗಳು ಯಾವ ಅವಿವೇಕವನ್ನು ಉಂಟು ಮಾಡುತ್ತೋ ಅದು ಮಾಯೆಯ ಪರಿಣಾಮವಾದದ್ದು. ಮಾಯೆಯ ಸ್ವರೂಪವೇ ಅವಿವೇಕವನ್ನು ಉಂಟು ಮಾಡುವಂಥದ್ದು ಅಂತ ಹೇಳ್ಬಿಟ್ಟಂತಾರೆ. ಅದರಿಂದ ಈ ಅವಿವೇಕವನ್ನು ದಾಟಬೇಕು. ವಿವೇಕ ಶಬ್ದದಲ್ಲಿಯೇ ವಿವಿಚ್ಯತೆ ಇತಿ ವಿವೇಕ ಅಂತ, ಬಿಡಿಸಿ ನೋಡುವಂಥದ್ದು ವಿವೇಕ. ಹತ್ತಿಯನ್ನು ಹಿಂಜಿದಷ್ಟು ಶುದ್ಧವಾಗುತ್ತೆ, ಬಂಗಾರವನ್ನು ಪುಟವಿಟ್ಟಷ್ಟು ಶುಭ್ರವಾಗುತ್ತದೆ ಅಂತೀವಲ್ಲ, ಹಾಗೆ ವಿಚಾರವನ್ನು ಮತ್ತೆ ಮತ್ತೆ ಮಾಡಿದಷ್ಟು ನಿಶ್ಚಯ ಜ್ಞಾನ ಬಲಿಯುತ್ತಾ ಬರುತ್ತದೆ. ಆ ರೀತಿ ಮಾಡಬೇಕು. ಹಾಗೆ ಮಾಡದೇ ಇದ್ದಾಗ ಮಾಯೆಯ ಪ್ರವಾಹದಲ್ಲಿ ಕರಗಿ ಹೋಗ್ಬಿಡ್ತೀವಿ, ಕೊಚ್ಚಿಕೊಂಡು ಹೋಗ್ಬಿಡ್ತೀವಿ ಅಂತ. ಆಮೇಲೆ ಈ ಶರೀರಕ್ಕೆ ಬಂಧನಕ್ಕೆ ಕಾರಣವಾಗಿರುವಂಥ ಈ ಮಾಯೆಯನ್ನು ಉಪಶಮನ ಮಾಡೋದಕ್ಕಾಗಿಯೇ ಶರೀರೇ ಸಂಹಾರೇ ಕಲಾನಾಂ, ಅದಕ್ಕಾಗಿ ಇರತಕ್ಕಂಥದ್ದು ಈ ಆಣವೋಪಾಯ. ಮಾಯೋಪಶಾಂತಿಗಾಗಿಯೇ ಆಣವೋಪಾಯ ಅಂತ ಮಾಡಿದ್ದಾರೆ ಅಂತ. ನಮ್ಮಲ್ಲಿ ಈ ಶರೀರವನ್ನು ಸ್ಥೂಲ, ಸೂಕ್ಷ್ಮ, ಕಾರಣ ಅಥವಾ ಲಿಂಗ ಶರೀರ ಅಂತ ಕರೀತಾರೆ. ಸ್ಥೂಲ ಶರೀರ ಪಂಚಭೂತಾತ್ಮಕವಾದದ್ದು ಅಂತ ಗೊತ್ತಾಗುತ್ತದೆ. ಸೂಕ್ಷ್ಮ ಶರೀರ ಅಂತಃಕರಣ ಚತುಷ್ಟಯಾತ್ಮಕವಾದದ್ದು. ಇನ್ನು ಕಾರಣ ಶರೀರ ಅನ್ನುವಂಥದ್ದು ಜೀವಾತ್ಮನಿಗೆ ಸಂಬಂಧಪಟ್ಟಂಥದ್ದು ಅಂತ. ಹಾಗೆಯೇ ಇದನ್ನು ಅಪರ ಮತ್ತು ಪರ ಅಂತ ಕೂಡ ವಿಭಾಗ ಮಾಡ್ತಾರೆ. ಇವುಗಳನ್ನು ಮೀರುವ ಪ್ರಯತ್ನವನ್ನು ಮಾಡಬೇಕು. ಮಾಡಿ ಕಾರಣ ಶರೀರ ಅಥವಾ ಲಿಂಗ ಶರೀರದವರೆಗೆ ಬರಬೇಕಾದದ್ದು ಉಂಟು. ಅದಕ್ಕಾಗಿಯೇ ಈ ಪಂಚಭೂತಗಳನ್ನು ಗೆಲ್ಲುವ ಪ್ರಯತ್ನ ಮಾಡಬೇಕು.
ಪಂಚಭೂತ ಸಂಕ್ರಮಣವನ್ನು ಮಾಡಬೇಕು. ಪಂಚಭೂತ ಸಂಕ್ರಮಣ ಮಾಡಬೇಕಾದ್ರೆ ಪಂಚಭೂತ ಸ್ವರೂಪವನ್ನು ತಿಳ್ಕೊಳ್ಬೇಕು. ಪಂಚಭೂತ ಸ್ವರೂಪ ತಿಳ್ಕೊಳ್ಳೋದು ಅಂದರೆ ಪಂಚಭೂತಗಳ ಉಪಾಸನೆಯನ್ನು ಮಾಡಬೇಕು, ಮತ್ತು ಅವುಗಳ ಅನುಗ್ರಹದಿಂದಲೇ ಅವನ್ನು ಮೀರಬೇಕು ಅನ್ನುವುದೆಲ್ಲ ವಿವರಗಳನ್ನು ನಾವು ನೋಡ್ತೀವಿ. ಉಚ್ಚಾರ ಕರ್ಣಧ್ಯಾನ ವರ್ಣಸ್ಥಾನ ಪ್ರಕಲ್ಪನೈ ಯೋಭವೇತ್ ಸಮಾವೇಶ ಸಮ್ಯಗಾಣವ ಉಚ್ಯತೆ ಅಂತ ಹೇಳಿ ಇದನ್ನು ಮಂತ್ರಯೋಗದಿಂದ ಸಾಧಿಸಬಹುದು ಅಂತಂತಾರೆ. ಮಂತ್ರಯೋಗ ಸಿದ್ಧರು ಹೇಳಬೇಕಾದದ್ದು, ನನ್ನಂಥವರಿಗೆ ಗೊತ್ತಿರುವಂಥದ್ದು ಅಲ್ಲ. ಆ ಮಂತ್ರ ಜಪದ ಮೂಲಕವಾಗಿ, ಅಂದರೆ ಆಯಾ ಬೀಜಮಂತ್ರಗಳು ಯಾವುದಿವೆ, ಈಗ ಲಂ ಅಂತಕ್ಕಂಥದ್ದು ಪೃಥ್ವಿ ಬೀಜ, ರಂ ಅಂತಕ್ಕಂಥದ್ದು ಅಗ್ನಿ ಬೀಜ, ವಂ ಅಂತಕ್ಕಂಥದ್ದು ವಾಯು ಬೀಜ ಅಂತ ಹೀಗೆಲ್ಲ ಉಂಟು. ಆಯಾ ಬೀಜಮಂತ್ರಗಳ ಪುರಸ್ಸರವಾಗಿ ಜಪ ಮಾಡ್ತಾ ಆಯಾ ಪೃಥ್ವಿ ಮೊದಲಾದ ಭೂತಗಳನ್ನು ದಾಟುವಂಥದ್ದಾಗುತ್ತದೆ ಅಂತ. ಹೀಗೆ ಪರಿಹಾರ ಕ್ರಮವನ್ನು ಒಂದನ್ನು ಹೇಳಿದ ಮೇಲಿಂದ ಇನ್ನು ಮುಂದೆ ಅಷ್ಟಾಂಗ ಯೋಗ ಕ್ರಮದಲ್ಲಿ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನಾದಿಗಳನ್ನು ಹೇಳುವಂಥದ್ದನ್ನು ನೋಡ್ತೀವಿ. ಅದು 5ನೇ ಸೂತ್ರ. ನಾಡಿ ಸಂಹಾರ ಭೂತಜಯ ಭೂತ ಕೈವಲ್ಯ ಭೂತ ಪೃಥಕ್ತ್ವಾನಿ ಅಂತ ಹೇಳಿ ಪ್ರಾಣಾಪಾನಗಳು ನಡೆಯುವಂಥದ್ದು ನಾಡಿ ಅಂತ ಕರೀತಾರೆ. ಅಂದರೆ ಈ ಉಸಿರಾಟದ ಕ್ರಿಯೆ, ಆ ಉಸಿರಾಟದ ಕ್ರಿಯೆಯಲ್ಲಿ ಸ್ವೀಕಾರವನ್ನು ಪ್ರಾಣ ಅಂತ, ನಿಷ್ಕಾಸನವನ್ನು ಅಪಾನ ಅಂತ ಕರಿತೀವಿ. ಯಾವುದನ್ನೆಲ್ಲ ಒಳಕ್ಕೆ ಸ್ವೀಕರಿಸ್ತೀವಿ ಅದು ಪ್ರಾಣ ಅಂತ, ಹೊರಕ್ಕೆ ಬಿಡುವಂಥದ್ದು ಅಪಾನ ಅಂತ. ಅನಿ ಧಾತು ಅದರಿಂದ ಬಂದಿರತಕ್ಕಂಥದ್ದು ಸ್ಪಂದನ ಅಂತ. ಅನಿತಿ ಇತಿ ಪ್ರಾಣ ಪುರಃ ಅಥವಾ ಪ್ರಾಕ್ತನತೆಯ ಅನಿತಿ ಸ್ಪಂದತೆ ಇತಿ ಪ್ರಾಣ ಅಂತ ಸ್ಪಂದನ ಶಕ್ತಿ ಇರುವಂಥದ್ದು ಪ್ರಾಣ. ಅದು ಒಳಹೊರಗೂ ಸಂಚಾರ ಮಾಡುವಂಥದ್ದು, ಅದು ಅಗ್ನಿಸ್ವರೂಪವಾದದ್ದು ಅಂತ ಹೀಗೆಲ್ಲ ನಾವು ಹೇಳ್ತೀವಿ ಪ್ರಾಣವನ್ನು. ಅದು ಸ್ವೀಕಾರ. ಮತ್ತು ಅದನ್ನು ಬಿಡ್ತಕ್ಕಂಥದ್ದು ನಿಕಾರ. ಈ ಸ್ವೀಕಾರ ನಿಕಾರ ಎರಡನ್ನೂ ಕೂಡ ಶುದ್ಧ ಮಾಡಿಕೊಳ್ತಕ್ಕಂಥದ್ದು. ಇದನ್ನು ನಾಡಿ ಶುದ್ಧಿ ಅಂತ ಹಠಯೋಗ, ರಾಜಯೋಗಾದಿಗಳಲ್ಲಿ ಕರೀತಾರೆ. ಇದಕ್ಕೆ ಬಗೆ ಬಗೆಯ ಪ್ರಕ್ರಿಯೆಗಳನ್ನು ಹೇಳ್ತಾರೆ. ನೌಲಿ, ಧೌತಿ ಮೊದಲಾದವನ್ನು ಬೇಕಾದಷ್ಟು ಮಾಡಿದ್ದಾರೆ. ಜಲನೌಲಿ, ವಸ್ತ್ರನೌಲಿ, ವಸ್ತ್ರಧೌತಿ, ಜಲಧೌತಿ, ಹೀಗೆಲ್ಲ ಶರೀರವನ್ನು ಶುದ್ಧ ಮಾಡಿಕೊಳ್ತಕ್ಕಂಥದ್ದು, ಉಸಿರಾಟದ ಮೇಲೆ ಗಮನ ಇಡುವಂಥದ್ದು, ಈ ಥರದ್ದೆಲ್ಲ ಕೂಡ ಪ್ರಾಣಾಪಾನಗಳಿಗೆ ಸಂಬಂಧಪಟ್ಟಂಥದ್ದು. ಆಮೇಲೆ ಈ ನಾಡಿ ಸಂಹಾರ ಮಾಡಿಕೊಳ್ಳೋದು, ನಾಡಿ ಶೋಧನ ಮಾಡಿಕೊಳ್ಳೋದರ ಮೂಲಕವಾಗಿ ಶರೀರದಲ್ಲಿರುವ ಎಲ್ಲ ನಾಡಿಗಳು 72,000 ನಾಡಿ ಅಂತ ನಮ್ಮ ಛಾಂದೋಗ್ಯೋಪನಿಷತ್ತಿನಲ್ಲಿ ಅದನ್ನು ಅನುಸರಿಸಿದ ಮಿಕ್ಕ ಯೋಗ ಗ್ರಂಥಗಳಲ್ಲಿ ಬರುತ್ತವೆ, ಅಲ್ಲಿ ಗೋಚರವಾಗುತ್ತೆ. ಅದಲ್ಲದೆ ಪ್ರಧಾನವಾಗಿ 3 ಇಡಾಪಿಂಗಳ ಸುಷುಮ್ನ ಅಂತಾನೆ, ಅವುಗಳ ಶುದ್ಧಿಯಾಗಿ ಸುಷುಮ್ನೆಯಲ್ಲಿ ಆ ಒಂದು ಸ್ಪಂದನ ಉಂಟಾಗುತ್ತದೆ. ಅದು ಕುಂಡಲಿನಿ ಜಾಗರಣದ ನಾಡಿ ಅಂತ ಹೇಳ್ಬಿಟ್ಟು ಅಂತಾರೆ. ಆಮೇಲೆ ಭೂತಜಯ. ಭೂತಜಯ ಅಂತಂದರೆ ನಮಗೆ ಗೊತ್ತಿರುವಂತೆ ಪಂಚಭೂತಗಳನ್ನು ಜಯಿಸ್ತಕ್ಕಂಥದ್ದು ಅಂತ. ಈ ಪಂಚಭೂತಗಳನ್ನು ಜಯಿಸುವುದಕ್ಕೆ ನಾನು ಮೊದಲೇ ಹೇಳಿದ ಕ್ರಮ, ಜೊತೆಗೆ ಕುಂಭಕ ಅಂತ ಯಾವುದಿದೆ ಉಸಿರನ್ನು ಬಿಗಿ ಹಿಡಿತಕ್ಕಂಥದ್ದು, ರೇಚಕ ಪೂರಕಗಳ ನಡುವಣ ಸ್ಥಿತಿ ಅಲ್ಲಿ ಇರುವಂಥದ್ದು. ಇದರೊಳಗೆ ಬಾಹ್ಯಕ್ರಮ, ಅಭ್ಯಂತರ ಕ್ರಮ ಅಂತ ಬೇಕಾದಷ್ಟು ಉಂಟು. ಪ್ರಾಣಾಯಾಮದಲ್ಲಂತೂ ಸಾವಿರಾರು ಬಗೆಗಳನ್ನು ಹೇಳಿದ್ದಾರೆ. ಅದು ಒಂದು ಕಪಾಲಭಾತಿ ಇರಬಹುದು, ಭಸ್ತ್ರಿಕಾ ಪ್ರಾಣಾಯಾಮ ಇರಬಹುದು, ಬೇಕಾದ ತರಹ ಉಂಟು. ಇವುಗಳೆಲ್ಲ ಕೂಡ ಲಘು ಪ್ರಾಣಾಯಾಮಗಳು. ಮಹಾಪ್ರಾಣಾಯಾಮ ಅಂತ ಒಂದು ಪದ್ಧತಿಯನ್ನು ಹೇಳ್ತಾರೆ. ಮಹಾಪ್ರಾಣಾಯಾಮದಲ್ಲಿ ಮೂಗನ್ನೇ ಬಳಸದೆ ಉಸಿರಾಟ ಮಾಡುವುದು ಅಂತ. ಇನ್ನು ಬಾಯನ್ನು ಬಳಸಿ ಮಾಡ್ತಾರಾ ಏನು ಗೊತ್ತಿಲ್ಲ ನನಗೆ. ಶಾಸ್ತ್ರ ಗ್ರಂಥಗಳು ಹೇಳಿವೆ ಘಟೋಸ್ತಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈ ಪ್ರಾಣಾಯಾಮದ ಕ್ರಮದಿಂದ ನಮಗೆ ಭೂತ ವಿಕಾರ ಉಪಶಾಂತಿ ಆಗುತ್ತದೆ. ಅಂದರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ದೇಹ ಭಾರ ಅಂತ ಅನಿಸುತ್ತೆ. ಅದಕ್ಕೆ ಕಾರಣ ಪೃಥ್ವೀಭೂತದ ವಿಕಾರ. ತುಂಬ ಮೈಕೈಯೆಲ್ಲನೂ ಜಡ್ ಹಿಡ್ದಂಗಾಗಿದೆ ಅಂತ ಅನಿಸುತ್ತೆ, ಲಾಘವ ಇಲ್ಲ ಅಂತ. ಮತ್ತು ಇನ್ನು ಕೆಲವರಿಗೆ ರುಚಿಯೇ ತಪ್ಪಿ ಹೋಗಿಬಿಟ್ಟಿದೆ, ಅರೋಚಕವಾಗಿಬಿಟ್ಟಿದೆ ಅಂತ ಅನಿಸುತ್ತೆ. ಅದು ಜಲಭೂತದಿಂದ ಆಗಿರ್ತಕ್ಕಂಥದ್ದು. ಇನ್ನು ಕೆಲವರಿಗೆ ಶರೀರದಲ್ಲಿ ಸಂಚಾರವೇ ಸರಿಯಾಗಿರೋದಿಲ್ಲ, ಪಟುತ್ವವೇ ಇರುವುದಿಲ್ಲ, ಅದು ವಾಯುಭೂತದ ವಿಕಾರವಾಗಿರುವುದು. ಇನ್ನು ಕೆಲವರಿಗೆ ಪಚನ ಶಕ್ತಿಯಾಗಲಿ ಶರೀರದ ರೂಪ ಸೌಷ್ಠವವಾಗಲಿ ಸರಿಯಾಗಿರುವುದಿಲ್ಲ, ಅಂಗೋಪಾಂಗಗಳ ಪ್ರಮಾಣವತ್ತತೆ ಇರುವುದಿಲ್ಲ, ಅದು ಅಗ್ನಿಭೂತದ ವಿಕಾರ. ಮತ್ತು ಇನ್ನು ಶರೀರದ ಒಟ್ಟೊಂದದ ನೆಲೆಯೇ ಸರಿಯಾಗಿರೋದಿಲ್ಲ, ಅವಕಾಶ ಸ್ಥಿತಿನೇ ಇರೋದಿಲ್ಲ, ಅದು ಆಕಾಶಭೂತದ ವಿಕೃತಿ.
ಇವುಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ, ಅವುಗಳಿಗೆ ಆಯಾ ನೆಮ್ಮದಿಯನ್ನು ಸಂಪಾದಿಸೋದಕ್ಕೋಸ್ಕರ ಆ ಭೂತಗಳನ್ನು ಕ್ರಮಕ್ರಮವಾಗಿ ಪ್ರಾಣಾಯಾಮ ಪ್ರತ್ಯಾಹಾರಗಳಿಂದ ಹಿಡ್ಕೊಳ್ಬೇಕು ಅಂತಂತಾರೆ. ಇದು ಭೂತಜಯ ಅಂತ. ಇದನ್ನು ಧಾರಣಾಸಿದ್ಧಿ ಅಂತ ಕೂಡ ಕರೀತಾರೆ. ಧಾರಣಾಸಿದ್ಧಿ ಅಂತ ಯಾಕೆ ಹೇಳಿದ್ರು ಅಂದರೆ, ಧಾರಣ ಮಾಡುವಂಥದ್ದು ದೇಹ, ಆ ದೇಹ ಚೆನ್ನಾಗಿರುವಂಥದ್ದು. ಜೊತೆಗೆ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಅಂತೀವಲ್ಲ, ಈ ಪ್ರಾಣಾಯಾಮದ ಮೂಲಕವಾಗಿ ಪ್ರತ್ಯಾಹಾರವನ್ನು ಮಾಡಿಕೊಂಡು, ಅಂತಂದರೆ ಬಾಹ್ಯ ಸಂಗತಿಗಳಿಂದ ನಮ್ಮ ಗಮನವನ್ನು ಒಳಕ್ಕೆ ಸೆಳೆದುಕೊಂಡು ಧ್ಯಾನವನ್ನು, ಧಿಯ ಅಯನಂ ಧ್ಯಾನಂ ಅಂತಂತಾರೆ, ಬುದ್ಧಿಯ ಹಾದಿ, ಆಲೋಚನೆಗಳನ್ನು ನಿರಂತರವಾಗಿ ಸಾಕ್ಷಿಭಾವದಿಂದ ಗಮನಿಸುವ ಕೆಲಸ ಮಾಡಿದರೆ ಉಂಟಾಗುವಂಥದ್ದು ಈ ದೇಹದ ಲಘುತ್ವ, ಪಟುತ್ವ ಅಂತ ಹೇಳ್ಬಿಟ್ಟು ಅಂತಾರೆ. ದೇಹಕ್ಕೆ ಯಾವಾಗ ಒಂದು ಅನುಕೂಲವಾದ ಸ್ಥಿತಿ ಬರುತ್ತದೆಯೋ ಆಗ ದೇಹ ಇದು ನಾನಲ್ಲ ಅಂತನ್ನುವ ತಿಳುವಳಿಕೆಯನ್ನು ಕೊಡುತ್ತದೆ, ಮತ್ತು ಅಂತಃಕರಣದ ಕಡೆಗೆ ತಿರುಗುವಂಥದ್ದಕ್ಕೆ ಅವಕಾಶ ಸಿಗುತ್ತದೆ ಅಂತ ಗೊತ್ತಾಗುತ್ತೆ. ಅದರಿಂದ ಪಂಚಭೂತಗಳಿಗಿಂತ ಚಿತ್ತ ಬೇರೆಯಾದದ್ದು, ಚಿತ್ತಕ್ಕಿಂತ ಚಿತ್ತ ಬೇರೆಯಾದದ್ದು ಅಂತ ಗೊತ್ತಾಗುತ್ತೆ ಅಂತ. ಇನ್ನು ಭೂತ ಕೈವಲ್ಯ ಅನ್ನುವಂಥದ್ದಕ್ಕೆ ಪ್ರತ್ಯಾಹಾರ ಸಾಧನೆ ಅಂತ ಅಂದರೆ, ಎಲ್ಲ ಇಂದ್ರಿಯ ದ್ವಾರಗಳಿಂದ, ಇಂದ್ರಿಯ ಗೋಳಕಗಳಿಂದ, ಕಣ್ಣಿಂದ ನೋಟಕ್ಕೆ, ಕಿವಿಯಿಂದ ಶಬ್ದಕ್ಕೆ, ಮೂಗಿಂದ ಗಂಧಕ್ಕೆ, ಮೈ ಚರ್ಮದಿಂದ ಸ್ಪರ್ಶಕ್ಕೆ, ನಾಲಿಗೆಯಿಂದ ರುಚಿಗೆ ಅಂತ ಎಲ್ಲ ಕಡೆ ಜಗತ್ತಿಗೆ ತೆರೆಕೊಂಡು ನಾವು ಹೇಳ್ತೀವಲ್ಲ, ಪವರ್ ಟ್ರಾನ್ಸ್ಫರ್ನಲ್ಲಿ ಲಾಸ್ ಇರುತ್ತೆ ಅಂತ ಹೇಳ್ಬಿಟ್ಟಿದ್ರು. ಈ ಟ್ರಾನ್ಸ್ಫಾರ್ಮರ್ಗಳು, ಲೈನ್ಗಳು ಇವನ್ನೆಲ್ಲ ಎಳೆದಾಗ ಸ್ಟೆಪ್ ಅಪ್ಪು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಎಷ್ಟೋ ಪವರ್ ವೇಸ್ಟ್ ಆಗ್ತಾ ಇರುತ್ತೆ ಅಂತ, ಮಧ್ಯದಲ್ಲಿಯೇ ಸೋರಿ ಹೋಗುತ್ತದೆ ಅಂತ. ಹಾಗೆ ನಮ್ಮ ದೇಹ ಅನ್ನುವ ಪಾತ್ರೆಯಿಂದ ಶಕ್ತಿ ಎನ್ನುವುದು ಇಂದ್ರಿಯ ದ್ವಾರಗಳೆಂಬ ರಂಧ್ರದ ಮೂಲಕ ನಿರಂತರವಾಗಿ ಸೋರಿ ಹೋಗ್ತಾ ಇರ್ತವೆ. ಅವನ್ನು ಒಟ್ಟುಗೂಡಿಸಿಕೊಳ್ಳಬೇಕು. ಆ ಒಟ್ಟುಗೂಡಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಪ್ರತ್ಯಾಹಾರ ಅಂತ ಕರೀತಾರೆ. ಪ್ರತಿ ಅಂದರೆ ಒಳಕ್ಕೆ, ಆಹಾರ ಅಂದರೆ ಎಳ್ಕೊಳ್ತಕ್ಕಂಥದ್ದು, ಪ್ರತ್ಯಕ್ ಅಂದರೆ ಒಳಕ್ಕೆ ಆಹರಣ, ಪ್ರತ್ಯಗಾಹರಣಂ ಪ್ರತ್ಯಾಹಾರ, ಒಳಕ್ಕೆ ಸೆಳೆಕೊಳ್ತಕ್ಕಂಥದ್ದು ಅಂತ. ವಿಡ್ರಾ ಮಾಡ್ಕೊಂಡು ಬಿಡ್ತೀವಿ ನಾವು, ಈ ಚಟುವಟಿಕೆಯನ್ನು ಇಟ್ಕೊಳ್ಳೋದಿಲ್ಲ ಅಂತ. ಸುಮ್ಮನೆ ಪವರ್ ಲಾಸ್ ಆಗ್ತಾ ಇದೆ, ಎಲ್ಲ ಸ್ವಿಚ್ಗಳು ಆಫ್ ಮಾಡಿ ಅಂತಾರಲ್ಲ, ಹಾಗೆ ಇಂದ್ರಿಯ ದ್ವಾರಗಳ ಸ್ವಿಚ್ಗಳನ್ನೆಲ್ಲ ಆಫ್ ಮಾಡ್ಕೊಂಡು ಬಿಟ್ಟರೆ ಅದು ತನ್ನಂತೆ ತಾನೇ ಸ್ವಸ್ಥವಾಗಿ ಬಿಡುತ್ತದೆ ಅನ್ನುವುದು ಬರುತ್ತೆ. ಹೀಗಾದ ಮೇಲೆ ಭೂತ ಪೃಥಕ್ತ್ವ ಅದು ಇನ್ನೊಂದು. ಪಂಚಭೂತಗಳು ಬೇರೆ ಬೇರೆ, ಇವೆಲ್ಲ ಬೆಸಕೊಂಡಿರ್ತಕ್ಕಂಥದ್ದಲ್ಲ ಅಂತನ್ನೋದನ್ನು ತಿಳಿದುಕೊಳ್ಬೇಕು. ಅಂದರೆ ದೇಹದ ಒಂದೊಂದು ಅಣುವು ಕೂಡ ನನ್ನಿಂದ ಬೇರೆಯಾಗಿದೆ ಅಂತ ಗುರುತಿಸ್ಕೊಳ್ತಕ್ಕಂಥದ್ದು. ಈ ಪೃಥಕ್ಕರಣದಿಂದ ನಮಗೆ ಇಯತ್ತ ಗ್ರಹಣ ಆಗುತ್ತೆ. ಇಯತ್ತ ಅಂತಂದರೆ ಡಿಗ್ರೀಸ್, ಇದು ಇಷ್ಟೇ, ಇದಕ್ಕಿಂತ ಹೆಚ್ಚಲ್ಲ, ಇದಕ್ಕಿಂತ ಕಡಿಮೆ ಅಲ್ಲ ಅಂತ ಗೊತ್ತಾಗುತ್ತೆ. ಆಗ ನಮಗೆ ಅದರಿಂದ ಬೇರ್ಪಡುವುದು ಮತ್ತು ಅದರಿಂದ ಆಗುವ ಒಳಿತು ಕೆಡುಕುಗಳು ಇವನ್ನು ಚೆನ್ನಾಗಿ ಗುರುತಿಸಿಕೊಳ್ಳುವಂತಹ ಅವಕಾಶ ಬರುತ್ತದೆ. ಹೀಗಾಗಿ ಅಷ್ಟಾಂಗ ಯೋಗದಲ್ಲಿ ಕಡೆಯದಾದಂಥ ಸಮಾಧಿಗೆ ಆಭಿಮುಖ್ಯ ಬರುತ್ತದೆ ಅಂತ. ಸ್ವಚ್ಛಂದ ತಂತ್ರ ಅನ್ನುವಂಥ ಒಂದು ಶೈವಾಗಮದಲ್ಲಿ ಅಪಸವ್ಯೇನ ರೆಚ್ಯೇತ ಸವ್ಯೇನೈವತು ಪೂರಯೇತ್ ನಾಡೀನಾಂ ಶೋಧನಂ ಹೇತನ್ ಮೋಕ್ಷ ಮಾರ್ಗ ಪಥಸ್ಯ ಚ ಅಂತ ಹೇಳಿ, ಎಡಹೊಳ್ಳೆಯಿಂದ ಉಸಿರು ಬಿಟ್ಟು ಬಲಹೊಳ್ಳೆಯಿಂದ ಉಸಿರನ್ನು ಸ್ವೀಕರಿಸಬೇಕು. ಹಾಗೆ ಮಾಡಿದಾಗ ಸರಿಯಾಗುತ್ತೆ ಅಂತ. ಹೀಗೊಂದು ತಂತ್ರಗ್ರಂಥ ಹೇಳಿದ್ರೆ ಉಲ್ಟಾನೂ ಹೇಳ್ತಕ್ಕಂಥದ್ದು ಉಂಟು. ಅಯ್ಯೋ, ಇವುಗಳಲ್ಲಿ ಯುನಾನಿಮಿಟಿ ಅನ್ನೋದು ಬರೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಕಡೆಗೆ ನಿಮ್ಮ ಗುರು ಪರಂಪರೆ ಏನು ಹೇಳಿದೆಯೋ, ನಿಮಗೆ ಪಾಠ ಪರಂಪರೆ ಏನಿದೆಯೋ ಅದನ್ನು ಹಚ್ಚಿಕೊಳ್ಳಿ ಸಾಕು ಅಂತಂತಾರೆ. ಸಂಧ್ಯಾವಂದನೆಗೆ 1000 ಪಾಠ ಅನ್ನುವುದು ಗಾದೆ. ಸಹಸ್ರವರ್ತ್ಮ ಸಾಮವೇದ ಅನ್ನುವುದು ಪತಂಜಲಿ ಮುನಿಗಳ ಮಹಾಭಾಷ್ಯದ ಮಾತು. ಸಾಮವೇದಕ್ಕೆ 1000 ಶಾಖೆ ಅಂತ. ಏಕೆಂದರೆ ಸಂಗೀತವೂ ಅಷ್ಟೇ, ನಮ್ಮ ಪಾಠಾಂತರಗಳು ನಮಗೆ ಬೇರೆ ಇರುತ್ತೆ ಅಂತ. ಈಚಿನ ವಾಗ್ಗೇಯಕಾರರಾದ ಮೈಸೂರು ವಾಸುದೇವಾಚಾರ್ಯರ ಒಂದು ಶುದ್ಧಧನ್ಯಾಸಿ ರಾಗದ ಆದಿತಾಳದ ಕೃತಿ ಲಕ್ಷ್ಮೀ ಬಗ್ಗೆ ಚೆನ್ನಾಗಿರುವಂಥದ್ದು ಶ್ರೀಹರಿವಲ್ಲಭೆ ಅಂತಿದೆ. ಶ್ರೀಹರಿವಲ್ಲಭೆ ಮಾಂ ಪಾಹಿ ಶ್ರೀಹರಿವಲ್ಲಭೆ ಅಂತ ಬರುತ್ತೆ. ಅಲ್ಲಿ ಶ್ರೀಹರಿವಲ್ಲಭೆ ಅಂತ ಇಟ್ಕೊಳ್ಳು. ಶ್ರೀಹರಿವಲ್ಲಭೆ ಮಾಂ ಪಾಹಿ ಅಂತಲೂ ಕೆಲವು ಕಡೆ ಸಂಗತಿಗಳುಂಟು. ಶ್ರಿತಭಕ್ತ ಸುಲಭೆ ಸುವರ್ಣಾಭೆ ನಾ, ಅಲ್ಲಿ ಕಾರ್ವ್ಯಗಳು ಬರ್ತವೆ. ಸುವರ್ಣಾಭೆ ಅಂತ ಅಲ್ಲಿ ಹೇಳ್ಕೊಳ್ಬಹುದು. ನಾನು 10 ಕಡೆ 10 ಥರ ಕೇಳಿದ್ದೀನಿ, ಏನೂ ಗೊತ್ತಾಗೋದಿಲ್ಲ. ರಾಗ ಹಾಡುವಂಥವರು, ರಚನೆಗಳನ್ನು ಬೇರೆ ಬೇರೆ ರೀತಿ ಹಾಡುವಂಥವರು, ಅವರು ತಮ್ಮ ಮನೋಧರ್ಮಕ್ಕೆ ತಕ್ಕಂತೆ ಇದನ್ನು ಬೆಳೆಸ್ಕೊಂಡು ಇರಬಹುದು. ಇದೇ ರಾಗದಲ್ಲಿ ತ್ಯಾಗರಾಜರದು ಮತ್ತೊಂದು ಬಹಳ ಸೊಗಸಾದ ಕೃತಿ ಉಂಟು, ಎಂತ ನೇರ್ಚಿನ ಎಂತ ಚೂಚಿನ ಅಂತ ಹೇಳ್ಬಿಟ್ಟಿದನವೆ. ಅಲ್ಲಿಯೂ ಅದೇ ತರಹ ಮಾಡ್ಕೊಂಡು
ಎಂತ ನೇರ್ಚಿನ್ನ ಎಂತ ಚೂಚಿನ ಎಂತ ವಾರಲೈನ ಕಾಂತದ ಸೂಲೆ ಅನ್ನು ಎಂತ ವಾರಲೈನ ಕಾಂತದ ಸೂಲೆ ಅಂತ ಎಂತ ವಾರಲೈನ ತಕಿಟ 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 ಅಂತ ತಿಶ್ರಗತಿ ಎಂತ ವಾರಲೈನ ಅಂತ ಚತುರಶ್ರಕ್ಕೆನೆ ಬರುವಂಥದ್ದು. ಹೀಗೆಲ್ಲ ಇದೆ. ತ್ಯಾಗರಾಜರು ಯಾವುದನ್ನು ಸಂಗತಿ ಅಂತ ಸಿಗ್ನೇಚರ್ ಮಾಡಿ ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ನಮ್ಮ ಪಾಠಾಂತರಗಳು ಬೇರೆ ಅಂತಾರೆ. ನೀಲಕಂಠ ದೀಕ್ಷಿತ ಅದಕ್ಕೆ ತನ್ನ ಕಲಿವಿಡಂಬನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ. ಮಂತ್ರದಲ್ಲಿ ಭೇದ ಇದ್ದರೆ ನಮ್ಮ ಪಾಠ ಭೇದ ಅಂತಂದುಬಿಡಿ, ವ್ಯಾಕರಣ ದೋಷ ಇದ್ದರೆ ಆರ್ಷ ಪ್ರಯೋಗ ಅಂತಂದುಬಿಡಿ, ಮತ್ತು ಆಚಾರ ಕ್ರಮದಲ್ಲಿ ವ್ಯತ್ಯಾಸ ಇದ್ದರೆ ನಮ್ಮ ದೇಶಾಚಾರ ಅಂತಂದುಬಿಡಿ, ಪ್ರಸಿದ್ಧವಾದ ಪುಣ್ಯಕ್ಷೇತ್ರವನ್ನು ಸ್ವಗ್ರಾಮ ಅಂತಂದುಬಿಡಿ, ಸತ್ವೋಗಿರುವ ಮಹಾವಿದ್ವಾಂಸನನ್ನು ಗುರು ಅಂತಂದುಬಿಡಿ, ನಿಮಗೆ ಯಾವ ಪ್ರಶ್ನೆಯೂ ಬರೋದಿಲ್ಲ ವೈದಿಕ ವ್ಯವಹಾರಗಳಲ್ಲಿ ಅಂತಂತಾನೆ. ಹೀಗಾಗಿ ಯಾವ ರೀತಿ ಮಾಡಬೇಕು? ಪೂರಕದ 3 ಪಟ್ಟು ಕುಂಭಕ ಇರಬೇಕು ಮತ್ತು ಪೂರಕದ 2 ಪಟ್ಟಿನಷ್ಟು ರೇಚಕ ಇರಬೇಕು ಅಂತ ಒಂದು ಲೆಕ್ಕ ಹೇಳುತ್ತೆ. ಮತ್ತೊಂದು ಹೇಳುತ್ತೆ ಪೂರಕ ಮತ್ತು ರೇಚಕಗಳು ಸಪ್ರಮಾಣವಾಗಿರುತ್ತೆ, ಕುಂಭಕ ಅದಕ್ಕೆ 2 ಪಟ್ಟು ಅಂತ ಹೇಳ್ಬಿಟ್ಟಿದ್ರು. ಹಾಗಲ್ಲ, ಪೂರಕ 1 ಪಟ್ಟಾದರೆ ಕುಂಭಕ 2 ಪಟ್ಟಾದರೆ ರೇಚಕ 3 ಪಟ್ಟಿರಬೇಕು ಅಂಥೇಳಿ. ಯಾರ್ಯಾರಿಗೆ ಹೇಗೆ ಅಲ್ಲಿಂದ ನೆಮ್ಮದಿ ಸಿಕ್ಕುತ್ತೋ ಅದಷ್ಟೇ ಪ್ರಮಾಣ, ಇನ್ಯಾವುದೂ ಅಲ್ಲ. ಇವೆಲ್ಲ ಹೇಗೆ ಅಂತಂದರೆ ಅಡುಗೆಗೆ ಉಪ್ಪು ಎಷ್ಟು ಹಾಕಬೇಕು ಅಂತ ಅದನ್ನು ಬ್ರಹ್ಮ ಕೂಡ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದಂಡಿ ಅದಕ್ಕೆ ಕಾವ್ಯಾದರ್ಶದಲ್ಲಿ ಹೇಳ್ತಾನೆ, ಸಕ್ಕರೆ, ಬೆಲ್ಲ, ಜೇನುತುಪ್ಪ, ಕಬ್ಬಿನ ಹಾಲು ಇವೆಲ್ಲವೂ ಕೂಡ ಸಿಹಿನೇ, ಆದರೆ ಇವುಗಳ ವ್ಯತ್ಯಾಸ ಏನು ಅಂತ ಬ್ರಹ್ಮನಿಗೂ ಹೇಳೋಕ್ಕಾಗೋದಿಲ್ಲ ಅಂತಾನೆ. ಸಿಹಿ ಅಂತ ಅನ್ಬೋದು, ಅದರ ಅನುಭವ ಗೊತ್ತಿದ್ದವ್ರಿಗೆ ಗೊತ್ತಾಗುತ್ತೆ. ನೋಡಿ, ಸಾರಿಗೆ 1 ಚಮಚ ಸಕ್ಕರೆ ಹಾಕಿಬಿಟ್ಟಿದ್ದಾರೆ, ಅದೇ 1 ಗಜ್ಜುಗ ಗಾತ್ರದ ಬೆಲ್ಲ ಹಾಕಿದ್ರೆ ರುಚಿನೇ ಬೇರೆ ಇರ್ತಿತ್ತು ಅಂತಂತಾರೆ. ಆ ರುಚಿ ಹೇಗೆ ಬೇರೆ ಇರ್ತಾ ಇತ್ತು ಅನ್ನೋದನ್ನು ಯಾವ ರೀತಿ ಹೇಳೋದಕ್ಕೆ ಸಾಧ್ಯ? ಈಲಾಗನಿ ವಿವರಿಂಪಲೇನು ಚಾಲ ಸ್ವಾನುಭವ ವೇದ್ಯಮೇ ಅಂತ ಅನ್ಬೇಕಾಗುತ್ತದೆ. ಆಮೇಲೆ ಅಭ್ಯಂತರೇಣ ರೇಚ್ಯೇತ ಪೂರ್ಯೇತ ಅಭ್ಯಂತರೇಣತು ನಿಸ್ಪಂದಂ ಕುಂಭಕಂ ಕೃತ್ವ ಕಾರ್ಯಾಶ್ಚಾಭ್ಯಂತರಾಸ್ತ್ರಯ ಅಂಥೇಳಿ ಒಳಗಡೆಯಿಂದಲೇ ರೇಚಕ ಪೂರಕಗಳನ್ನು ನಿಯಂತ್ರಣ ಮಾಡಬೇಕು. ಕುಂಭಕದಲ್ಲಿ ಅಲ್ಲಾಡದೆ ಉಳಿಯಬೇಕು. ನಾಭ್ಯಾಂ ಹೃದಯ ಸಂಚಾರಾನ್ ಮನಸ್ಸಶ್ಚೇಂದ್ರಿಯ ಗೋಚರಾತ್ ಪ್ರಾಣಾಯಾಮಶ್ಚತುರ್ಥಸ್ಥು ಸುಪ್ರಶಾಂತ ಇತಿ ಸ್ಮೃತಃ ಅಂತ ನಾಭಿಯಲ್ಲಿ ಹೃದಯ ಸಂಚಾರದಲ್ಲಿ ಇಂದ್ರಿಯಗಳ ಪ್ರತಿಯೊಂದು ಚಲನವಲನದಲ್ಲಿ ಪ್ರಾಣಾಯಾಮದ ಗತಿ ಏನಾಗುತ್ತಿದೆ ಅಂತ ಗಮನಿಸಬೇಕು ಅಂತ. ಅಂದರೆ ಒಂದೊಂದು ಬಾರಿ ಪ್ರಾಣಾಯಾಮ ಮಾಡುವಾಗಲೂ ಅದು ಒಟ್ಟಂದದ ದೇಹದಲ್ಲಿ ಹೇಗೆ ಪರಿಣಮಿಸ್ತಾ ಇದೆ ಅಂತ ನೋಡಬೇಕು. ಉದಾಹರಣೆಗೆ ರೇಚಕ ಮಾಡುವಾಗ ಆ ಹೊಕ್ಕುಳಿನ ಭಾಗದಲ್ಲಿ ನಾಭಿಯಲ್ಲಿ ಯಾವ ಪರಿಣಾಮ ಉಂಟು ಮಾಡ್ತಾ ಇದೆ ಅಂತ ನೋಡಬೇಕು ಅಂತೆಲ್ಲ ಹೇಳ್ತಾರೆ. ಈ ರೀತಿಯಾಗಿ ಅದು ಪ್ರಾಯೋಗಿಕ ವಿದ್ಯೆ, ಅದರ ಬಗೆಗೆ ಇಲ್ಲಿ ನಾವು ನೋಡ್ತೀವಿ. ಸಾಮಾನ್ಯವಾಗಿ ನನ್ನ ಒಂದಿಷ್ಟು ಅನುಭವದಿಂದ ಹೇಳುವುದಿದ್ದರೆ, ರೇಚಕವನ್ನು ದೀರ್ಘಕಾಲವಾಗಿ ಮಾಡ್ತಾ ಇದ್ದಂತೆ ಭಾರ ಕಡಿಮೆ ಆಗ್ತಾ ಬರುತ್ತೆ. ತಲೆಯಲ್ಲಿ ಏನೋ ಒಂದು ಭಾರ ತುಂಬಿದೆ ಅಂತ ಅನಿಸಿದ್ರೆ ಹಗುರವಾಗ್ತಾ ಬರ್ತೀವಿ. ರೇಚಕ ಒಂದು ರೀತಿ ಈ 2 ಸ್ಟ್ರೋಕು 4 ಸ್ಟ್ರೋಕು ಎಂಜಿನ್ಗಳಲ್ಲಿ ಸ್ಕ್ಯಾವೆಂಜಿಂಗ್ ಸೈಕಲ್ ಅಂತ ಕರೀತಾರೆ. ಎಲ್ಲ ಅವಶೇಷ ಹಳೆಯ ಶಿಲ್ಕುಗಳನ್ನು ಬರ್ಂಟ್ ಆ್ಯಂಡ್ ಅನ್ಬರ್ಟ್ ಗ್ಯಾಸಸ್ ಅಂತ ಏನಿರುತ್ತವೆ ಅಷ್ಟನ್ನು ಹೊರಗಡೆ ತಳ್ಳುವಂಥದ್ದಾಗುತ್ತದೆ. ಆ ರೀತಿಯಲ್ಲಿ ರೇಚಕ ಇಳಿಸುತ್ತೆ ಭಾರವನ್ನು. ಅದನ್ನು ಯಾರೂ ಪ್ರಯತ್ನಪಟ್ಟು ನೋಡಬಹುದು. ನಿಧಾನಕ್ಕೆ ಪ್ರಾಣಾಯಾಮ ಮಾಡ್ತಾ ರೇಚಕವನ್ನು ದೀರ್ಘತರವಾಗಿ ಕ್ರಮವಾಗಿ ಬಹಳ ಶಾಂತವಾಗಿ ಸ್ಥಿಮಿತವಾಗಿ ಇಳಿಸ್ಕೊಂಡು ಬಂದಾಗ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗುವುದಂತೂ ಅಷ್ಟರ ಮಟ್ಟಿಗೆ ಅನುಭವ ನನಗಾಗಿರುವಂಥದ್ದು. ಇನ್ನು ಎಷ್ಟೋ ಜನಕ್ಕೂ ಅದರ ಅನುಭವ ಇದ್ದಿರಬಹುದು ಅಂತ ಅನಿಸುತ್ತೆ. ಏನಿಲ್ಲ, ಸರಿಯಾದ ಲಯದಲ್ಲಿ ಸುಮ್ಮನೆ ಉಸಿರಾಟ, ಪೂರಕ ಕುಂಭಕ ರೇಚಕಗಳನ್ನು ಒಂದು ತಾಳದಲ್ಲಿ ಒಂದು ರಿದಮ್ನಲ್ಲಿ ಮಾಡಿದ್ರೆ ಸಾಕು, ಬಹಳ ನೆಮ್ಮದಿ ಬರುತ್ತೆ. ಏನಿಲ್ಲದೆ ಇದ್ರು ಹೇಳ್ತೀನಿ, ನಿದ್ರೆ ಬರ್ತಾ ಇಲ್ಲ ಅಂದರೆ ನೀವು ಲಯಬದ್ಧವಾಗಿ ಉಸಿರಾಟ ಶುರು ಮಾಡಿ. ಒಂದು 5 ನಿಮಿಷಕ್ಕೆ ನಿದ್ರೆ ಬರುತ್ತೆ. ನನಗಂತೂ 1 ನಿಮಿಷಕ್ಕೆ ನಿದ್ರೆ ಬಂದುಬಿಡುತ್ತೆ ಆ ಥರ ಮಾಡಿದ್ರೆ. ಯಾಕೆಂದರೆ ನಿದ್ರೆಯಲ್ಲಿ ನಮಗೆ ಈ ಯಾವ ಯೋಗದ ಹಂಗಿಲ್ಲದೆ ಲಂಗು ಲಗಾಮಿಲ್ಲದೆ ಈ ರೀತಿಯಾಗಿಯೇ ಉಸಿರಿರುತ್ತೆ. ಯಾವುದು ಸಮಾಧಿಯಲ್ಲಿ ನಡೆಯುವಂಥ ಉಸಿರಾಟ ಅಂತೀವಿ ಅದು ನಿದ್ರೆಯಲ್ಲಿ ತಾನಾಗಿ ಆಗ್ತಕ್ಕಂಥ, ಅದರಿಂದಲೇ ನಿದ್ರಾ ಸಮಾಧಿ ಸ್ಥಿತಿ ಅಂತಲೂ ಹೇಳಿಬಿಟ್ಟಿದ್ದಾರೆ ಆಚಾರ್ಯರು. ಕಾರಣ, ನಮ್ಮ ಮನಸ್ಸಿನ ಉದ್ವಿಗ್ನತೆಗೆ ಅನುಸಾರವಾಗಿ ಉಸಿರಾಟ ನಡೀತಾ ಇರುತ್ತೆ.
ಉಸಿರಾಟದ ರೀತಿಗೆ ತಕ್ಕಂತೆ ರಕ್ತ ಪ್ರಸರಣ ಇರುತ್ತದೆ ಮತ್ತು ಇದು ಅನ್ಯೋನ್ಯಾಶ್ರಿತವಾಗಿರುತ್ತೆ. ಹಾಗಲ್ಲದೆ ಯಾವ ಚಿಂತೆಯೂ ಕಾಡದೇ ಇದ್ದಾಗ ಅದಕ್ಕೆ ತನ್ನಂತೆ ತಾನು ನೆಮ್ಮದಿ ಬೇಕಲ್ವಾ? ಯಾವುದು ಹೊರಗಡೆಯಿಂದ ತೊಳಸೋದಿಲ್ಲದೆ ಇದ್ದರೆ ನೀರು ತನ್ನಂತೆ ತಿಳಿಯಾಗಲೇಬೇಕು, ಕೆಸರು ಇಳಿಯಲೇಬೇಕು, ಮೇಲೆ ತಿಳಿ ನೀರು ಬಗ್ಗಡ ಕಳ್ಕೊಂಡು ಸ್ಫಟಿಕ ಸದೃಶವಾಗಬೇಕು. ಈ ರೀತಿಯಾಗಿರುವಂಥದ್ದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಇವೆಲ್ಲ ಹೇಗೆ ಮತ್ತೆ ಅವಸ್ಥಾತ್ರಯಕ್ಕೆ ಮೂಲವನ್ನು ಹುಡುಕೊಂಡು ಹೋಗ್ತಾ ಇವೆ ಅಂತ. ಆಮೇಲೆ ಸಿದ್ಧಿಗೆ ಹೇಗೆ ಉಪಾಯ ಅನ್ನೋದನ್ನು ಹೇಳ್ತಾರೆ. ಮೋಹಾವರಣಾತ್ ಸಿದ್ಧಿ ಅಂತ. ಸಿದ್ಧಿಗೆ ಅಂದರೆ ಯಾವುದೇ ಒಂದು ತಪಸ್ಸಿದ್ಧಿಗೆ ಕಾರಣ ಯಾವುದು ಅಂತಂದರೆ ಮೋಹಾವರಣದಿಂದ ದೂರ ಹೋಗತಕ್ಕಂಥದ್ದು. ಮೋಹಾವರಣಾತ್ ಅಂದರೆ ಪಂಚಮಿ, ಪಂಚಮಿ ವಿಭಕ್ತಿ ಅಪಾದಾನ, ದೂರ ಹೋಗುವುದಕ್ಕೆ ಅಂತ. ಮೋಹದ ಆವರಣವನ್ನು ಕಳ್ಕೊಂಡಾಗ ಸಿದ್ಧಿ ಉಂಟಾಗುತ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ಮೋಹಜಯಾತ್ ಅನಂತ ಭೋಗಾತ್ ಸಹಜ ವಿದ್ಯಾಜಯ. ಮೋಹಜಯದಿಂದ ಅನಂತವಾದ ಭೋಗಗಳಿಂದ ಸಹಜ ವಿದ್ಯಾ ಜಯ ಉಂಟಾಗುತ್ತದೆ ಅಂತ. ಅಂದರೆ ಮೋಹಗಳಿಗೆ ತುತ್ತಾಗದೇ ಇರುವವನು, ಭೋಗಗಳಿಗೆ ಮಾರು ಹೋಗದೇ ಇದ್ದವನಿಗೆ ಸಹಜ ವಿದ್ಯೆ ಅಂತ. ಈ ಸಹಜ ವಿದ್ಯಾ ಅನ್ನುವಂಥದ್ದು ಆತ್ಮವಿದ್ಯೆಯೇ, ಇನ್ಯಾವುದೂ ಅಲ್ಲ. ನಮ್ಮೊಟ್ಟಿಗೆ ಅವಿನಾಭಾವವಾಗಿರುವಂಥದ್ದು ಈ ಬ್ರಹ್ಮವಿದ್ಯೆ ಅಲ್ಲದೆ ಇನ್ಯಾವುದೂ ಅಲ್ಲ. ಈ ಅರ್ಥದಲ್ಲಿಯೇ ಬೌದ್ಧ ತಂತ್ರಗಳಲ್ಲಿ ಸಹಜಯಾನ ಅನ್ನುವಂಥದ್ದು ಒಂದು ಉಂಟು. ಸಹಜಯಾನ ಅಂತಂದರೆ ನಮ್ಮ ನೈಜವಾದ ರೀತಿಯಲ್ಲಿ ನಾವು ಬಾಳುವಂಥದ್ದು, ಅದನ್ನು ಗಮನಿಸಿಕೊಳ್ಳಬೇಕು ಅಂತ. ಇದನ್ನೇ ಉನ್ಮನ ಅಥವಾ ಉನ್ಮನಿ ವಿದ್ಯಾ ಅಂತ ಕೂಡ ಕರೀತಾರೆ ಅಂತ ಗೊತ್ತಾಗುತ್ತದೆ. ಮತ್ತು ಇಲ್ಲೆಲ್ಲ ಮಂತ್ರ ಜಪಗಳನ್ನು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ನಾನು ಆ ವಿವರಗಳಿಗೆ ಹೋಗೋದಿಲ್ಲ. ಪಾಶಾವಲೋಕನಂ ತ್ಯಕ್ತ್ವ ಸ್ವರೂಪಾವಲೋಕನಂ ಹೀತ್ ಸ್ವರೂಪಾಲೋಕನಂ ಹೀತ್ ಆತ್ಮವ್ಯಾಪ್ತಿಭಿರ್ಭವತ್ಯೇಷ ಶಿವವ್ಯಾಪ್ತಿಸ್ತತೋನ್ಯಥ ಆತ್ಮತತ್ವಂ ತತಸ್ತ್ಯಕ್ತ್ವ ವಿದ್ಯಾತತ್ವೇ ನಿಯೋಜಯೇತ್ ಉನ್ಮನಾ ಸಾತು ವಿಜ್ಞೇಯ ಮನಸ್ಸಂಕಲ್ಪ ಉಚ್ಯತೆ ಅಂತ ಹೇಳಿ, ಪಾಶದ ಬಗ್ಗೆ ಗಮನ ಹರಿಸೋದಕ್ಕಿಂತ ಸ್ವರೂಪದ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಪಾಶ ಯಾವುದು? ಈ ಜಗತ್ತು. ಜಗತ್ತಿನ ಬಗ್ಗೆ ಗಮನ ಇಡೋದಕ್ಕಿಂತ ನಮ್ಮ ಸ್ವರೂಪದ ಬಗ್ಗೆ ಗಮನ ಇಡುವಂಥದ್ದೇ ಶಿವತತ್ವಕ್ಕೆ ಹತ್ತಿರವಾಗುವಂಥದ್ದು ಅಂತ. ಎಷ್ಟು ಯೋಚನೆ ಮಾಡಿದ್ರೂ ಜಗತ್ತಿನ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆಂತ ಕೈ ಕಟ್ಟಿಕೊಂಡು ಕೂತ್ಕೊಳ್ಬೇಕಾ? ಅಲ್ಲ. ವೆನ್ ದಿ ವರ್ಲ್ಡ್ ಬಾದರ್ಸ್ ಯು, ಯು ಹ್ಯಾವ್ ಟು ಬಾದರ್ ಇಟ್, ಆರ್ ಆಸ್ ಲಾಂಗ್ ಆಸ್ ಯು ಬಾದರ್ ಇಟ್, ಯು ಜಸ್ಟ್ ಬಾದರ್. ಆಮೇಲೆ ಅದನ್ನು ಆಚೆಗೆ ಬಿಟ್ಟು ಹೋಗಬೇಕಾಗುತ್ತದೆ. ಈ ಕೆಲಸ ಮಾಡದೆ ನಾನು ಇರೋಕ್ಕಾಗೋಲ್ಲ ಅಂದರೆ ಮಾಡಿ ಮುಗಿಸಿಬಿಡಿ, ಸಾಕು ಅಂತ ಅನ್ನಿಸ್ಕೊಂಡ್ಬಿಟ್ಟು ಆಚೆಗೆ ಬನ್ನಿ ಅಂತ. ಎಷ್ಟೋ ಬಾರಿ ಕೆಲವರು ಒಂದನ್ನು ಬಿಡಬೇಕು ಅಂತ ತುಂಬ ಗುದ್ದಾಡುವುದಕ್ಕಿಂತ ಅದಕ್ಕೆ ದಾಸರಾಗಿಬಿಡೋದು ಮೇಲು. ಆಮೇಲೆ ಬಳಲಿಕೆಯಿಂದಾದರೂ ಬಿಡುವಂತೆ ಆಗುತ್ತದೇನೋ. ಇದು ಸ್ವಲ್ಪ ಪ್ರಮಾದಕಾರಿಯಾದ ಸಲಹೆ, ಆದರೂ ಹೇಳ್ತಾ ಇದ್ದೀನಿ. ಏಕೆಂದರೆ ಅದು ಸಾಕು ಅಂತ ಅನ್ನಿಸ್ಕೊಂಡು ಬಿಟ್ರೆ ಮೇಲ ಅಂತ. ಈಗ ಒಂದು 3-4 ದಿವಸಗಳಿಂದ ಒಂದು ಮಾಡ್ತಾ ಇದ್ದೀನಿ. ಅದು ಒಂದು ಅಲ್ಪಯೋಗ. ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಇಲ್ಲದಿದ್ದರೆ ಆಗ್ತಿರಲಿಲ್ಲ, ತಿಂಡಿ ತಿಂದ ಮೇಲಿಂದ ಕಾಫಿ ಇಲ್ಲದಿದ್ದರೆ ಆಗ್ತಾ ಇರಲಿಲ್ಲ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ದೇಹದ ಗಂಟೆ ಬಾರಿಸೋಕ್ಕೆ ಶುರು ಮಾಡಿಬಿಡೋದು ಕಾಫಿ ಬೇಕು ಅಂತ. ಅದಕ್ಕೆ ಈಗ ಕಾಫಿ ಕುಡಿಯೋದು ಬೇಡ ಅಂತ ಅಂದುಕೊಂಡು ಕಾಫಿಗೆ ಬದಲಾಗಿ ಆ ಹೊತ್ತಿಗೆ ಬಿಸಿನೀರು ಕುಡಿಯೋದು ಅಂತ. ಏನೂ ತೊಂದರೆ ಇಲ್ಲದೆ ನಡೀತಾ ಇದೆ. ಬೇರೆ ಕಡೆ ಎಲ್ಲಾದರೂ ಅಯಾಚಿತವಾಗಿ ಕಾಫಿ ಬಂದರೆ ಆ ವೇಳೆಯಲ್ಲಿ ಕುಡಿಯೋಣ. ಈ ವೇಳೆಗೆ ಸರಿಯಾಗಿ ಕಾಫಿ ಕುಡಿಯುವುದು ಅಂತ ಅನ್ನೋದನ್ನು ಮೀರಿ ಬಿಟ್ಟರೆ ಕಾಫಿಯಿಂದ ಹಂಗು ಕಳಿಸ್ಕೊಂಡಂತೆ ಅಂತ. ಅದಾಗುತ್ತೆ ಅನ್ನೋ ವಿಶ್ವಾಸ ಇತ್ತು. ಆದರೆ ಯಾಕೆ ಮಾಡೋದು ಅನ್ನುವಂಥ ಒಂದು ಸೋಂಬೇರಿತನ ಆಗತ್ತೆ ನಮ್ಮ ಕೈನಲ್ಲಿ. ಯಾತಕ್ಕೆ ಮಾಡೋಣ? ಬಹಳ ಜನಕ್ಕೆ ಅದೇ ಇರುತ್ತೆ. ನಮ್ಮ ಕೈಯಲ್ಲಿ ಆಗತ್ತೆ, ಆದರೂ ನಾವು ಯಾತಕ್ಕೆ ಶ್ರಮ ಪಡಬೇಕು ಅಂತ ಅಲ್ಲಿ ನಾವು ಸೋಲುವುದಾಗುತ್ತದೆ. ಬಿಡೋಣ, ನೋಡೋಣ, ಬಿಟ್ಟೇ ಬಿಡೋಣ ಅಂತ ಹೇಳಿಬಿಟ್ಟು ಆ ರೀತಿಯಲ್ಲೇ ಇನ್ನೊಂದಷ್ಟು ಆಹಾರ ಇತ್ಯಾದಿಗಳ ಬಗ್ಗೆನೂ ಸಾಧಿಸಬೇಕು ಅಂತನ್ನುವಂಥದ್ದಿದೆ. ಸಾಧಿತವಾದರೆ ಸಂತೋಷ, ಆಗದೇ ಇದ್ದರೆ ಬೇಸರ ಇಲ್ಲ, ನೋಡೋಣ. ಒಟ್ಟಿನಲ್ಲಿ ಈ ರೀತಿಯಾದ ಪ್ರಯತ್ನಗಳನ್ನು ಮಾಡುವಂಥದ್ದು ಯಾವುದಿದೆ ಅದೆಲ್ಲ ಪಾಶಾವಲೋಕದಿಂದ ಸ್ವಸ್ವರೂಪಾವಲೋಕನ, ಪಶ್ವವಲೋಕನದ ಕಡೆಗೆ ನಾವು ಬರುವಂಥದ್ದಾಗುತ್ತದೆ. ತುಂಬ ಬಾರಿ ನಾವು ಜಗತ್ತಿನ ವಿಷಯಗಳ ಬಗ್ಗೆ ತುಂಬ ದೊಡ್ಡ ಕನ್ಸರ್ನ್ ಇರುವರಂತೆ ವರ್ತಿಸ್ತಾ ಇರ್ತೀವಿ. ಆದರೆ ನಮಗೆ ಆ ದಾಯಿತ್ವವನ್ನು ಯಾರು ಕೊಟ್ಟಿದ್ದಾರೆ? ಆರ್ ವಿ ಆಥರೈಸ್ ಟು ಕಾಮೆಂಟ್ ಆನ್ ಎವ್ರಿಥಿಂಗ್ ಇನ್ ದಿ ವರ್ಲ್ಡ್? ಅಲ್ಲ.
ನನಗೆ ಆ ವಿಷಯದಲ್ಲಿ ಹೇಳುವುದೇನೂ ಇಲ್ಲ ಅಂತಂದರೆ ಯಾವ ತಪ್ಪೂ ಅಲ್ಲ. ಯಾರೋ ಒಂದು ಮಾತು ಹೇಳಿದ ನೆನಪಾಗುತ್ತೆ, ದಿ ಪ್ರಾಬ್ಲಮ್ ವಿತ್ ಅಸ್ ಈಸ್ ಎವ್ರಿ ಇಂಡಿಯನ್ ಥಿಂಗ್ಸ್ ಈಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ. ಹಾಗಾಗಿ ಎಲ್ಲದರ ಮೇಲೂ ದೊಡ್ಡ ದೊಡ್ಡ ರೀತಿಯ ಕಾಮೆಂಟ್ಸ್ ಮಾಡುವುದಾಗುತ್ತೆ. ಎಲ್ಲಿ ಸಾಧ್ಯವಾಗುತ್ತದೆ? ಜಗತ್ತಿನ ಬಗೆಗೆ ನಮ್ಮ ಇರುವಿನ ಒಳಗೆ, ನಮ್ಮ ಅರಿವಿನ ಒಳಗೆ, ನಮ್ಮ ಚೌಕಟ್ಟಿನ ಒಳಗೆ ನಾವು ಹೇಳಬಹುದು. ಇದಕ್ಕಿಂತ ಹೆಚ್ಚಿನದನ್ನು ನಾವು ಹೇಳೋಕ್ಕಾಗೋದಿಲ್ಲ ಅಂತ. ಹಾಗಂತ ಹೇಳಿ ಜಗದಾಸ್ಥೆಯನ್ನು ಕಳ್ಕೊಂಡು ಬಿಟ್ಟರೆ ಗತಿ ಏನು? ಜಗತ್ತು ನಮಗೆ ಕೊಡಬೇಕಾದ ಸಂಸ್ಕಾರ ಕೊಡದೇ ಇದ್ದರೆ ನಮಗೆ ಅದು ದೊಡ್ಡ ನಷ್ಟ ಅಲ್ಲವಾ? ತನ್ಮೂಲಕವಾಗಿ ಚಿತ್ತಶುದ್ಧಿಗೆ ಅವಕಾಶವೇ ಆಗುವುದಿಲ್ಲವಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಅದನ್ನು ಹೇಳ್ತಾರಲ್ಲ ಡಿ ವಿ ಜಿಯವರು ಬಹಳ ಚೆನ್ನಾಗಿ, ಸ್ವಸ್ಥತೆಯನ್ನು ಅಲುಗಿಸದ ಜಗದಾಸ್ಥೆಯೊಂದು ಗುಣ, ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು, ಎರಡೂ ಬೇಕಾಗುತ್ತದೆ. ಅಲ್ಲಿ ಯೋಚನೆ ಮಾಡಬೇಕು, ಈ ಥರದ ಕಾಮೆಂಟ್ಸಿಂದ ನನಗೇನಾದರೂ ಸಂಸ್ಕಾರವಾಯಿತಾ ಅಂತ. ತುಂಬ ತುಂಬ ಮುಖ್ಯವಾದ ಸಂಗತಿ ಅದು ಅಂತ ಅನಿಸುತ್ತೆ. ನಮಗೆ ಸಂಸ್ಕಾರವಾಗದೇ ಇರುವಲ್ಲಿ, ನಮ್ಮ ಚಿತ್ತಶುದ್ಧಿಗೆ ಕಾರಕವಾಗದೇ ಇರುವಲ್ಲಿ ಹೆಚ್ಚು ತೊಡಗಿಕೊಳ್ಳುವಿಕೆ ಅನ್ನೋದು ಚಿತ್ತಶ್ರಾಂತಿಯನ್ನು ಉಂಟು ಮಾಡುತ್ತದೆ. ನಮಗೇ ಮಾಡಿದ ಮೇಲೆ ಕೇಳಿದವ್ರಿಗೆ ಮಾಡದೇ ಇರುತ್ತಾ? ಈ ಜಗತ್ತಿಗೆ ಅದು ಪೀಡೆಯಾಗದೇ ಇರ್ತದೆಯಾ ಅನ್ನುವಂಥದ್ದನ್ನೆಲ್ಲ ಗಮನಿಸಿಕೊಳ್ಳುವಂಥದ್ದು ಈ ಪಾಶವನ್ನು ಕುರಿತು ಚಿಂತನೆ ಕಡಿಮೆ ಮಾಡಿ ಪಶುವಿನ ಬಗ್ಗೆ ಬರುವುದು. ಈ ಬಗೆಗೆ ಸಾಮಾನ್ಯವಾಗಿ ಹೇಳುವುದುಂಟು, ಪಾಶ್ಚಾತ್ಯರದು ಪೌರುಷವಾದ, ನಮ್ಮದು ದೈವವಾದ, ನಾವು ಕರ್ತವ್ಯದಿಂದ ಜಾರಿಕೊಳ್ಳೋದಕ್ಕೆ ಮಾಡುವುದು. ವೇದಾಂತ ಮತ್ತೆ ಮತ್ತೆ ಹೊಣೆಗಾರಿಕೆ ಬಿಟ್ಟು ಹೊಣೆ ಜಾರಿಕೆಯ ಕಡೆಗೆ ಇರುವಂಥದ್ದು ಅಂತ. ಕೆಲವೊಮ್ಮೆ ಹಾಗಾಗುವುದು ನಿಜವೋ ಏನೋ, ಆದರೆ ನಮಗೆ ಒಂದಿಷ್ಟು ಒಳಮನಸ್ಸು ಹೇಳ್ತಾ ಇರುತ್ತೆ, ಇಲ್ಲಿ ನಾವು ಹೊಣೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ಮಾತಾಡ್ತಾ ಇದ್ದೀವಿ ಅಂತ. ಅದೇ ಸಂದರ್ಭದಲ್ಲಿ ಹೊಣೆಗಾರಿಕೆ ಇದ್ದರೂ ಕೂಡ ಯಾವ ಹಂತದವರೆಗೆ ಅನ್ನೋದನ್ನು ನೋಡಿಕೊಳ್ಬೇಕಲ್ಲ. ತೆಂಗಿನ ಮರ ಹತ್ತುವನನ್ನು ನಮ್ಮ ಕೈಯಾರೆ ಎಷ್ಟು ಮೇಲಕ್ಕೆ ತಳ್ಳಬಹುದು ಅಷ್ಟು ಮೇಲಕ್ಕೆ ತಳ್ಳಬಹುದು, ಅದಕ್ಕಿಂತ ಹೆಚ್ಚು ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ನಾವು ಮಾಡಬಹುದು. ನನ್ನ ಕೈಯಲ್ಲಿ ಆದದ್ದು ಇಷ್ಟೇ, ಅದಕ್ಕಿಂತ ಮಿಗಿಲಾಗಿ ಮಾಡೋಕ್ಕಾಗೋಲ್ಲ. ಒಂದು ಪರಿಷ್ಕಾರವಾಗಲಿ, ಒಪ್ಪವಾಗಲಿ, ಓರಣವಾಗಲಿ ಇಷ್ಟೇ. ಅಲ್ಲಿಗೆ ನಮಗೆ ಒಂದು ಬಗೆಯ ದೇಹ ಮನೋಬುದ್ಧಿಗಳ ಶ್ರಮ ಉಂಟಾಗುತ್ತದೆ. ಆ ಶ್ರಮ ಉಂಟಾದ ಮೇಲೆ ನಮ್ಮ ಮಿತಿಜ್ಞಾನ ಉಂಟಾಗುತ್ತದೆ. ನಮ್ಮ ಮಿತಿಜ್ಞಾನ ಉಂಟಾಗುವುದೇ ಚಿತ್ತಶುದ್ಧಿ. ಚಿತ್ತಶುದ್ಧಿ ಅಂತಂದರೆ ಇನ್ನೇನೂ ಅಲ್ಲ, ನಾನು ಏನೇನೋ ಮಾಡಬಹುದಾಗಿತ್ತು ಅನ್ನೋದ್ರಿಂದ ನನ್ನ ಕೈನಲ್ಲಿ ಮಾಡೋಕ್ಕಾಗಿದ್ದು ಇಷ್ಟೇ ಅನ್ನುವಂಥ ಯತ್ತಾ ಸ್ವೀಕಾರ. ಅಷ್ಟಾದರೆ ಎಷ್ಟೋ ದಾಟಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಮುಂದೆ 8ನೇ ಸೂತ್ರ ಹೇಳುತ್ತೆ, ಜಾಗ್ರದ್ವಿತೀಯಕರಃ ಅಂತ ಹೇಳಿ, ಶುದ್ಧ ವಿದ್ಯಾ ಪದವನ್ನು ದಾಟದಂಥವನು ಏಕಾಗ್ರತೆಯಲ್ಲಿ ಸದಾ ಎಚ್ಚರದಿಂದ ಇರಬೇಕು. ತಾನು ಅಹಂತ ಮತ್ತು ಜಗತ್ತು ಇದಂತ ಅಂತ ಯಾವುದಿದೆ ಅದೆರಡು ಬೆಸೆದು, ದೃಶ್ಯ ದೃಕ್ಕುಗಳು ಬೆಸೆದು ಅಹಂ ಇದಂತ, ನಾನು ಇದು ಒಂದೇ ಅನ್ನುವ ಭಾವಕ್ಕೆ ಬರಬೇಕು. ಅಂದರೆ ದೃಶ್ಯ ದೃಕ್ಕುಗಳು ಅಳಿದು ದರ್ಶನ ಒಂದೇ ಇರುವಂಥದ್ದು ಅಂತ. ವಿಜ್ಞಾನ ಭೈರವ ಅದಕ್ಕೆ ಹೇಳುತ್ತೆ, ಯತ್ರ ಯತ್ರಾಕ್ಷ ಮಾರ್ಗೇಣ ಚೈತನ್ಯಂ ವ್ಯಜ್ಯತೆ ವಿಭೋಹೋ ತಸ್ಯ ತನ್ಮಾತ್ರ ಧರ್ಮಿತ್ವಾತ್ ಚಿಲ್ಲಯಾತ್ ಭರಿತಾತ್ಮತ ಅಂತ. ಎಲ್ಲೆಲ್ಲಿ ಇಂದ್ರಿಯ ಮಾರ್ಗದಿಂದ ಚೈತನ್ಯವು ತೋರಿಕೊಳ್ತಾ ಇದೆಯಲ್ಲ, ಅಲ್ಲೆಲ್ಲವೂ ಕೂಡ ಆ ತನ್ಮಾತ್ರಗಳಲ್ಲಿರುವಂಥ ತತ್ವವು, ಇಂದ್ರಿಯ ಗೋಳಕದಲ್ಲಿರುವಂಥ ತತ್ವವು, ಭೂತ ಗ್ರಾಮದಲ್ಲಿರುವಂಥದ್ದು ಕೂಡ ಒಂದೇ, ಅದು ಚಿನ್ಮೂಲವಾದದ್ದು ಅಂತ ಅರ್ಥ ಮಾಡಿಕೊಳ್ಳುವುದು ಅಂತ. ಈ ಸಂದರ್ಭದಲ್ಲಿಯೇ ಇಂಥ ಗಮನ ಬಂದವಾಗ ಏನಾಗುತ್ತೆ? ನರ್ತಕ ಆತ್ಮ ಅಂತ ಬರುತ್ತೆ. ತುಂಬ ಚೆನ್ನಾಗಿರುವಂಥ ಸೂತ್ರ, ನನಗೆ ಬಹಳ ಇಷ್ಟವಾದ ಸೂತ್ರ. ಈ ಥರದ ಸ್ಥಿತಿಗೆ ಬಂದಾಗ ಆತ್ಮ ನರ್ತಕ ಅನ್ನುವಂತೆ ನೋಡ್ಕೊಳ್ತಾನೆ ಅಂತ. ಅಂದರೆ ನರ್ತನ ಕಲೆ, ಕ್ರೀಡೆ, ಕೌಶಲ ಇದಕ್ಕೆ ಸಂಬಂಧಪಟ್ಟಂಥದ್ದು. ಯಾವಾಗ ತನ್ನನ್ನು ತಾನು ಒಂದು ಕಲಾವಿದ ಅಂತ ಭಾವನೆ ಮಾಡಿಕೊಳ್ತಾನೋ ಆಗ ಜಗತ್ತಿನ ಅರಿವೇ ಬೇರೊಂದು ರೀತಿಯಲ್ಲಿ ಆಗಿಬಿಡುತ್ತೆ. ನಾವು ಕಲೆಯಾಗಿ ಸ್ವೀಕರಿಸದೆ ಜಗತ್ತಾಗಿ ಎಲ್ಲವನ್ನು ಸ್ವೀಕರಿಸಿದಾಗ ಕಾಣುವ ಅಸಾಮರಸ್ಯಗಳು, ಏರುಪೇರುಗಳು, ವೈಷಮ್ಯ ವಿಕೃತಿಗಳೆಲ್ಲ ಕಲೆಯಾಗಿ ನೋಡಿದ ತಕ್ಷಣ ತನ್ನಂತೆ ತಾನೇ ಹದವಾಗಿಬಿಡುತ್ತೆ. ಅನೇಕ ಬಾರಿ ಈ ವೇದಿಕೆಯಲ್ಲಿ ನಾನು ಹೇಳಿದ್ದೀನಿ, ಕಾಶ್ಮೀರ ಪ್ರತಿಭಿಜ್ಞಾ ಶೈವ ದರ್ಶನದ ಸ್ವಾರಸ್ಯ ಹೆಚ್ಚಿರುವಂಥದ್ದು ಏನೆಂದರೆ ಈ ಸೌಂದರ್ಯ ಮಾರ್ಗದಿಂದ ಸತ್ಯವನ್ನು ಹೇಳೋಕ್ಕೆ ಹೊರಡ್ತಕ್ಕಂಥದ್ದು ಮತ್ತು ಸತ್ಯದ ಮಾರ್ಗದಿಂದ ಸೌಂದರ್ಯವನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಅವರು ದೇಶಪಾಂಡೆ ಅವರು ಅಭಿನವಗುಪ್ತನ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ, ಸಾಹಿತ್ಯ ಅಕಾಡೆಮಿಯವರು ಅಚ್ಚು ಮಾಡಿದ್ದಾರೆ. ನಮ್ಮ ಎನ್ ಬಾಲಸುಬ್ರಹ್ಮಣ್ಯ ಅವರು ಅದನ್ನು ಕನ್ನಡಕ್ಕೆ ಅನುವಾದವೂ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಅವರು ಹೇಳ್ತಾರೆ, ಅಭಿನವಗುಪ್ತ ತನ್ನ
ತಂತ್ರ ಮತ್ತು ದರ್ಶನಶಾಸ್ತ್ರ ಗ್ರಂಥಗಳಲ್ಲಿ ಕಾವ್ಯಮೀಮಾಂಸೆಯ ಕಲಾನುಭವದ ಪ್ರಕ್ರಿಯೆಯನ್ನು, ಆ ಪರಿಭಾಷೆಯನ್ನು ಬಳಸಿಕೊಂಡು ಅವುಗಳನ್ನು ಹೇಳ್ತಾನೆ. ಮತ್ತು ತನ್ನ ಕಾವ್ಯಮೀಮಾಂಸಾತ್ಮಕವಾದ ಗ್ರಂಥಗಳು ಯಾವುದಿವೆ ಅವುಗಳನ್ನು ಕುರಿತು ವ್ಯಾಖ್ಯಾನ ಮಾಡುವಾಗ ಈ ಶೈವ ಮತ್ತು ತಂತ್ರ ದರ್ಶನಗಳ ಮಾರ್ಗದಿಂದಾಗಿ ಅವುಗಳನ್ನು ವಿವರಿಸ್ತಾನೆ ಅಂತ. ಯಾಕೆ ಅಂತಂದರೆ ಅವುಗಳನ್ನು ಹಾಗಿಂದ ಹೀಗೂ ನೋಡ್ಬೋದು, ಹೀಗಿಂದ ಹಾಗೂ ನೋಡ್ಬೋದು ಅನ್ನುವಂಥದ್ದು. ಈ ರೀತಿಯಾದ ಕೆಲಸವನ್ನು ತುಂಬ ಗ್ರಂಥಗಳು ಮಾಡಿಲ್ಲ. ಅಗ್ರಗಣ್ಯನಾಗಿ ಅಭಿನವಗುಪ್ತ, ಹಾಗೆಯೇ ಯೋಗ ವಾಸಿಷ್ಠದಲ್ಲಿದೆ, ಮತ್ತು ವಿದ್ಯಾರಣ್ಯ ಸ್ವಾಮಿಗಳ ಪಂಚದಶಿಯಲ್ಲಿ ಕೂಡ ನಾವು ನೋಡ್ತೀವಿ. ಇವೆಲ್ಲಕ್ಕೂ ಮೂಲ ಸ್ವಲ್ಪ ಮಟ್ಟಿಗೆ ಸಾಂಖ್ಯ ಕಾರಿಕೆಯಲ್ಲಿ ಈಶ್ವರ ಕೃಷ್ಣ ಒಂದಿಷ್ಟು ಕೆಲಸ ಮಾಡಿರುವಂಥದ್ದು. ಅದನ್ನು ಎಲ್ಲರೂ ಬಳಸಿಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ರಂಗಸ್ಯ ನರ್ತಕೀವ ಅನ್ನುವಂಥ ಆ ಕಾರಿಕೆಯನ್ನು ಹಿಡಿದು ನೋಡಿದ್ರೆ ನಮಗೆ ತಿಳಿಯುತ್ತದೆ. ಇಲ್ಲಿ ಬ್ರಹ್ಮವೇ ಒಂದು ಕಲಾವಿದ ಅನ್ನುವಂತೆ, ಕಡೆಗೆ ಆ ಕಲೆಯನ್ನು ಕಾಣತಕ್ಕಂಥ ಸಹೃದಯ ಜೀವಾತ್ಮ ಅಂತ, ಜೀವಾತ್ಮನ ಲೋಕ ವ್ಯವಹಾರದಲ್ಲಿ ಅವನೇ ಸ್ವಯಂ ಕಲಾವಿದ, ನಟ ನರ್ತಕನಂತೆ ಅನ್ನುವ ದೃಷ್ಟಿ ಕಾಣುತ್ತೆ. ಯಾಕೆಂದರೆ ವೈಷಮ್ಯಗಳಿಗೆಲ್ಲ ನಾವು ಸಮನ್ವಯ ಹೇಳೋಕ್ಕೆ ಸಾಧ್ಯ ಇರೋದು ಯಾವಾಗ ಅಂದರೆ ಅವುಗಳೆಲ್ಲ ಒಂದು ಔಚಿತ್ಯದ ಚೌಕಟ್ಟಿಗೆ ಬರುತ್ತವೆ ಅಂತಂದಾಗ. ಭಿನ್ನ ಭಿನ್ನವಾದ ವಿವರಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿಕೊಡುವುದಿದೆಯಲ್ಲ, ಇದನ್ನು ಭಟ್ಟತೌತ ಅಭಿನವಗುಪ್ತನ ಗುರು ತನ್ನ ಅನುಪಲಬ್ಧವಾಗಿಂದಿರುವಂಥ ಅದ್ಭುತ ಗ್ರಂಥ ಕಾವ್ಯ ಕೌತುಕದಲ್ಲಿ ವಿಚಿತ್ರ ಭಾವ ಧರ್ಮಾಂಶ ತತ್ವಪ್ರಖ್ಯಾ ದರ್ಶನಂ ಅಂತಾನೆ. ವಿಚಿತ್ರ ಭಾವ ಧರ್ಮಾಂಶ ತತ್ವಪ್ರಖ್ಯಾಚ ದರ್ಶನಂ ಅನ್ನುವಲ್ಲಿ ಚಿನ್ನಾಭಿನ್ನವಾಗಿ ದಿಕ್ಕಾಪಾಲಾಗಿರುವಂಥ ವಿವರಗಳನ್ನೆಲ್ಲ ಏಕಸೂತ್ರತೆಗೆ ತಂದು ಕೊಡುವಂಥದ್ದು. ನನಗೆ ನನ್ನ ಕಲೆ ಅಂತ ಆಗಿರುವ ಅವಧಾನದ ಬಗ್ಗೆ ಅಭಿಮಾನ ತುಂಬ ಇರೋದಕ್ಕೆ ಒಂದು ಮುಖ್ಯ ಕಾರಣ ಏನೆಂದರೆ, ಅಲ್ಲಿ ಒಂದು ಹಂತಕ್ಕೆ ಇವೆಲ್ಲ ನಡೀತಾ ಇರುತ್ತೆ. ಈ ಸಮಸ್ಯಾಪೂರ್ಣದಲ್ಲಿ ಯಾವುದಾಗುತ್ತದೆ ಅಂದರೆ ಅದರ ಆಚೆಗೆ ನಾವು ನೋಡಬೇಕು ಅಂತಂದೆ. ಲ್ಯಾಟ್ರಲ್ ಥಿಂಕಿಂಗ್ ಅಂತನ್ನುವಂಥದ್ದನ್ನು ಹೇಳಿದೆ. ಉನ್ಮನೀ ಭಾವ ಅನ್ನುವ ಒಂದು ಯೋಗ ಇಲ್ಲಿ ಕಾಣಿಸುತ್ತೆ ಅಂತ. ಅದೇ ರೀತಿಯಲ್ಲಿ ಈ ವಿಚಿತ್ರ ಭಾವ ಧರ್ಮಾಂಶಗಳ ತತ್ವಪ್ರಖ್ಯಾಪನ ಅಂತ ಯಾವುದಿದೆ, ಆ ಪ್ರಖ್ಯಾಪನ ನಡೆಯುವಂಥದ್ದು ದತ್ತಪದಿ ಅನ್ನುವ ಅಂಗ, ದತ್ತಪದಿ ಅಥವಾ ದತ್ತಪದದಲ್ಲಿ ಕಾಣಿಸುತ್ತದೆ. 4 ಪದಗಳು ಒಂದಕ್ಕೆ ಒಂದು ಸಂಬಂಧ ಇಲ್ಲ, ಅವಕ್ಕೆಲ್ಲಕ್ಕೂ ಒಂದು ಏಕಸೂತ್ರತೆಯನ್ನು ಕಲ್ಪಿಸಿಕೊಡಬೇಕು. ಯಾವುದೋ ಭಾಷೆಯ ಶಬ್ದಗಳು, ಯಾವುದೋ ಕಾಂಟೆಕ್ಸ್ಟಲ್ಲಿ ಇರತಕ್ಕಂಥವು, ಅವುಗಳನ್ನೆಲ್ಲವನ್ನು ಒಟ್ಟು ಮಾಡಿ ಒಂದು ಪೋಣಿಸಿಕೊಡಬೇಕು ಅಂತಂದರೆ ಇದೇ ಕಾಣಿಸುತ್ತೆ. ಉದಾಹರಣೆಗೆ ಒಂದು ಅವಧಾನದಲ್ಲಿ ನಾನು ಕೇವಲ ಸಂಸ್ಕೃತದಲ್ಲಿ ಮಾಡಿದಂಥ ಒಂದು ಶತಾವಧಾನದಲ್ಲಿ ಒಂದು ಸಮಸ್ಯೆ ದತ್ತಪದಿಯನ್ನು ಕೊಟ್ಟಿದ್ದರು. ಚಿಕ್ಕ ಛಂದಸ್ಸು ಅನುಷ್ಠುಪ್ ಛಂದಸ್ಸಿನಲ್ಲಿ ತೇರಾ ಮೇರಾ ಸಾರಾ ಪ್ಯಾರಾ ಅನ್ನುವಂಥ ಪದಗಳನ್ನು ಕೊಟ್ಟಿದ್ದರು, ಹಿಂದಿ ಪದಗಳನ್ನು ಕೊಟ್ಟು ರಾಮ ಭರತರ ಪ್ರೀತಿಯನ್ನು ವ್ಯಂಜಿಸುವಂಥದ್ದು, ಭರತನ ಭ್ರಾತೃಪ್ರೇಮ ವ್ಯಕ್ತೀಕೃತವಾಗುವುದು ಪದ್ಯ ಆಗಬೇಕು ಅಂತ. ಮೇರಾ ತೇರಾ ಸಾರಾ ಪ್ಯಾರಾ ಅನ್ನುವಲ್ಲಿ ರಾಮೇ ರಾಜ್ಯಂ, ರಾಮೇ ರಾ ಅಲ್ಲಿ ಮೇರಾ ಬಂತು. ಪ್ರದಾಯಾಹಂ ವ್ರತೆ ರಾಗಕ್ಷಯೇ ರಮೆ, ವ್ರತೇರ ವ್ರತೆ ರಾಗಕ್ಷಯೇ ರಮೆ, ಸಾರಾತ್ಮ ಭರತೋ ಬ್ರೂತೆ ಪ್ಯಾರಾತ್ ಅಪಿ ಆರಾತ್ ಪ್ಯಾರಾದಿತ್ಥಂ ಸುನಿಸ್ಪೃಹ. ರಾಮನಿಗೆ ರಾಜ್ಯವನ್ನು ಬಿಟ್ಟು ನಾನು ರಾಗಕ್ಷಯದ ಅಂದರೆ ಬಯಕೆಗಳನ್ನೇ ನಾಶನ ಮಾಡಿಕೊಳ್ಳುವ ಒಂದು ರಥದಲ್ಲಿ ಮುಳುಗಿಬಿಡ್ತೀನಿ ಅಂತ ಹೇಳಿ ಭರತ ಅಂತಾನಲ್ಲ, ಅವನು ಸಾರಾತ್ಮನಾದವನು. ತಕ್ಷಣ ಹಿಂದು ಮುಂದೆ ಯೋಚನೆ ಮಾಡದೆ ಹೇಳ್ದ ಅಂತ ಪದ್ಯ ತಾತ್ಪರ್ಯ ಸಾಮಾನ್ಯವಾದದ್ದು. ಅಲ್ಲಿ ಚಮತ್ಕಾರ ಇರುವುದಿಲ್ಲ, ಇದನ್ನು ಕುರಿತು ಹೇಳುವಂಥದ್ದು. ಹೀಗೆ ಎಷ್ಟೋ ಬರುತ್ತೆ. ಆ ಒಂದು ಪದಗಳನ್ನು ಬೆಸೆಯುವಂಥದ್ದಿದೆಯಲ್ಲ, ಅದಕ್ಕೆ ಆ ಚೌಕಟ್ಟಿನಿಂದ ಆಚೆಗೆ ಹೋಗಬೇಕು. ಒಂದು ಉದಾಹರಣೆ ಕೊಡುವುದಿದ್ದರೆ, ಮನೆಯನ್ನು ನಾವು ಸರಿ ಮಾಡಿಕೊಳ್ಬೇಕು ಅಂದರೆ ಬೀದಿಯ ಹಂತದಲ್ಲಿ ಯೋಚನೆ ಮಾಡಬೇಕು. ಬೀದಿ ಸರಿ ಮಾಡಬೇಕು ಅಂದರೆ ಕೇರಿಯ ಹಂತದಲ್ಲಿ ನೋಡಬೇಕು. ಕೇರಿ ಸರಿ ಮಾಡಬೇಕು ಅಂತಂದರೆ ಊರಿನ ಹಂತದಲ್ಲಿ ನೋಡಬೇಕು. ಊರಿಗೆ ದೇಶದ ಹಂತದಲ್ಲಿ ನೋಡಬೇಕು ಅಂತ. ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿಲ್ಲದೆ ಇದ್ದರೆ ಕಷ್ಟವಾಗುತ್ತದೆ. ಪಾತ್ರೆ ತೊಳೆಯುವಂಥ ಸಿಂಕು ಪಾತ್ರೆಗಳಿಗಿಂತ ದೊಡ್ಡದಾಗಿರಬೇಕು. ಹಾಗಿಲ್ಲದೆ ಇದ್ದರೆ ಪಾತ್ರೆ ತೊಳೆಯೋದಕ್ಕೆ ಹೇಗಾಗುತ್ತದೆ? ಅದರಿಂದ ನಮ್ಮ ಕೊಳೆ ತೊಳ್ಕೊಳ್ಳೋದಕ್ಕೆ ಕೊಳೆಗಿಂತ ಜಾಸ್ತಿ ಇರುವ ನೀರಿನಲ್ಲಿ ಮುಳುಗಬೇಕು. ಕೊಳೆಗಿಂತ ಕಡಿಮೆ ಇರುವ ನೀರಿನಲ್ಲಿ ಮುಳುಗಿದ್ರೆ ಮೈಯೆಲ್ಲ ಕೊಳೆ ಆಗುತ್ತೆ, ಆ ನೀರು ಸೇರಿಕೊಂಡು. ಹೀಗಾಗಿ ನಾವು ದೊಡ್ಡದನ್ನು ಆಶ್ರಯಿಸಬೇಕು, ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡಬೇಕು. ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡೋದು ಅಂದರೆ ಏನು?
ಇನ್ನೊಬ್ಬನ ದೃಷ್ಟಿಯಿಂದ, ಮತ್ತೊಬ್ಬನ ದೃಷ್ಟಿಯಿಂದ, 10 ಜನರ ದೃಷ್ಟಿಯಿಂದ, ಕೋಟಿ ಜನರ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗುತ್ತದೆ. ಒಂದು ಮಹಾಕಾವ್ಯ ಬರೆಯುವುದಾದರೂ ಅಷ್ಟೇ, ಅಷ್ಟು ಜನರಿಗೂ ಇದು ಹೌದು ಅಂತ ಅನ್ನಿಸುವಂತೆ ಆಗಬೇಕು. ಇಂದು ನಾಟ್ಯಶಾಸ್ತ್ರದ ಪಾಠದಲ್ಲಿ ಒಂದು ಚರ್ಚೆ ಬಂತು. ಮಹಾಕಲಾವಿದರಾಗುವುದು ಹೇಗೆ? ಶಾಶ್ವತವಾದ ಕಲಾ ನಿರ್ಮಾಣ ಯಾವ ತರಹ? ಎಷ್ಟೋ ಜನ ಶಾಶ್ವತ ಅಂತ ಮಾಡಿರ್ತಾರೆ, ಅವ್ರು ಸತ್ತು 20 ವರ್ಷ ಆಗೋಕ್ಕಿಲ್ಲ, ಅದು ಕೊಳೆತು ನಾರ್ತಾ ಇರುತ್ತೆ. ಏನು ಗತಿ ಅಂತಂದರೆ ಅದಕ್ಕೆ ಹೇಳುವುದು ಹೀಗೆ, ಒಂದು ಹಂತ ಮೀರಿದ್ರೆ ಆಗುತ್ತದು. ಒಂದು ಹಂತ ಮೀರುವುದು ಅಂತಂದರೆ, ಈ ಭೂಮಿಯಿಂದ ಬೇರೆ ಬೇರೆ ಆಕಾಶಕಾಯಗಳನ್ನು, ಸ್ಪೇಸ್ ಶಿಪ್ಸ್ ಅಂತ ಕ್ಷಿಪಣಿಗಳನ್ನು ಉಡಾವಣೆ ಮಾಡ್ತೀವಲ್ಲ, ಆ ಕ್ಷೇಪಣ ಮಾಡುವಂಥ ಕಾರ್ಯದಲ್ಲಿ ಎಸ್ಕೇಪ್ ವೆಲಾಸಿಟಿ ಅಂತ ಯಾವುದಿದೆ, ಪಲಾಯನ ಪ್ರವೇಗ ಅಂತ ಕರೀತಾರೆ. ಆ ಪಲಾಯನ ಪ್ರವೇಗಕ್ಕೆ ಮುಟ್ಟಬೇಕು. ಮುಟ್ಟದೇ ಇದ್ದರೆ ಕೆಳಕ್ಕೆ ಬಿದ್ದು ಬಿಡುತ್ತೆ. ಎಷ್ಟು ಪಂಪ್ ಹೊಡೆದ್ರೂ ಅಲ್ಲಿಂದ ಕೆಳಕ್ಕೆ ಬೀಳುತ್ತೆ. ನಿಮಗೆ ಹೈ ಜಂಪ್ಗಳಲ್ಲೆಲ್ಲ ಗಮನಿಸಿರಬೇಕು, ಅಷ್ಟು ಎತ್ತರಕ್ಕೆ ಒಂದು ಸ್ವಲ್ಪ ಕಡಿಮೆ ಆದರೂ, ಒಂದು ಅಂಗುಲವಲ್ಲ, 1 ಮಿಲಿಮೀಟರ್ ಕಡಿಮೆ ಆದರೂ ಕೆಳಕ್ಕೆ ಬೀಳ್ತಾರೆ. ಆ ಎತ್ತರಕ್ಕಿಂತ ಎಷ್ಟು ಎತ್ತರ ಏರಿದ್ರೂ ಏನೂ ಪ್ರಯೋಜನ ಇಲ್ಲದೆ ಇರ್ಬೋದು. ಆದರೆ ಅದಕ್ಕಿಂತ ಎಷ್ಟು ಸ್ವಲ್ಪ ಕಡಿಮೆ ಆದರೂ ಇಷ್ಟೇ. ಅದು ನಿರ್ದಾಕ್ಷಿಣ್ಯವಾಗಿ ಹೇಳುತ್ತೆ. ಇಟ್ಸ್ ಬೈನರಿ, ಎಸ್ ಆರ್ ನೋ, ಅದು ಬಿಟ್ಟು ಇನ್ಯಾವುದೂ ಅಲ್ಲ. ಈ ರೀತಿಯಿಂದ ನೋಡಿದಾಗ ನಮಗೆ ಚೆನ್ನಾಗಿ ತಿಳಿಯುತ್ತದೆ, ಯಾವುದೋ ಒಂದು ಎತ್ತರ ಮುಟ್ಟಬೇಕು. ಮುಟ್ಟಿದ ತಕ್ಷಣ ಅದೇ ನಡೆಸಿಬಿಡುತ್ತೆ. ನಮಗೆ ಗೊತ್ತಿದೆ ಅಲ್ವಾ, ದುಡ್ಡನ್ನು ಒಂದು ಹಂತದವರೆಗೆ ಸಂಪಾದಿಸಿದ ಮೇಲೆ ದುಡ್ಡೇ ತನ್ನನ್ನು ತಾನು ಸಂಪಾದಿಸ್ಕೊಂಡು ಹೋಗುತ್ತೆ ಅಂತ. ನೀವು ಒಂದು ಸ್ವಲ್ಪ ಮೊಮೆಂಟಮ್ ಕೊಟ್ಬಿಟ್ರೆ ತನ್ನಂತೆ ತಾನೇ ಅದು ಚಲನೆ ಮಾಡ್ತಾ ಹೋಗುತ್ತೆ ವಾಹನ. ನೀವು ಮತ್ತೆ ಪ್ರಯತ್ನ ಪಡಬೇಕಾಗಿಲ್ಲ ಅಂತೀವಲ್ಲ, ಆ ರೀತಿಯಾಗಿ ಇದೆ. ಅದು ಯಾವುದೋ ಒಂದು ಹದ, ಕಲೆಯಲ್ಲಾಗಲಿ, ವಿಜ್ಞಾನದಲ್ಲಾಗಲಿ, ಜೀವನದಲ್ಲಾಗಲಿ ಒಂದು ಹದ ಇದೆ. ಆ ಹದ ಮುಟ್ಟಿದವರು ಪುಣ್ಯಾತ್ಮರು. ಅವರು ಚಿರಂತನವಾಗಿ ನಿಂತು ಬಿಡ್ತಾರೆ. ಅದು ಮುಟ್ಟಕ್ಕಾಗದೆ ಪಾಪ ಅಲ್ಲಿಂದ ಕೆಳಕ್ಕೆ ಬಿದ್ದವರು ಬೇಕಾದಷ್ಟು ಜನ. ಅದನ್ನು ಕಲೆ ನಿರ್ದಾಕ್ಷಿಣ್ಯವಾಗಿ ನೆನಪಿಗೂ ಇಡೋದಿಲ್ಲ. ಯಶಸ್ಸಿಗಿರುವ ಗೌರವ ಅಪಯಶಸ್ಸಿಗೆ, ಜಯಕ್ಕಿರುವ ಗೌರವ ಪರಾಜಯಕ್ಕೆ ಎಲ್ಲಿದೆ? ಇರಲಿ, ಇಲ್ಲಿ ನರ್ತಕ ಆತ್ಮ ಅನ್ನುವಲ್ಲಿ ಜಗತ್ತನ್ನು ಒಂದು ಕಲೆಯಾಗಿ ನೋಡಿದಾಗ ಅಲ್ಲಿರುವ ನ್ಯೂನತೆ, ಅತಿರೇಕಗಳು, ಏರುಪೇರುಗಳು ಎಲ್ಲವೂ ಸಾಮಂಜಸ್ಯದಿಂದ ಕಾಣಿಸುತ್ತವೆ, ಹೊಂದಾಣಿಕೆಯಿಂದ ಕಾಣಿಸುತ್ತವೆ. ಅದಕ್ಕೆ ಒಂದು ಆಗಮ ಗ್ರಂಥ ಹೇಳುತ್ತೆ, ಜನನ ಯೌವನ ಶೈಶವ ವಾರ್ಧಕವ್ಯಯಮಯೈರಪಿಲಯ ಜನನ ಶೈಶವ ಯೌವನ ವಾರ್ಧಕವ್ಯಯಮಯೈರಖಿಲೈರಪಿ ಜೀವನೆ ಅಭಿನಯನ್ನಪಿ ಲೌಕಿಕ ನಾಟಕಂ ಪರಿಣತೌ ನ ಶಿವೋಸ್ಮಿ ಮಹಾನಟಃ ಅಂತ. ಈ ಹುಟ್ಟು, ಬಾಲ್ಯ, ಕೌಮಾರ, ಪ್ರೌಢತ್ವ, ವಾರ್ಧಕ ಮೊದಲಾದ ಹಂತಗಳ ವೇಷಾಂತರಗಳ ಅಭಿನಯನ ಜೀವನ ನಾಟಕದಲ್ಲಿ ಎಷ್ಟು ಮಾಡಿದ್ರೂ ಕೂಡ ನಾನು ಪರಿಪಾಕದಲ್ಲಿ ಮಹಾನಟ ಆಗಲಿಲ್ವಲ್ಲ ಅಂತ. ಮಹಾನಟ ಅಂದರೆ ಶಿವ. ಇಷ್ಟೆಲ್ಲ ವೇಷ ಹಾಕಿದ್ವಿ, ಆದರೂ ಶಿವನಾಗಲಿಲ್ವಲ್ಲ ಅಂತಂದರೆ, ವೇಷ ಹಾಕಿದ್ವೇ ಹೊರತು ವೇಷಕ್ಕೆ ತಕ್ಕಂತೆ ಅಭಿನಯ ಮಾಡಿದ್ವ. ನಮಗೆ ಹೆಚ್ಚಂದರೆ ಆಹಾರ್ಯ ಅಭಿನಯ ಇದೆ ಅಷ್ಟೆ. ಸಾತ್ವಿಕ ಅಭಿನಯದ ಮಟ್ಟಕ್ಕೆ ಮುಟ್ಟಬೇಕಲ್ಲ. ಕೃಷ್ಣನ ವೇಷ ಹಾಕ್ಕೊಂಡು ವೇದಿಕೆಗೆ ಬಂದ ತಕ್ಷಣ ಇವನು ಕೃಷ್ಣ ಅಂತ ಗೊತ್ತಾಗುತ್ತೆ. ಅವನು ಹಾಗೆ ನಿಂತಿದ್ರೆ ಅವನು ಕೃಷ್ಣ ಅಲ್ಲ ಅಂತಲೂ ಗೊತ್ತಾಗ್ಬಿಡುತ್ತೆ. ವೇಷ ಯಾತಕ್ಕೆ? ಅದು ಒಂದು ರೀತಿಯಾಗಿ ಫಸ್ಟ್ ರೌಂಡ್ ಸೆಲೆಕ್ಷನ್. ಇನ್ನೂ ಬೇಕಾದಷ್ಟಿದೆ ಸೆಲೆಕ್ಷನ್ನು. ಅದು ಕ್ವಾಲಿಫಿಕೇಷನ್ ರೌಂಡು. ಕ್ವಾಲಿಫಿಕೇಷನ್ ರೌಂಡಲ್ಲಿ ಎಲಿಜಿಬಿಲಿಟಿ ಬಂತು, ಮುಂದೆ ಅವನು ಹೋಗದೇ ಇದ್ದರೆ ಉದುರೇ ಹೋಗ್ಬಿಡ್ತಾನೆ. ಅದಾದ ಮೇಲೆ ಮುಂದಕ್ಕೆ ಹೊರಡಬೇಕು, ವಾಚಿಕ ಮಾತಾಡಬೇಕು. ಆಹಾ, ದ್ವಾರಕೆಯಿಂದ ನಾನು ಬಂದಂಥವನಾಗಿದ್ದೇನೆ, ಕುರುಪಾಂಡವ ಸಂಧಿ ವಿಧಾನ ಧೌರೇಯ ಎಲ್ಲಿದ್ದಾನೆ ವಿದುರ ಅಂತಂದಾಗ ಬಂತು. ಆ ವಾಚಿಕ ಬಂದಾಗ ಆಗುತ್ತದೆ. ಆಮೇಲೆ ಆಂಗಿಕವೂ ಬೇಕು. ಕೈ ಕಟ್ಟಿಕೊಂಡು ನಾನು ದ್ವಾರಕೆಯಿಂದ ಬಂದಿದ್ದೇನೆ ಅಂತಂದರೆ ಇವನು ಪಾಠ ಒಪ್ಪಿಸ್ತಾ ಇದ್ದಾನೆ ಅಂತ ಆಗುತ್ತೆ. ವಾಚಿಕ ಆದರೆ ಅದಕ್ಕೆ ಆಂಗಿಕ ಸೇರಬೇಕು. ಸೇರದೇ ಇದ್ದರೆ ಆಗೋದು. ಎಲ್ಲಿದ್ದಾನೆ ವಿದುರ ಅಂತಂದರೆ ಗೊತ್ತಾಗುತ್ತೆ. ಒಂದು ಹುಬ್ಬು ಹಾರಿಸಬೇಕು, ಒಂದು ಕೊಳಲ್ ಕೈಯಿಂದ ದಿಗ್ದರ್ಶನ ಮಾಡಬೇಕು. ಈ ಥರ ಮುಂದೆ ಅವನು ಸಾತ್ವಿಕವನ್ನು, ವಿದುರನ್ನ ಕಂಡ ತಕ್ಷಣ ಬಂದೆಯಾ ಭಾಗವತ ಶಿಖಾಮಣಿ ಅಂತನ್ನುವಲ್ಲಿ ಬಂದೆಯಾ ಭಾಗವತ ಶಿಖಾಮಣಿ ಅಂತಂದರೆ ಅಗತ್ಯ. ಆ ಜೀವವನ್ನು ತಂದು ತುಂಬಿಸಬೇಕು. ಅಲ್ಲಿಗೆ ಪಾಸ್ ಆಯಿತು. ಹೀಗಾಗಿ ಆ ಫೈನಲ್ ರೌಂಡಿಗೆ ಮುಟ್ಟಬೇಕು ಅಂದರೆ ಸತ್ವಕ್ಕೆ ಬರಬೇಕು. ಸತ್ವ ಇಲ್ಲದ ಅಭಿನಯ ಎಂಥದ್ದು? ಅದು ವಿಕಾರ, ಅದು ವಂಚನೆ. ಅದನ್ನು ನರ್ತಕ ಆತ್ಮ ಅನ್ನೋದ್ರೊಳಗೆ ಹೇಳ್ತಾರೆ. ರಂಗೋಂತರಾತ್ಮ. ಇನ್ನು ಇಲ್ಲಿ ರಂಗಸ್ಥಳ ಯಾವುದು ಅಂದರೆ ನಮ್ಮ ಅಂತರಂಗವೇ ರಂಗಸ್ಥಳ ಅಂತ ಹೇಳ್ಬಿಟ್ಟಂತಾರೆ. ಈ ಜಗನ್ನಾಟ್ಯ ಕ್ರೀಡೆಯನ್ನು
ನಮ್ಮ ಅಂತರಂಗದಲ್ಲಿಯೇ ನಾವು ಕಂಡುಕೊಳ್ಳಬೇಕಾಗುತ್ತದೆ. ಅದು ಹೇಗೆ? ನಮ್ಮೊಳಗೆ ಹಲವರು ಇರ್ತಾರೆ, ಹಲವು ಭಾವಗಳಿರ್ತವೆ, ಒಂದೊಂದು ರೀತಿ ವಾದ ಮಾಡುತ್ತೆ, ಒಂದೊಂದು ರೀತಿಯಾಗಿ ಅಭಿನಯಿಸುತ್ತೆ. ಅವುಗಳನ್ನು ನೋಡ್ಕೊಳ್ತಾ ಇದ್ದರೆ ಗೊತ್ತಾಗುತ್ತೆ. ಒಂದು ಹಂತಕ್ಕೆ ಬಂದರೆ ಯಾರಿಗೂ ಇದು ತಿಳಿಯುವಂಥದ್ದೇನೆ. ನಿಮಗೆ ಗೊತ್ತಾಗ್ತಾ ಇರುತ್ತೆ, ನಾನು ಮಾತಾಡೋದು ತಪ್ಪು, ನಾನು ಹೇಳೋದು ಸರಿಯಾಗಿಲ್ಲ, ನನ್ನ ವರ್ತನೆ ಸ್ವಲ್ಪವೂ ಕ್ಷಮ್ಯವಲ್ಲ ಅಂತ. ಆದರೂ ಮಿಕ್ಕ ಎಲ್ಲ ವಿರೋಧಗಳನ್ನು ಮೂಲೆಗೆ ಅದುಮೆ ನಾವು ಮುಂದುವರೆದು ಮಾತಾಡ್ತಾ ಇರ್ತೀವಿ. ಅದನ್ನು ಮಾಡೋಣ, ಅಷ್ಟು ತಪ್ಪುಗಳು ಮಾಡೋಣ. ಆದರೆ ತಪ್ಪುಗಳು ಮಾಡ್ತಾ ಇದ್ದೀವಿ ಅಂತ ಗಮನ ಇಟ್ಕೊಳ್ಳೋಣ. ಗಮನ ಇಟ್ಟುಕೊಂಡಾಗ ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಬರುತ್ತದೆ. ನನಗೆ ಪದ್ಮಸುಬ್ರಹ್ಮಣ್ಯಂ ಅವರ ಮಾತು ಜ್ಞಾಪಕ ಬರುತ್ತೆ. ಅವರು ಸಂಗೀತ ಕಲಿಯುವಾಗ ಮ್ಯೂಸಿಕ್ MA ಮಾಡಿದ್ದು. ಸಂಗತಿಗಳನ್ನು ಎಷ್ಟೋ ಬಾರಿ ಪಲಕೋಕ್ಕೆ ಆಗೋದಿಲ್ಲ. ಕೆಲವು ಬಿಕ್ಕಟ್ಟಾದ ಸಂಗತಿಗಳು ಕೃತಿಕಾರರು ಮಾಡಿರ್ತಾರೆ. ಅವುಗಳನ್ನಷ್ಟನ್ನು ಕಂಠದಲ್ಲಿ ನುಡಿಕಾರ ಇಲ್ಲದೆ ಇದ್ದರೆ ಹೊರಡಿಸೋಕ್ಕೆ ಆಗೋದಿಲ್ಲ. ಅವರು ಹೇಳೋರಂತೆ, ಏನಕ್ಕಿಂತ ಸಂಗತಿ ವರಲೆ ಅಂತಂದರೆ ಉನಕ್ಕೆ ವರಲೇನು ಸೊಲ್ರಿಯೇ ಅದನ್ನಲ್ಲಿ ವರದು ಅಂತ ಅನ್ನೋರಂತೆ. ಯಾಕೆಂದರೆ ಬರಲಿಲ್ಲ ಅನ್ನೋ ಜ್ಞಾನ ಇದ್ದರಿಂದ ಬರಬೇಕು ಅನ್ನುವಂಥ ತಪನೆಯೂ ಬರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ ಬಂದೇ ಬಿಡ್ತು ಅಂತ ಎಲ್ಲವನ್ನ ಬೇಕಾದಂಗೆ ಬೋಳ್ ಮಾಡ್ಕೊಂಡು ಹಾಡ್ತಾ ಹೋಗ್ಬಿಟ್ರೆ ಎಂದೂ ಬರುವಂಥದ್ದಲ್ಲ. ಅದಕ್ಕೆ ಕೇನೋಪನಿಷತ್ ಹೇಳುತ್ತೆ, ನನಗೆ ಗೊತ್ತಿಲ್ಲ ಅಂತಂದವನಿಗೆ ಇದು ಗೊತ್ತಿದೆ, ನನಗೆ ಗೊತ್ತಿದೆ ಅಂದವನಿಗೆ ಇದು ಗೊತ್ತಿಲ್ಲ ಅಂತ ಹೇಳಿಬಿಟ್ಟು. ಈ ಅಂತರಾತ್ಮನ ರಂಗಸ್ಥಳದಲ್ಲಿ ಆತ್ಮನ ನರ್ತನ ನಡೆಯುತ್ತದೆ. ಇನ್ನು ಪ್ರೇಕ್ಷಕರು ಯಾರು? ಪ್ರೇಕ್ಷಕಾಣಿ ಇಂದ್ರಿಯಾಣಿ ಅಂತ. ಈ ಇಂದ್ರಿಯ ಗಣವೇ ಪ್ರೇಕ್ಷಕ ಗಣವಾಗಿ ನೋಡ್ತಾ ಇರುತ್ತದೆ, ಇವೆಲ್ಲವೂ ಕೂಡ ಗಮನಿಸಿಕೊಳ್ತಾ ಇರ್ತದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಂದ್ರಿಯಗಳು ನೋಡುವುದು ಅಂತಂದರೆ ಏನು? ಇಂದ್ರಿಯ ತಾನು ಇದೆಲ್ಲಕ್ಕೂ ಕೂಡ ಹೊರಗಡೆ ನಿಂತಿದ್ದೀನಿ ಅನ್ನುವಂಥ ಭಾವ, ಅದು ಇಂದ್ರಿಯ ಪ್ರೇಕ್ಷಕತ್ವ ಅಂತಂದರೆ. ಈ ರೂಪಕವನ್ನು ಬೆಳೆಸಬೇಕಾದರೆ ಆ ರೀತಿಯಾಗಿಯೇ ಇದಕ್ಕೆ ಅರ್ಥ ಮಾಡಬೇಕಾಗುತ್ತದೆ. ಇದು ನಾರಾಯಣ ಭಟ್ಟತಿರಿಯ ಒಂದು ಶ್ಲೋಕವನ್ನು ಜ್ಞಾಪಕ ಮಾಡಿಕೊಡುತ್ತದೆ. ಕೇರಳದ ಭಕ್ತ ಕವಿ, ಪ್ರೌಢ ವ್ಯಾಕರಣ ವಿದ್ವಾಂಸ, ಹಲವು ಶಾಸ್ತ್ರಗಳಲ್ಲಿ ಕೋವಿದನಾದಂಥ ನಾರಾಯಣ ಭಟ್ಟಾತಿರಿ ತನ್ನ ನಾರಾಯಣೀಯಂನಿಂದ, ಪ್ರಕ್ರಿಯಾ ಕೌಮುದಿ ಮೊದಲಾದ ವ್ಯಾಕರಣ ಗ್ರಂಥಗಳಿಂದ ಬಹಳ ಪ್ರಸಿದ್ಧನಾದ. ಅವನು ಅನೇಕ ಕಥಕಳಿ ಮತ್ತು ಕೂಡಿಯಾಟ್ಟಂಗೋಸ್ಕರವಾಗಿ ಪ್ರಬಂಧಗಳು ಅಂತ ಒಂದು ಸಣ್ಣ ಚಂಪು ಕಾವ್ಯದಂತಹ ಚಿಕ್ಕ ಚಿಕ್ಕ ರಚನೆಗಳನ್ನು ಅನೇಕ ಮಾಡಿಕೊಟ್ಟಿದ್ದಾನೆ. ನನಗೆ ಅದರೊಳಗೆ ಯಾವುದ್ರೊಳಗೂ ರಸ ಕಾಣಿಸಲಿಲ್ಲ. ನಾರಾಯಣೀಯಂನಲ್ಲಿಯೇ ನನಗೆ ಅಂಥ ವಿಶೇಷವಾದ ರಸ ಏನೂ ಕಾಣಲಿಲ್ಲ. ಇಡೀ ನಾರಾಯಣೀಯಂನ 1100ಕ್ಕೂ ಹೆಚ್ಚು ಪದ್ಯಗಳಲ್ಲಿ ಅಬ್ಬಬ್ಬ ಅಂತಂದರೆ ಒಂದು 25-30 ಪದ್ಯದಲ್ಲಿ ಸ್ವಾರಸ್ಯ ಇದೆ ಹೊರತು ಮಿಕ್ಕಂತೆ ಎಲ್ಲ ಕಾಣಿಸುವುದು ಒಳ್ಳೆಯ ಗಂಭೀರವಾದ ಕಠೋರವಾದ ಭಾಷೆ ಇಷ್ಟೇ, ಇನ್ನೇನೂ ಅಲ್ಲ. ಸುಮ್ಮನೆ ಭಾಗವತ ಕಥೆಯನ್ನು ಅದು ಗೋಮೂತ್ರಿಕಾ ನ್ಯಾಯೇನ ಹೇಳಿಕೊಂಡು ಹೋಗಿದ್ದಾನೆ. ಎತ್ತುಚ್ಚೆ ಹೊಯ್ದಂಗೆ ಹೇಳೋದು ಅಂತಾರಲ್ಲ, ಆ ತರಹ. ಅದು ಹೇಗೋ ಅದರ ಪವಾಡ, ಅವನಿಗೆ ರೋಗ ನಿವಾರಣೆ ಆಯಿತು, ವಾತರೋಗ ಅಂತ ಆ ಕೃತಿಗೂ ಬೆಲೆ ಬಂದುಬಿಡ್ತು. ನನಗಂತೂ ಅದರೊಳಗೇನು ಮೋಹವಿಲ್ಲ. ಲೀಲಾಶುಕನ ಕೃಷ್ಣಕರ್ಣಾಮೃತ ಅದಕ್ಕಿಂತ ಕೋಟಿ ಪಾಲು ಸರ್ವೋತ್ತಮ ಅಂತ ಅನಿಸುತ್ತೆ. ಆದರೆ ಅವನ ಕೆಲವೊಂದು ಬಿಡಿ ಶ್ಲೋಕಗಳು ಚೆನ್ನಾಗಿವೆ. ಅಂಥ ಒಂದು ಶ್ಲೋಕ, ಅವನು ಪ್ರಬಂಧಗಳನ್ನು ಅನೇಕ ನರ್ತಕರಿಗೆ ಮತ್ತು ಚಾಕ್ಯಾರರುಗಳು ಅಂತ ಅಲ್ಲಿ ಕರೀತಾರೆ, ರಂಗಸ್ಥಳದ ಉಪಜೀವಿಗಳಿಗೆ, ಅವರಿಗೆಲ್ಲ ಬರಕೊಟ್ಟಿದ್ದ. ಅವರೊಮ್ಮೆ ನಮ್ಮ ಪ್ರಯೋಗವನ್ನು ನೋಡೋದಕ್ಕೆ ಬನ್ನಿ ಅಂತ ಕರೆದಾಗ ನನಗೆ ಜಗತ್ ಪ್ರಯೋಗವೇ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟಿದ್ನು. ಅವನು ಹೇಳ್ತಾನೆ, ಯಕೃತ್ವ ವಿಶ್ವರಂಗಂ ರಜನಿ ಯವನಿಕಂ ಭಾನುದೀಪಂ ವಿಶಾಲಂ ಕರ್ಮೌಘಚ್ಚಂಡ ಮಾರ್ತಂಗಿಕಲ ವಶಗಾನ್ ವಾಸನಾ ಗಾನಸಕ್ತಾನ್ ಶಶ್ವತ್ ಸಂತುಷ್ಟ ಸಂಪ್ರೇಕ್ಷಕಮಖಿಲ ಜಗದ್ಭ್ರಾಂತಿನಾಟ್ಯಂ ವಿತತ್ಯ ಜೀವಚ್ಛತ್ರಾನ್ ಮುಕುಂದ ಘಟೈತಿ ಸತತಂ ಸಸ್ವಯಂ ಸೂತ್ರಧಾರ ಅಂತ ಹೇಳ್ತಾನೆ. ಯಾವನು ಈ ಬ್ರಹ್ಮಾಂಡವನ್ನೇ ರಂಗಸ್ಥಳವಾಗಿ ಮಾಡಿ, ರಾತ್ರಿಯನ್ನೇ ತೆರೆಯನ್ನಾಗಿ ಮಾಡಿ, ಸೂರ್ಯ ಚಂದ್ರ ನಕ್ಷತ್ರ ಗ್ರಹ ನೀಹಾರಿಕೆಗಳನ್ನೇ ಜ್ಯೋತಿಗಳನ್ನಾಗಿ, ದೀಪಗಳನ್ನಾಗಿ ಬೆಳಗಿಸಿ, ಇಲ್ಯುಮಿನೇಷನ್ ಲೈಟಿಂಗ್ ಮಾಡಿ, ನಮ್ಮ ಕರ್ಮ ಅನ್ನುವಂಥದ್ದು ಸಂಚಿತ ಪ್ರಾರಬ್ಧ ಆಗಾಮಿ ಎನ್ನುವ ಕರ್ಮತ್ರಯಗಳನ್ನೇ ಧೃತ ವಿಲಂಬಿತ ಮತ್ತು ಮಧ್ಯ ಅನ್ನುವ 3 ಲಯಗಳ ಮೃದಂಗ ವಾದ್ಯವನ್ನಾಗಿ ಮಾಡಿ, ನಮ್ಮ ರಾಗದ್ವೇಷದ ನಾನಾ ವಿಧವಾದ ಇಂದ್ರಿಯಜನ್ಯವಾದ ಮನೋವಿಕಾರವಾದ ವಾಸನೆಗಳನ್ನೇ ಬಗೆಬಗೆಯ ರಾಗಗಳನ್ನಾಗಿ, 32 ಬಗೆಯ ರಾಗಗಳನ್ನು ಬಗೆಬಗೆಯ ಮೂರ್ಛನೆಗಳನ್ನಾಗಿ ಮಾಡಿ, ಜೀವರಾಶಿಗಳನ್ನೇ ಪಾತ್ರವನ್ನಾಗಿ ಮಾಡಿ ಕುಣಿಸ್ತಾ ಒಂದು ಮಹಾ ನಾಟಕ ಮಾಡ್ತಾ ಇದ್ದಾನೆ. ಅದನ್ನು ಅನುದಿನವೂ ನೋಡ್ತಾ ಇರತಕ್ಕಂಥ ನನಗೆ ನಿಮ್ಮ ಪ್ಲೇ ವಿತ್ ಇನ್ ಪ್ಲೇ ಅಂತ ವಿಶೇಷವಾಗಿ ಇಲ್ಲ ಅಂತ ಅನ್ನುವಂಥದ್ದು ಬಹಳ ಚೆನ್ನಾಗಿರುವಂಥ ಪದ್ಯ ಇದು. ಇದು ಶಶ್ವತ್ ಸಂತುಷ್ಟ ಸಂಪ್ರೇಕ್ಷಕ ಅಂದರೆ ಇಂದ್ರಿಯಗಳಿಗೂ ಸಂತೋಷ ಇರುತ್ತೆ, ಅವುಗಳು ನೋಡುತ್ತವೆ. DVG ಹೇಳ್ತಾರೆ, ಕಣ್ಣು ನೋಡಿದರೇನು ಹೃದಯ ಕರುಬದಿದ್ದರೆ ಸಾಕು ಅಂತ. ಕಣ್ಣು ನೋಡಲಿ ಚೆಲುವನ್ನು, ಆದರೆ ಹೃದಯ ಅದಕ್ಕೆ ಕರುಬದೇ ಇದ್ದರೆ ಸರಿ ಅಂತ.
ನನಗಿದು ಬೇಕು ಅನ್ನುವ ಬಯಕೆ ಇಲ್ಲದೆ ಎಷ್ಟೂ ಚೆಲುವನ್ನು ನೋಡಿ, ಆದರೆ ಅಗತ್ಯ ನಮಗೆ ಆಗ್ತಾ ಇಲ್ಲವಾದ್ದರಿಂದ ಸ್ವಲ್ಪ ಹತೋಟಿ ಬೇಕು ಅಂತಷ್ಟೆ. ಅದಕ್ಕಾಗಿ ಕಶ್ಚಿತ್ ಧೀರ ಪ್ರತ್ಯಗಾತ್ಮ ನಮೃಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಶ್ನನ್ ಅಂತ ಕಠೋಪನಿಷತ್ತು ಯಾವನೋ ಒಬ್ಬ ಧೀರ ಆವೃತ್ತ ಚಕ್ಷು ಅಂದರೆ ಕೇವಲ ಇದೊಂದು ಸಂಜ್ಞಾ ಮಾತ್ರವಾದಂಥದ್ದು, ಉಪಲಕ್ಷಣ, ಇಡೀ ಇಂದ್ರಿಯ ಗಣಕ್ಕೆ ಅದು ಸಂಕೇತ. ಕಣ್ಣು ಮುಚ್ಚಿದವನು ಅಂದರೆ ಇಂದ್ರಿಯಗಳ ತೆರೆಯನ್ನು ಹಾಕಿಕೊಂಡಂಥವನು ಧೀರನಾದವನು ಅಂತರಂಗವನ್ನು ಬಗೆದು ನೋಡ್ತಾ ದಾಟಿಕೊಳ್ತಾನೆ ಅನ್ನುವ ಮಾತನ್ನು ಹೇಳ್ತಾರೆ. ಮತ್ತು ಸತ್ವಸಿದ್ಧಿ ಉಂಟಾಗುವುದಕ್ಕೆ ಧೀವಶಾತ್ ಸತ್ವಸಿದ್ಧಿ ಅಂತ, ಸತ್ವಸಿದ್ಧಿ ಉಂಟಾಗುವುದು ಬುದ್ಧಿ ತನ್ನ ಕೈಯಲ್ಲಿದ್ದಾಗ ಅನ್ನುವ ಮಾತನ್ನು ಹೇಳುತ್ತೆ ಇನ್ನೊಂದು ಸೂತ್ರ. ಮತ್ತು ಸಿದ್ಧ ಸ್ವತಂತ್ರ ಭಾವ, ಆಗ ಸ್ವತಂತ್ರ ಭಾವ ಬರುತ್ತದೆ. ಸ್ವಾತಂತ್ರ್ಯ ಅಂತಂದರೆ ಏನು? ಯಾವುದರ ಹಂಗೂ ಇಲ್ಲದೆ ಇರತಕ್ಕಂಥದ್ದು, ತನ್ನ ದಾರಿಯಲ್ಲಿ ತಾನು ನಡೀತಕ್ಕಂಥದ್ದು, ತನ್ನ ಮೇಲೆ ಯಾರಿಗೂ ಅಂಕೆ ಇಲ್ಲದೆ ಇರುವಂಥದ್ದು. ತನ್ನ ಮೇಲೆ ಅಂಕೆ ಯಾವಾಗಿರೋದಿಲ್ಲ, ಯಾರ್ದು ಯಾವಾಗಿರೋದಿಲ್ಲ ಅಂತಂದರೆ ತಾನು ಯಾರಿಂದ ಏನೂ ನಿರೀಕ್ಷೆ ಮಾಡದೇ ಇದ್ದಾಗ, ನಿರೀಕ್ಷೆ ಮಾಡಿದ ತಕ್ಷಣವೇ ನಮ್ಮ ಸ್ವಾತಂತ್ರ್ಯ ಹೊರಟೋಗ್ಬಿಡುತ್ತೆ. ಯಥಾ ತತ್ರ ತಥಾ ಅನ್ಯತ್ರ. ಹೇಗೆ ತನ್ನೊಳಗೆ ಸ್ವಾತಂತ್ರ್ಯ ಬಂತೋ ಹಾಗೆ ಎಲ್ಲ ಕಡೆಯಲ್ಲಿಯೂ ಸ್ವಾತಂತ್ರ್ಯ ಬರುತ್ತೆ. ಯಾವಾಗ ಒಳಗೊಮ್ಮೆ ಸ್ವಾತಂತ್ರ್ಯ ಉಂಟಾಗುತ್ತದೆಯೋ ಹೊರಗೂ ಬಂತು ಅಂತ. ಆ ದೃಷ್ಟಿಯಿಂದಲೇ ಒಂದು ಬಹಳ ಸೊಗಸಾದ ಮಾತನ್ನು ಹೇಳುವುದುಂಟು, ಸ್ವರಾಜ್ಯಕ್ಕಿಂತ ಸ್ವರಾಜ್ಯ ಮುಖ್ಯ ಅಂತ. ಸ್ವರಾಟ್ ಅಂತಂದರೆ ಆತ್ಮ ಅಂತ, ಸ್ವರಾಜ ಇದಂ ಸ್ವರಾಜ್ಯಂ ಅಂತ. ಸ್ವಸ್ಮಿನ್ ರಾಜತೆ ಇತಿ ಸ್ವರಾಟ್, ತನ್ನಲ್ಲಿ ತಾನು ಬೆಳಗಿಕೊಂಡಿರ್ತಕ್ಕಂಥವನು ಸ್ವರಾಟ್, ಆತನಿಗೆ ಸಂಬಂಧಪಟ್ಟ ಸ್ಥಿತಿ ಸ್ವರಾಜ್ಯ. ಅದರಿಂದಲೇ ಗಂಗಾಧರೇಂದ್ರ ಸರಸ್ವತಿ ಅಂತ ಒಬ್ಬರಿದ್ದರು. ಅವರು ಸೋಂದಾ ಸ್ವರ್ಣವಲ್ಲಿಯ ಹಲವು ತಲೆಮಾರುಗಳ ಹಿಂದಿದ್ದ ಪೀಠಾಧಿಪತಿಗಳು. ಅವರಿಗೆ ಬೃಹತ್ ಗಂಗಾಧರೇಂದ್ರ ಸರಸ್ವತಿ ಅಂತಲೂ ಕರೀತಾರೆ. ಅವರು ಅದ್ವೈತ ಪರಂಪರೆಯಲ್ಲಿ ಸಿದ್ಧಿ ಪಂಚಕ ಅಂತ ಕರೀತಾರೆ. 5 ಸಿದ್ಧಿ ಗ್ರಂಥಗಳು ಇವೆ ಅಂತ. ಅದರೊಳಗೆ ಕಡೆಯದಾದಂಥದ್ದು ಅದು ಸ್ವರಾಜ್ಯ ಸಿದ್ಧಿ, ಅದನ್ನು ಬರೆದಿದ್ದಾರೆ. ಮೊದಲಿಗೆ ಬಂದಂಥದ್ದು ನೈಷ್ಕರ್ಮ್ಯ ಸಿದ್ಧಿ, ಮಂಡನ ಮಿಶ್ರರ ಒಂದು ಸನ್ಯಾಸ ನಾಮಧೇಯ ಸುರೇಶ್ವರ ಅಂತಾರಲ್ಲ, ಆ ಸನ್ಯಾಸ ನಾಮದಲ್ಲಿ ಅವರು ಬರೆದದ್ದು ಅಂತ. ಪೂರ್ವನಾಮದಲ್ಲಿ ಬರೆದದ್ದು ಬ್ರಹ್ಮಸಿದ್ಧಿ ಅಂತಾರೆ. ಅದರಲ್ಲಿ ಸ್ಫೋಟಸಿದ್ಧಿ ಮೊದಲಾದವು ಇವೆ. ಬ್ರಹ್ಮಸಿದ್ಧಿಯನ್ನು ವೇದಾಂತ ಗ್ರಂಥ ಅಂತಾರೆ, ಸ್ಫೋಟಸಿದ್ಧಿ ವೈಯಾಕರಣ ಗ್ರಂಥ. ಬ್ರಹ್ಮಸಿದ್ಧಿ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯಾನ ರೂಪವಾಗಿರುವುದು. ಬ್ರಹ್ಮಸಿದ್ಧಿ ಒಂದು ಗ್ರಂಥ, ಮತ್ತು ಈಗ ನೈಷ್ಕರ್ಮ್ಯ ಸಿದ್ಧಿ ಮತ್ತೊಂದು. ಅದಾದ ಮೇಲೆ ವಿಮುಕ್ತಾತ್ಮರ ಇಷ್ಟಸಿದ್ಧಿ ಬಹಳ ಪ್ರಸಿದ್ಧವಾದ ತಾರ್ಕಿಕ ಗ್ರಂಥ. ಅದಾದ ಮೇಲೆ ಅದ್ವೈತ ಸಿದ್ಧಿ ಮಧುಸೂದನ ಸರಸ್ವತಿಗಳ ಮಹಾವಾದ ಗ್ರಂಥ. ಅದಾದ ಮೇಲೆ ಗಂಗಾಧರೇಂದ್ರ ಸರಸ್ವತಿಗಳ ಸ್ವರಾಜ್ಯ ಸಿದ್ಧಿ. ಈ ಸಿದ್ಧಿ ಪಂಚಕ ಅಂತಾರೆ. ಇಲ್ಲಿ ಸ್ವರಾಜ್ಯ ತುಂಬ ಮುಖ್ಯವಾದದ್ದು. ಸ್ವರಾಜ್ಯ ಅನ್ನುವಂಥದ್ದಕ್ಕೆ ಸ್ವರಾಜ್ಯ ಸಿದ್ಧಿ ಆಗದೇ ಇದ್ದರೂ ಸ್ವರಾಜ್ಯ ಸಿದ್ಧಿ ಆಗಬೇಕು. ಸ್ವರಾಜ್ಯ ಸಿದ್ಧಿ ಆಗದೆ ಸ್ವರಾಜ್ಯ ಕಳ್ಕೊಂಡು ಬಿಡೋದಕ್ಕೂ ಸಾಧ್ಯ ಉಂಟು ಅಂತೆಲ್ಲ ಅಂತಾರೆ. ಸ್ವಕೀಯಂ ರಾಜ್ಯಂ ಸ್ವರಾಜ್ಯಂ, ಸ್ವಸ್ವರಾಜ್ಯಂ, ತಮ್ಮ ತಮ್ಮ ರಾಜ್ಯ. ಹಾಗಲ್ಲದೆ ಸ್ವರಾಜ ರಾಜ್ಯಂ, ತನ್ನದಾದ ಆತ್ಮನ ರಾಜ್ಯ ಅಂತ. ಹಾಗೆ ಇಲ್ಲಿ ಸಿದ್ಧವಾದ ಮೇಲೆ ಎಲ್ಲ ಕಡೆಯಲ್ಲಿಯೂ ಸಿದ್ಧವಾಗುತ್ತದೆ, ಅದಕ್ಕಿನ್ನೇನು ಚಿಂತೆ ಮಾಡಬೇಕಾಗಿಲ್ಲ ಅಂತ. ಆಮೇಲೆ ಇಲ್ಲಿ ಪ್ರಸಂಖ್ಯಾನ ಅನ್ನುವ ಒಂದು ಮಾತನ್ನು ನಾವು ನೋಡಬಹುದು. ಪ್ರಸಂಖ್ಯಾನವನ್ನು ಶಬ್ದ ಬರದೇ ಇದ್ದರೂ ವೇದಾಂತಿಗಳು ಹೇಳುವ ಪ್ರಸಂಖ್ಯಾನ ಕಾಣಿಸುತ್ತದೆ. ಅದು ಏನು? 15ನೇ ಸೂತ್ರ ಬೀಜ ಅವಧಾನಂ ಅಂತ. ಸ್ವಾತಂತ್ರ್ಯ ಲಾಭವಾದರೂ ಬೀಜ ಮಂತ್ರವನ್ನು ಧ್ಯಾನ ಮಾಡ್ತಾ ಇರಬೇಕು, ಪರಾ ಬೀಜವನ್ನು, ಪರಾ ಶಕ್ತಿಯನ್ನು ಚಿಂತನೆ ಮಾಡಬೇಕು ಅಂತ. ಯಾಕೆಂದರೆ ಇದು ಸೋಪಾಧಿಕವಾದ ದರ್ಶನ, ನಿರುಪಾಧಿಕವಲ್ಲ. ಇಲ್ಲಿ ಜಗತ್ ಸತ್ಯತ್ವ ಬೇಡ ಬೇಡ ಅಂದರೂ ಬಂದುಬಿಡುತ್ತೆ. ತನ್ಮೂಲಕ ಇದು ಅದ್ವೈತ ದರ್ಶನ ಅಂತ ಹೇಳಿಕೊಂಡ್ರೂ ಕೂಡ ತನ್ನ ತಾರ್ಕಿಕ ಚೌಕಟ್ಟಿನಲ್ಲಿ ದ್ವೈತ ಕಲ್ಪವೇ ಆಗಿರುವಂಥದ್ದು. ಹಾಗಾಗಿ ಅಲ್ಲಿ ಕೊನೆವರೆಗೂ ಸಿದ್ಧಿಗೆ ಜಪ ಮಾಡ್ತಲೇ ಇರಬೇಕು ಅಂತ ಬರುತ್ತೆ. ಇದನ್ನು ಅದ್ವೈತಿಗಳು ಅಂತ, ಕೇವಲ ಅದ್ವೈತಿಗಳಲ್ಲಿ ಕೆಲವರು ಪ್ರಸಂಖ್ಯಾನ ಅಂತ ಜಪ ಮಾಡಬೇಕು, ಮತ್ತೊಂದು ಮಾಡಬೇಕು, ಬ್ರಹ್ಮಜ್ಞಾನ ಆದಮೇಲೂ ಕೂಡ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿಗಳನ್ನು ಜಪ ಮಾಡಬೇಕು, ಅದರಿಂದ ಆಗುವಂಥದ್ದು ಅಂತೆಲ್ಲ ಹೇಳ್ತಾರೆ. ಅರೆ ರಮಣ ಮಹರ್ಷಿಗಳೇ ಮೊದಲಾದವರು, ಮುನಿತ್ರಯ ಅಂತ ಹೆಸರಾದ ಗೌಡಪಾದ, ಶಂಕರ ಮತ್ತು ಸುರೇಶ್ವರರು ಹೇಳುವುದಿಲ್ಲ. ನನ್ನ ಅಭಿನಿವೇಶ ಅಲ್ಲಿ ಉಂಟು. ಅವರ ಈ ಮತವನ್ನು ನಾನು ಹೆಚ್ಚಾಗಿ ಆಧರಿಸ್ತೀನಿ. ಕಾರಣ, ಪಾಸಾದ ಮೇಲೂ ಪುಸ್ತಕ ಓದ್ತಾ ಇರಬೇಕು ಅಂತಂದರೆ ಏನಿದು ಗ್ರಹಚಾರ? ಊಟ ಮಾಡಿದ ಮೇಲೂ ತಟ್ಟೆನಲ್ಲಿ ಕೈಯಾಡಿಸ್ತಾ ಇರಬೇಕು ಅಂತಂದರೆ ಎಂಥದ್ದು ಇದು ಪ್ರಾರಬ್ಧ? ಹೀಗಾಗಿ ಅದಲ್ಲ. ಈ ಬಗ್ಗೆ ರಾಮಕೃಷ್ಣ ಪರಮಹಂಸರು ಅದ್ಭುತವಾಗಿ ಹೇಳ್ತಾರೆ. ತೋತಾಪುರಿ ಅವರ ವೇದಾಂತ ಗುರು, ಸನ್ಯಾಸ ದೀಕ್ಷಾ ಗುರುಗಳು, ಅವರು ದಿನಾ ಧ್ಯಾನ ಮಾಡ್ತಾ ಇದ್ದಂತೆ.
ಅಂದರೆ ಇದೆ ಬೀಜಾವಧಾನಂ ಅನ್ನುವಂಥದ್ದು. ಆಗ ಕೇಳಿದ್ರಂತೆ ಯಾಕೆ ಮಾಡಬೇಕು ಅಂತ. ಆಗ ತೋತಾಪುರಿಗಳ ಕೈಯಲ್ಲಿದ್ದ ಕಮಂಡಲನ್ನು ತೋರಿಸಿ ಇದು ನೋಡಿ ಹೇಗಿದೆ ಅಂದಂತೆ. ಅದು ಹಿತ್ತಾಳೆ ಕಮಂಡಲು, ಫಳಫಳ ಹೊಳಿತಾ ಇತ್ತು. ಯಾಕೆ ಹೊಳಿತಾ ಇದೆ? ದಿನಾ ತಿಕ್ಕಿ ತೊಳಿತಾ ಇದ್ದೀನಿ, ಧ್ಯಾನವೂ ಹಾಗೆ ಮಾಡಬೇಕು ಅಂತ. ಆಗ ಪರಮಹಂಸರು ಹೇಳಿದ್ರಂತೆ, ಇದು ಬಂಗಾರದ ಕಮಂಡಲು ಆಗಿದ್ರೆ ತಿಕ್ತಾ ಇದ್ದೀರಾ ಅಂತ. ಅಂದರೆ ಯಾವಾಗ ನಮಗೆ ಆ ನೆಲೆ ಬರುತ್ತದೆಯೋ ಆಗ ಇವೆಲ್ಲ ಬೇಕಿಲ್ಲದ್ದು. ಅದು ಮಾಡಬೇಕು ಅಂತ ಅದೇನೂ ಇಲ್ಲ. ಲೋಕಕ್ಕೋಸ್ಕರವಾಗಿ, ಲೋಕಕ್ಕೆ ಶಿಕ್ಷಣಾರ್ಥವಾಗಿ, ಲೋಕಾನುಗ್ರಹ ದೃಷ್ಟಿಯಿಂದ ಲೋಕ ಜಿಗೃಕ್ಷಯ ಮಾಡಬೇಕೇ ಹೊರತು ಬೇರೆ ರೀತಿಯಲ್ಲಿ ಇಲ್ಲ ಅಂತ ಗೊತ್ತಾಗುತ್ತದೆ. ಅಂದರೆ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಪ್ತವ್ಯಂ ವರ್ತಯೇವಚ ಕರ್ಮಣಿ ಅಂತ ಮಾಡುವುದಿದ್ದರೆ ಅದು ಆತನಿಗೆ ನಿರ್ಬಂಧವಲ್ಲ ಅಷ್ಟೆ. ಇದನ್ನು ನಾವು ಗಮನಿಸಿಕೊಳ್ಳಬೇಕು. ನಿರ್ಬಂಧವಾದದ್ದನ್ನೇ ಕರ್ಮ ಅಂತೀವಿ, ನಿರ್ಬಂಧವಲ್ಲದನ್ನು ಲೀಲೆ ಅಂತ ಕರಿತೀವಿ. ಐ ಹ್ಯಾವ್ ಮೈ ಆಪ್ಷನ್ ಆ್ಯಂಡ್ ಚಾಯ್ಸ್ ಅಂತಂದರೆ ಯು ಕ್ಯಾನ್ ಎಂಜಾಯ್ ದಟ್. ಐ ಆಮ್ ಕಂಪೆಲ್ಡ್ ಟು ಡೂ ಅಂದರೆ ಯು ಆರ್ ಸಫರಿಂಗ್ ಅನ್ನುವುದೇ ಅರ್ಥ, ಇನ್ನೇನೂ ಅಲ್ಲ. ಹಾಗೆ ಹೇಳ್ತಾನೆ, ಆಸನಸ್ಥ ಸುಖಂ ಹೃದಯ ನಿಮಜ್ಜತಿ ಅಂತ. ಅವನು ಪರಾಮೃತ ಸಮುದ್ರದಲ್ಲಿ ಏನೇ ಮುಳುಗಿರ್ತಾನೆ, ತನ್ನ ಆಸನದಲ್ಲಿ ತಾನು ಕೂತು ತನ್ನೊಳಗೆ ಇರ್ತಾನೆ, ಆ ಧ್ಯಾನ ಸ್ಥಿತಿನಲ್ಲಿ ಹಾಗೆ ಇರ್ತಾನೆ, ಮತ್ತು ನಿರಾಲಂಬವಾಗಿರ್ತಾನೆ ಅನ್ನುವುದೆಲ್ಲ ವಿವರಗಳು ಬರ್ತವೆ. ಮುಂದಿನ ಸೂತ್ರ ಹೇಳುತ್ತದೆ, ಸ್ವಮಾತ್ರ ನಿರ್ಮಾಣಂ ಆಪಾದಯತಿ ಅಂತ. ಸಾಧಕ ಸ್ವತಂತ್ರ ಸ್ಥಿತಿಯನ್ನು ಪಡ್ಕೊಂಡಿದ್ದವನು ಸ್ವಮಾತ್ರ, ತನ್ನತನದಿಂದಲೇ ನಿರ್ಮಾಣ ಆಪಾದಯತಿ, ಈ ವಿಶ್ವ ನಿರ್ಮಾಪಕತ್ವದ ಸ್ಥಿತಿ ಬಂದುಬಿಡುತ್ತೆ ಅಂತ. ಅಂದರೆ ಯಾವಾಗ ನಾವು ಪಿಂಡಾಂಡದಲ್ಲಿ ಸಾಮರ್ಥ್ಯವನ್ನು ಪಡ್ಕೊಳ್ತೀವೋ ಬ್ರಹ್ಮಾಂಡದಲ್ಲಿ ಕೂಡ ಆಗುತ್ತದೆ ಅಂತ. ಎಷ್ಟೋ ಬಾರಿ ಹೇಳ್ತೀವಲ್ಲ, ಲ್ಯಾಬೊರೇಟರಿನಲ್ಲಿ ಏನು ಮಾಡಿದ್ದಾರೆ ಅದನ್ನು ಟೋಟಲ್ ಎಕ್ಸ್ಪೆರಿಮೆಂಟಲ್ ಯಾರ್ಡಲ್ಲಿ ಮಾಡಿ ನೋಡಿದ್ರೂ ಅದು ಗೊತ್ತಾಗ್ಬಿಡುತ್ತೆ ಅಂತ. ಇಲ್ಲಿ ಒಂದೇ ಒಂದು ಅಣು ಜಲಜನಕ, ಒಂದು ಆಮ್ಲಜನಕ, ಎರಡು ಜಲಜನಕ ಅಣುಗಳ ಜೊತೆಗೆ ಸೇರಿದ ತಕ್ಷಣ ಒಂದು ಕಣ ಜಲ ಹೇಗೆ ಸಿದ್ಧವಾಗುತ್ತದೆಯೋ ಅದು ವಿಶ್ವದಲ್ಲಿ ಎಷ್ಟು ಕೋಟ್ಯಂತರ ಅಣುಗಳಿದ್ದರೂ ಅದೇ ಥರವೇ ಆಗುತ್ತೆ, ಅದು ಬಿಟ್ಟು ಬೇರೊಂದು ಅಲ್ಲ ಅಂತ. ಹೀಗೆ ಇಲ್ಲಿ ಸಿದ್ಧವಾದರೆ ಎಲ್ಲೂ ಸಾಧ್ಯವಾಗುತ್ತದೆ ಅನ್ನುವುದು ಬರುತ್ತದೆ. ಇದನ್ನು ನಾವು ಈಶ್ವರನ ವಿಭೂತಿ, ಈಶ್ವರ ಶಕ್ತಿ, ಈಶ್ವರೀಯ ಶಕ್ತಿ ಅಂತ ಕರೀತಾರೆ. ಅದನ್ನೇ ಸ್ಪಂದ ನಿರ್ಣಯ ಗ್ರಂಥ ಹೇಳುತ್ತೆ. ಇತಿವಾ ಯಸ್ಯ ಸಂವಿತ್ತಿ ಕ್ರೀಡಾತ್ವೇನ ಅಖಿಲಂ ಜಗತ್ ಸ ಪಶ್ಯನ್ ಸತತಂ ಯುಕ್ತೋ ಜೀವನ್ಮುಕ್ತೋ ನ ಸಂಶಯ. ಈ ಜಗತ್ತನ್ನು ಒಂದು ಕ್ರೀಡೆಯಾಗಿ ಭಾವಿಸಿಕೊಂಡು ಯಾವನು ಆ ಜ್ಞಾನ ಸಾಗರದಲ್ಲಿ ಇರ್ತಾನೋ ಅವನು ಜೀವನ್ಮುಕ್ತ, ಅದರೊಳಗೆ ಯಾವ ಸಂದೇಹವೂ ಇಲ್ಲ ಅಂತ. ಈ ಜಗದ್ವ್ಯಾಪಾರವು ನನ್ನಿಂದ ಸಾಧ್ಯ ಇದೆ ಅಂತ ಗೊತ್ತಾಗುತ್ತೆ. ಮಾಡೋದು ಬಿಡೋದು ನನ್ನಿಷ್ಟ, ಮಾಡಲೇಬೇಕು ಅಂತನ್ನುವಂಥದ್ದು ಇಲ್ಲ. ಸಿ ವಿ ಸುಬ್ಬಣ್ಣ ಅನ್ನುವಂಥ ಒಬ್ಬರು ಆಂಧ್ರದ ದೊಡ್ಡ ಅವಧಾನಿಗಳು, ಶತಾವಧಾನಿಗಳು. ಅವರು ಆಂಧ್ರದಲ್ಲಿಯ ಶತಾವಧಾನ ಕಲೆ ಇಲ್ಲವಾಗಿ ಬಿಟ್ಟಿದ್ದ ಕಾಲದಲ್ಲಿ ಅದನ್ನು ಹಿಡಿದು ನಡೆಸಿದಂಥವರು. ಕಳೆದ ಶತಮಾನದ ಮಧ್ಯಭಾಗದಲ್ಲಿ ಒಂದು 20 ವರ್ಷಗಳ ಕಾಲ ಅವಧಾನ ಕಲೆಗೆ ಖಾಲಿತನ ಬಂದುಬಿಟ್ಟಿತ್ತು ಆಂಧ್ರದಲ್ಲಿ. ಆಗ ಅವರು 1950ರಿಂದ 70-80ರ ದಶಕದವರೆಗೆ ಅದನ್ನು ಹಿಡಿದು ನಡೆಸಿದ್ರು. 70ರ ದಶಕದವರೆಗೆ ಅಂತ ಅನ್ಬೋದು. ಆಮೇಲೆ ಮಿಕ್ಕವರು ಅನೇಕರು ಅವರಿಂದ ಪ್ರೇರಣೆ ಪಡೆದು ಮುಂದುವರಿಸಿಕೊಂಡು ಬಂದರು. ಅದು ಒಂದು ಶ್ರೇಯಸ್ಸು ಅವರ ಪಾಲಿಗೆ ಇದೆ. ಒಳ್ಳೆ ಪ್ರೌಢವಾದ ಪ್ರಾಬಂಧಿಕ ಶೈಲಿಯವರ ಪದ್ಯದ್ದು. ಅವರು ತಮ್ಮ ಅವಧಾನ ವಿದ್ಯಾ ಅನ್ನುವ ಥೀಸಿಸ್ನಲ್ಲಿ ಒಂದು ಕಡೆ ಹೇಳ್ತಾರೆ, ಒಮ್ಮೆ ಶತಾವಧಾನ ಮಾಡಿದವನು ಎಂದು ಮಾಡದೇ ಇದ್ದರೂ ಶತಾವಧಾನಿಯೇ, ಅವನಿಗೆ ಆ ಶತಾವಧಾನದ ಕೆಪಾಸಿಟಿ ಇದೆ ಅಂತಲೇ ಅರ್ಥ ಅಂತಂತಾರೆ. ಇದು ಸ್ವಲ್ಪ ಡಿಬೇಟಬಲ್ ಆದದ್ದು. ಅವನು ಹೇಳ್ಕೊಳ್ಬಹುದು, ಒಮ್ಮೆ ಮಾಡೋಕ್ಕಾಗದೇ ಇದ್ದಾಗ ಅಷ್ಟು ಮಟ್ಟಿಗೆ ಅದು ಲೋಪವೇ. ಒಮ್ಮೆ ಮಾಡೋಕ್ಕಾದ ಮೇಲೆ ಎಂದೂ ಮಾಡೋಕ್ಕಾಗುತ್ತೆ ಅಂತಲೂ ಏನು ನಿಶ್ಚಯ ಇಲ್ಲ. 85 ವರ್ಷದಲ್ಲಿ ಏನು ಮಾಡೋಕ್ಕಾಗುತ್ತೆ, ಯಾವ ಧಾರ ಪಾಠವ ಹೇಗಿರೋದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಏನೋ ಅಷ್ಟು ಸಾಧನೆ ಮಾಡಿದ್ದಾರಲ್ಲ ಅನ್ನೋ ಗೌರವಕ್ಕೆ ಉಪಚಾರವಾಗಿಯೂ ಇಂದು ಇವರಿಗೆ ಶತಾವಧಾನ ಶಕ್ತಿ ಇದೆ ಅಂತ ಅನ್ಬೋದು. ಇರಲಿ, ಅಂದರೆ ಅವರು ಹೇಳೋದು ಅದು ಉಂಟು, ಆ ಕೆಪಾಸಿಟಿ ಅನ್ನೋದು ಇದೆ ಅನ್ನುವಂಥದ್ದನ್ನು ಅಂಗೀಕರಿಸಬೇಕು ಅಂತ. ಆ ರೀತಿಯಲ್ಲೇ ಇದು ಕೂಡ ಹೇಳಬಹುದು. ಆಮೇಲೆ ಹೇಳ್ತಾರೆ, ವಿದ್ಯಾ ವಿನಾಶೇ ಜನ್ಮ ವಿನಾಶ ಅಂತ. ಈ ವಿದ್ಯೆಯ ಅವಿನಾಶವಾದಲ್ಲಿ, ಅಂದರೆ ಸಹಜವಾದ ಚಿದ್ವಿದ್ಯೆ ವಿನಾಶವಾಗದೇ ಇದ್ದಲ್ಲಿ ಜನ್ಮ ವಿನಾಶ, ಯಾವ ಜನ್ಮಾದಿಗಳು ಬರುವುದಿಲ್ಲ ಅಂತ. ತುಂಬ ಜನಕ್ಕೆ ಈ ಜನ್ಮಾಂತರಗಳ ಬಗ್ಗೆ ಬಹಳ ಗಿಲಿ ಉಂಟು. ಅದು ತಪ್ಪಲ್ಲ, ಯಾಕೆಂದರೆ ಎಲ್ಲರೂ ಆ ಹಂತದಿಂದಲೇ ಬಂದಿರ್ತಾರಲ್ಲ. ನನಗೆ ಒಂದು ಹಂತದಲ್ಲಿ ಅವುಗಳೆಲ್ಲ ಪೂರ್ಣವಾಗಿ ಕಳಚಿಕೊಂಡು ಹೋಯಿತು.
ಕಾರಣ ನಿನ್ನೆ ಎಷ್ಟು ಚೆನ್ನಾಗಿದ್ದರೂ ಕೂಡ ಇಂದು ನನ್ನ ಪಾಲಿಗೆ ನೆನಪು, ನಾಳೆ ಎಷ್ಟು ಸೊಗಸಾಗಿದ್ದರೂ ಈ ಹೊತ್ತು ನನ್ನ ಪಾಲಿಗೆ ಅದು ಊಹೆ. ಹಾಗಿದ್ದಾಗ ನಿನ್ನೆ ವಾಪಸ್ ಬರುವಂತೆ ಇಲ್ಲ, ನಾಳೆ ಹೀಗೆ ಆಗುತ್ತೆ ಅನ್ನುವ ನಿಶ್ಚಯವಿಲ್ಲ. ಮತ್ತು ನಿನ್ನೆಯ ನೆನಪು ನನಗೆ ಎಷ್ಟು ಮಟ್ಟಿಗೆ ಇರುತ್ತೆ? ನೆನಪು ಅನ್ನುವಲ್ಲಿಯೇ ತಾರ್ಕಿಕರು ಹೇಳ್ತಾರೆ ಸ್ಮೃತಿರಪ್ರಮಾಣಂ ಅಂತ. ಸ್ಮೃತಿ ಅನ್ನೋದು ಅಪ್ರಮಾ ಲಕ್ಷಣ, ನೆನಪು ಅನ್ನುವಂಥದ್ದು ಇಟ್ ಈಸ್ ಫಾಲ್ಸ್ ನಾಲೆಡ್ಜ್ ಅಂತ, ಇಟ್ ಇಸ್ ನಾಟ್ ಟ್ರೂ ನಾಲೆಡ್ಜ್ ಅಂತಂತಾರೆ. ಕಾರಣ ನಿನ್ನೆ ನಾನು ಒಂದು ಗುಲಾಬಿ ಹೂವಿನ ಪರಿಮಳ ನೋಡಿದ್ರೆ ಅಂತಂದರೆ ಗುಲಾಬಿ ಹೂವಿನ ಪರಿಮಳ ಅನ್ನುವ ಒಂದು ಸ್ಥೂಲವಾದ ಜ್ಞಾಪಕ ಇರುತ್ತೆ ಹೊರತು ಆ ಪರಿಮಳ ನನ್ನ ಮೂಗಿಗೆ ಬಡಿತಾ ಇರುತ್ತಾ? ಆ ಪುಷ್ಪದ ಮಾರ್ಧವ ಸೌಕುಮಾರಿಗಳು ನನ್ನ ಕೈಗೆ ವೇದ್ಯವಾಗುತ್ತಾ ಇರ್ತ್ಯಾ? ಅದರ ಪ್ರತ್ಯಗ್ರ ಮನೋಹರವಾದಂಥ ದಳದಳಗಳ ವಿನ್ಯಾಸಗಳು ನನಗೆ ಆ ಬಣ್ಣಗಳು ಬೆಡಗುಗಳು ಕಣ್ಣಿಗೆ ಕಾಣಿಸ್ತಾ ಇರ್ತವ? ಇಲ್ಲ. ಹೀಗಾಗಿ ಅದರ ಜ್ಞಾಪಕ ಮಾತ್ರ ಇದೆ. ಹಾಗೆ ಜ್ಞಾಪಕ ಎಂದೂ ಪೂರ್ಣ ಪ್ರಮಾಣವಲ್ಲ ಅಂತ ತೆಗೆದುಕೊಳ್ತೀವಿ. ಈ ದೃಷ್ಟಿಯಿಂದ ಕಂಡಾಗ ಗತಜನ್ಮ ಏನಾಗಿತ್ತು, ರಿಗ್ರೆಷನ್ ಕಳಿಸ್ತೀವಿ, ಅಲ್ಲಿಗೆ ಕಳಿಸ್ತೀವಿ, ಇಲ್ಲಿಗೆ ಕಳಿಸ್ತೀವಿ, ಎಲ್ಲಿ ಕಳಿಸಿದ್ರೂ ಕಡೆಗೆ ಹಳ್ಳಕ್ಕೆ, ಇನ್ನೆಲ್ಲೂ ಅಲ್ಲ. ಅವೆಲ್ಲ ಶುದ್ಧ ಚಾಪಲ್ಯ ಬಿಟ್ಟು ಇನ್ಯಾವುದೂ ಅಲ್ಲ. ಜನಕ್ಕೆ ಇಲ್ಲಿ ಉಂಟು ಲಾಲಸೆ ಅಂತ ಗೊತ್ತು, ಅದನ್ನು ಬೇಕಾದಷ್ಟು ಥರ ದುರುಪಯೋಗ ಮಾಡಿಕೊಳ್ಳೋರು ಇರ್ತಾರೆ. ನಾಡಿ ಗ್ರಂಥವಂತೆ, ಬಿಡಿ ಗ್ರಂಥವಂತೆ, ಯಾತಕ್ಕೋಸ್ಕರ ಅದು ಬೇಕು? ಅದು ತಿಳ್ಕೊಂಡು ಏನು ಮಾಡೋಕ್ಕಾಗತ್ತೆ? ನನಗೆ ಯಾರೋ ಹೇಳಿದ್ರು, ನೀವು ಜನ್ಮಾಂತರದಲ್ಲಿ ಮಹಾ ಸಾಧಕರಾಗಿದ್ದರೆ ಅದು ಪೂರ್ತಿ ಮುಗಿಸೋಕ್ಕಾಗೋಲ್ಲ, ಅದಕ್ಕೇನೆ ಇಲ್ಲಿಗೆ ಬಂದಿದ್ದೀರಿ ಅಂತ. ಸರಿ, ಬಂದು ಏನು ಮಾಡೋದಾಗಿದೆ? ಅದು ಯಾವುದೂ ನನಗೆ ನೆನಪಿನಲ್ಲಿ ಇಲ್ಲವೇ? ನೆನಪಲ್ಲಿ ಇದ್ದಿದ್ರಪ್ಪ ನಮಗೆ ಬಾದರಾಗ್ತಾ ಇತ್ತು. ನೆನಪಲ್ಲಿಯೇ ಇಲ್ಲ ಅಂತಂದರೆ ನಿಶ್ಚಿಂತೆ ಅಲ್ವೇ? ಮರವು ಶಿವಕೃಪೆ, ಡಿ ವಿ ಜಿ ಅವರು ಹೇಳ್ತಾರಲ್ಲ. ಹೀಗಾಗಿ ಮುಂದಿನ ಜನ್ಮದಲ್ಲಿ ನಾನು ಏನಾಗ್ತೀನಿ, ಅದು ಏನಾದರೂ ಈ ಜನ್ಮ ಜ್ಞಾಪಕ ಇಲ್ಲದೆ ಇದ್ದರೆ ಏನು ಪ್ರಯೋಜನ? ಮುಂದಿನ ಜನ್ಮದಲ್ಲಿ ನಾನು ಹಿಂದಿನ ಜನ್ಮದಲ್ಲಿ ಇಂಥದ್ದು ಮಾಡ್ತಾ ಇದ್ದೆ, ಹೀಗೆ ಇದ್ದೆ ಅಂತನಾದರೂ ಗೊತ್ತಾದರೆ ಸಂತೋಷವೋ ಸಂಕಟವೋ ಏನೋ ಆಗುತ್ತೆ. ಅದು ಆಗೋದಿಲ್ಲ. ಹಾಗಿರುವಾಗ ಅಲ್ಲಿಗಲ್ಲಿಗೆ ಕಳೆಯೋದಕ್ಕೆ ನಾವು ವ್ಯಸನ ಅದು ಬೇಕಿಲ್ಲ, ವೃಥ. ಹಾಗಾಗಿ ಈ ಜನ್ಮಾದಿಗಳೇ ವಿನಾಶವಾಗುತ್ತವೆ ಅಂದರೆ ಇನ್ನು ಜನ್ಮಾಂತರಗಳಲ್ಲಿ ಏನಾಯಿತು ಅನ್ನುವ ತಿಳ್ಕೊಳ್ಳುವ ಎಲ್ಲ ಚಾಪಲ್ಯಗಳು ಹೊರಟೋಗ್ಬಿಡುತ್ತೆ. ಬುದ್ಧನಿಗೆ ಜ್ಞಾನೋದಯವಾದಾಗ ಮೊದಲನೇ ಜಾವದಲ್ಲಿ ಪ್ರತಿಯೊಂದು ಜನ್ಮದಲ್ಲಿಯೂ ತಾನು ಏನೇನೇನೇನಾಗಿದ್ದೆ ಅನ್ನೋದೆಲ್ಲ ಸಿನಿಮಾ ಥರ ಕಣ್ಣೆದುರಿಗೆ ಬಂದು ಹೋಯಿತು ಅಂತ ಜಾತಕ ಕಥೆಗಳ ಒಂದು ವಿವರಣೆಗಳು ಅವೇ ಅಂತಂತಾರೆ. ಅಶ್ವಘೋಷ ಬರೆದಿರ್ತಕ್ಕಂಥ ಬುದ್ಧಚರಿತ್ರದಲ್ಲಿ ಮತ್ತು ಮಹಾಯಾನ ಗ್ರಂಥವಾದ ಲಲಿತ ವಿಸ್ತರದಲ್ಲಿ, ಆಮೇಲೆ ಸುತ್ತ ಪಿಟಕದಲ್ಲಿ ಕೂಡ ನೋಡ್ತೀವಿ, ಹೀನಯಾನ ಗ್ರಂಥಗಳಲ್ಲಿ ಕೂಡ ಅಲ್ಲೆಲ್ಲ ಹಾಗೆ ಬಂದರೂ ಬುದ್ಧ ಅದನ್ನು ಎಲ್ಲಿಯೂ ಕೂಡ ಢಾಣ ಡಂಗೂರ ಮಾಡಿಕೊಂಡು ಹೆಮ್ಮೆ ಪಟ್ಟದ್ದು ಕಾಣಿಸೋದಿಲ್ಲ. ಮತ್ತು ಒಮ್ಮೆ ಆನಂದನಿಗೆ ಹೇಳ್ತಾನೆ, ನಿನಗೆ ಈ ಜನ್ಮ ಮಾತ್ರ ಗೊತ್ತಿದೆ, ನನಗೆ ಬೇಕಾದಷ್ಟು ಜನ್ಮಗಳು ಗೊತ್ತಿವೆ, ನಿನಗೆ ಈ ಬುದ್ಧ ಮಾತ್ರ ಗೊತ್ತಿದ್ದಾನೆ, ನನಗೆ 24 ಬುದ್ಧರು ಗೊತ್ತಿದ್ದಾರೆ ಅಂತೆಲ್ಲ ಹೇಳ್ತಾನೆ. ಗೊತ್ತಿದ್ದು ಅದು ಯಾವುದಕ್ಕೂ ಬಳಸುವುದು ಬೇಡ ಅನ್ನುವಂಥ ಸ್ಥಿತಿ, ಆ ಒಂದು ನೆಮ್ಮದಿ ಬರುತ್ತದೆ ಅಂಥೇಳಿ ಮುಂದಿನ ಸೂತ್ರ ಕವರ್ಗಾದಿಷು ಮಾಹೇಶ್ವರಾದ್ಯಾಹ ಪಶುಮಾತರಃ ಅಂಥೇಳಿ ಎಲ್ಲ ವರ್ಣಾಕ್ಷರಗಳ ಅಭಿಮಾನಿ ದೇವತೆಗಳು ಸಾಕ್ಷಾತ್ಕಾರವಾಗುತ್ತಾರೆ ಮತ್ತು ವರ್ಣೋತ್ಪತ್ತಿ ಸ್ಥಾನಗಳು ಗೋಚರವಾಗುತ್ತವೆ. ತನ್ಮೂಲಕವಾಗಿ ಒಂದನ್ನು ಉಚ್ಚರಿಸಿದರೆ ಅದು ಸಾಕ್ಷಾತ್ಕರಿಸುತ್ತದೆ ಅಂತ. ಸೌಂಡ್ ಆ್ಯಂಡ್ ಮ್ಯಾಟರ್ ದೇ ಬಿಕಮ್ ಇನ್ಸೆಪರಬಲ್ ಅನ್ನುವಂಥದ್ದು. ಅಂದರೆ ಯಾವುದನ್ನು ನಾವು ಸ್ಪಂದ ಅಂತ ಮತ್ತು ಇನ್ಯಾವುದನ್ನು ಬಿಂದು ಅಂತ, ಸ್ಪಂದವೇ ನಾದ, ಬಿಂದು ಅಂತಿವೆ, ಅವುಗಳ ಇನ್ವರ್ಷನ್ಸ್ ನಮಗೆ ಗೊತ್ತಾಗುತ್ತಾ ಬರುತ್ತದೆ, ಪ್ರತೀಪಕರಣ ತಾನೇ ತಾನಾಗುತ್ತದೆ ಅಂತ. 20ನೇ ಸೂತ್ರ ಮುಂದೆ ಹೇಳುತ್ತದೆ, ತ್ರಿಷು ಚತುರ್ಥಂ ತೈಲವದಾಸೇಚ್ಯಂ ಅಂಥೇಳಿ ಜಾಗೃತ್ ಸ್ವಪ್ನ ಸುಷುಪ್ತಿಗಳನ್ನುವ 3 ಅವಸ್ಥೆಗಳು ಯಾವುದಿವೆ ಆ 3 ಅವಸ್ಥೆಗಳಲ್ಲಿಯೂ ಒಂದು ಚಿತ್ತ ವೃತ್ತಿ ಇದೆ, ಒಂದು ಚಿನ್ಮಾತ್ರ ಸತ್ತ ಇದೆ ಅನ್ನುವುದು ಗೊತ್ತಾಗುತ್ತದೆ. ಅದು ತೈಲವದಾಸೇಚ್ಯಂ, ನೀರಿನ ಮೇಲೆ ಒಂದು ಹನಿ ಎಣ್ಣೆ ಬಿಟ್ಟರೆ ಅದು ಇಷ್ಟು ನೀರಿಗೂ ಹರಡಿಕೊಳ್ಳುತ್ತದಲ್ಲ, ಆ ರೀತಿಯಾಗಿ ಆಗುತ್ತದೆ ಅನ್ನುವಂಥದ್ದು ಇಲ್ಲಿ ಒಂದು ಸ್ವಾರಸ್ಯ. ಆಗ ಎಲ್ಲ ಅವಸ್ಥೆಗಳಲ್ಲಿಯೂ ವ್ಯಾಪ್ತನಾಗಿರುವಂಥವನು ನಾನು, ನನಗೆ ಯಾವ ಅವಸ್ಥೆಯೂ ಇಲ್ಲ ಅನ್ನುವ ಪ್ರಜ್ಞೆ ಬರುತ್ತದೆ. ನಿಜವಾಗಿ ಅದನ್ನೇ ತುರಿಯ ಅಂತ ಕರೀತಕ್ಕಂಥದ್ದು. ಇದು ನಾವು ನೋಡಬಹುದು. ಈ ಪ್ರಕ್ಷುಬ್ಧವಾದ ನೀರಿನ ಮೇಲೆ ಒಂದಿಷ್ಟು ಎಣ್ಣೆ ಬಿಟ್ಟರೆ ಹಾಗೆ ಆಗುತ್ತದೆ ಅಂತಂತಾರೆ. ನನಗೆ ಫ್ರಾನ್ಸಿಸ್ ಬೇಕನ್ ವಿಜ್ಞಾನಿ, ಅವನು ರಾಜತಂತ್ರಜ್ಞ ಕೂಡ, ಆತ ಒಮ್ಮೆ ಅಮೇರಿಕದ ಒಂದು ಸರೋವರದ ಪಕ್ಕದಲ್ಲಿ
ಚರ್ಚೆ ಮಾಡ್ತಾ ಇದ್ದಾಗ ಸರೋವರದ ಮೇಲಿನ ಗಾಳಿ, ಅಲ್ಲಿನ ಅಲೆಯ ಅಬ್ಬರ ತುಂಬ ಅವನಿಗೆ ಪ್ರಕ್ಷೋಭವನ್ನು ಉಂಟು ಮಾಡ್ತಾ ಇದ್ದಾಗ ನೇರವಾಗಿ ಹೋಗಿ ಅದರ ಸರೋವರದ ಹೊಯ್ದಾಟವನ್ನೆಲ್ಲ ನಿಲ್ಲಿಸ್ತೀನಿ ಅಂತ ಒಂದು ಸೌಟನ್ನು ತಗೊಂಡು, ಒಂದು ದೊಡ್ಡ ಚಮಚದಂಥ ಸೌಟು, ಅದರಲ್ಲಿ ಎಣ್ಣೆಯನ್ನು, ಆಲಿವ್ ಎಣ್ಣೆಯನ್ನು ತಗೊಂಡು ಸರೋವರಕ್ಕೆ ಹಾಕಿದರಂತೆ. ಆ ಅಲೆಗಳ ಹೊಯ್ದಾಟದಲ್ಲಿ ಆ ಆಲಿವ್ ಎಣ್ಣೆ ಅಷ್ಟು ಸರೋವರಕ್ಕೂ ಕೆಲವು ನಿಮಿಷಗಳಲ್ಲೇ ವ್ಯಾಪ್ತವಾಗಿ ಅದೊಂದು ತೆಳ್ಳಗಿನ ಒಂದು ಫಿಲ್ಮ್ ತರಹ ಆಗಿ ಆ ಮೂಲಕವಾಗಿ ಸರ್ಫೇಸ್ ಟೆನ್ಷನ್ನಿನ ಕಾರಣ ಅದರ ಅಲೆಗಳ ಹೊಯ್ದಾಟ ಮಂತ್ರ ಹಾಕದಂತೆ ನಿಂತೋಯಿತು ಅಂತ ವಿಜ್ಞಾನದ ಇತಿಹಾಸಕಾರರು ಬರೀತಾರೆ. ಈಚೆಗೆ ಅದನ್ನು ಸಂಶೋಧನೆ ಮಾಡಿ ಆ ಒಂದು ಎಣ್ಣೆಯ ಪದರ ಎಷ್ಟು ಮೈಕ್ರಾನ್ ದಪ್ಪ ಆಗಿತ್ತು ಅಂತ ಅನ್ನೋದನ್ನು ಕೂಡ ಲೆಕ್ಕ ಹಾಕಿದ್ದಾರೆ. ವಿಜ್ಞಾನದ ಲೆಕ್ಕಾಚಾರಗಳ ಕೌಶಲವೇ ಕೌಶಲ, ವಿಸ್ಮಯಾವಹವಾದದ್ದು ಇರಲಿ. ಹಾಗೆ ತೈಲ ಹೇಗೆ ಹರಡಿಕೊಳ್ಳುತ್ತದೆಯೋ, ತೈಲ ಬಿಂದು ರಿವಾಂಭಸಿ ಅಂತಾರಲ್ಲ, ಹಾಗೆ ಹರಡಿಕೊಂಡು ಅವಸ್ಥೆಗಳಿಗೆ ಅತೀತನಾದವನು ತಾನು ಅಂತ ಅಂದುಕೊಳ್ತಾನೆ. ಆಮೇಲೆ ಅದು ವೀರೇಶ ಸ್ಥಿತಿ ಅಂತ ಕೂಡ ಹೇಳ್ತಾರೆ. ಅದು ಮೊದಲನೇ ಉನ್ಮೇಷದಲ್ಲಿಯೇ ನಾವು ನೋಡಿದ್ವಿ. ಮಗ್ನ ಸ್ವಚಿತ್ತೇನ ಪ್ರವಿಶೇತ್, ಎಷ್ಟು ಲೋಕದ ವ್ಯವಹಾರದಲ್ಲಿದ್ದರೂ ತನ್ನೊಳಗೆ ತಾನೇ ಸೇರಿಕೊಳ್ತಾ ಇರ್ತಾನೆ ಅಂತನ್ನುವಂಥದ್ದು. ಅಂದರೆ ಲೋಕದಲ್ಲಿದ್ದೂ ಇಲ್ಲದೇ ಇರುವಂತಹ ನೆಮ್ಮದಿ ಬಂದುಬಿಡುತ್ತದೆ ಅಂತನ್ನುವ ಮಾತು ಬರುತ್ತೆ. ಸ್ವಚ್ಛಂದ ತಂತ್ರ ಹೇಳುತ್ತೆ, ವ್ಯಾಪಾರ ಮಾನಸಂ ತ್ಯಕ್ವಾ ಬೋಧರೂಪೇಣ ಯೋಜಯೇತ್ ತದಾ ಶಿವತ್ವಮಭ್ಯೇತಿ ಪಶುರ್ಮುಕ್ತೋ ಭವಾರ್ಣವಾತ್. ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ವ್ಯಾಪಾರವನ್ನು ಇಟ್ಕೊಳ್ತಾನೆ, ಇನ್ನು ಮಿಕ್ಕಿದ್ದನ್ನೆಲ್ಲ ಬಿಟ್ಟು ಬೋಧರೂಪದಿಂದ, ಕೇವಲ ಜ್ಞಾನ ರೂಪದಿಂದ ತನ್ನನ್ನು ತಾನು ಶಿವತ್ವದಲ್ಲಿ ಬೆಸೆದುಕೊಂಡು ಪಶುವಾದವನು ಪಶುಪತಿಯೇ ಆಗಿಬಿಡ್ತಾನೆ ಅನ್ನುವ ಮಾತು ಬರುತ್ತೆ. ಪ್ರಾಣ ಸಮಾಚಾರೆ ಸಮದರ್ಶನಂ, ಈ ಉಸಿರಾಟ ಸರಿಯಾಗಿದ್ದರೆ, ಪ್ರಾಣಗತಿ ಸ್ಪಂದನ ನೆಮ್ಮದಿಯಾಗಿದ್ದರೆ ಎಲ್ಲವೂ ನೆಮ್ಮದಿಯಾಗಿ ನಡೆಯುತ್ತದೆ ಅಂತ. ನಿರುದ್ವಿಗ್ನತೆ ಇದ್ದಾಗ ಅದೇ ತಾನೇ ಆಗುವುದು. ಉಸಿರಾಟಕ್ಕೆ ಧಕ್ಕೆ ಬರುವುದೇ, ಏರುಪೇರಾಗುವುದೇ ಉದ್ವಿಗ್ನತೆಯಿಂದ, ನಿರುದ್ವಿಗ್ನವಾದ ನೆಮ್ಮದಿಯ ಸ್ಥಿತಿಯಿಂದ ಆಗುತ್ತದೆ ಅಂತಂತಾರೆ. ಪಡ್ಕೊಳ್ಳೋದು ಕಷ್ಟ ಇದೆ ಅಷ್ಟೇ. ಶಾಸ್ತ್ರದ ಮಾತಾಗಿ ಹೇಳ್ತಾ ಇದ್ದೀನಿ. ವಿಜ್ಞಾನ ಭೈರವ ಅದಕ್ಕೆ ಹೇಳುತ್ತೆ, ಉತ್ಸೃಜ್ಯ ಲೌಕಿಕಾಚಾರಂ ಅದ್ವೈತಂ ಮುಕ್ತಿದಂ ಶ್ರಯೇತ್ ಸಸಮಂ ಸರ್ವದೇವಾನಾಂ ತಥಾ ವರ್ಣಾಶ್ರಮಾದಿಕೆ ದ್ರವ್ಯಾಣಾಂ ಸಮದರ್ಶೀ ಸ ಮುಕ್ತಃ ಸರ್ವಬಂಧನೈ. ಅಂದರೆ ಎಲ್ಲ ಲೌಕಿಕವನ್ನು, ಆಚಾರ ವಿಚಾರ ಅನ್ನುವುದು, ಸತ್ ಅಸತ್ ಅನ್ನುವುದು ಎಲ್ಲವನ್ನೂ ಬಿಟ್ಟು ಅದ್ವೈತವಾದ ಶಾಂತವಾದ ಶಿವವಾದದ್ದನ್ನು ಪಡ್ಕೊಂಡು ದೇವತೆಗಳನ್ನು, ವರ್ಣಾಶ್ರಮಗಳನ್ನು, ದ್ರವ್ಯಾದಿಗಳನ್ನು ಸಕಲವನ್ನೂ ಮೀರಿಬಿಡ್ತಾನೆ ಅಂತ. ಪಂಚದಶಿ ಅದನ್ನೇ ಹೇಳುತ್ತೆ, ವರ್ಣಾಶ್ರಮ ವಯೋವಸ್ಥಾ ವಿಭಾಗ ಯಸ್ಯ ವಿಭಾಗ ವಿದ್ಯಂತೆ ಯಸ್ಯ, ಯಾರಿಗೆ ಈ ವಿಭಾಗಗಳೆಲ್ಲ ಇವೆಯೋ ತಸ್ಸೇವ ವಿಧಯ ಸರ್ವೇ ನಿಷೇಧ ಸಕಲಾಪಿ, ಯಾರಿಗೆ ವರ್ಣ ಆಶ್ರಮ ಇತ್ಯಾದಿ ಎಲ್ಲ ವಿಭಾಗಗಳಲ್ಲಿ ಅಭಿಮಾನ ಇದೆಯೋ ಅವರಿಗೇ ವಿಧಿಗಳು, ಅವರಿಗೇ ನಿಷೇಧಗಳು ಇರ್ತಕ್ಕಂಥದ್ದು. ಇಫ್ ಯು ಆರ್ ಬಾದರ್ಡ್ ಬೈ ದಿ ವರ್ಲ್ಡ್ ಯು ಹ್ಯಾವ್ ಟು ಫಾಲೋ ದಿ ರೂಲ್ಸ್ ಆಫ್ ದಿ ವರ್ಲ್ಡ್. ಇಫ್ ಯು ಆರ್ ನಾಟ್ ಬಾದರ್ಡ್ ಬೈ ದಿ ವರ್ಲ್ಡ್ ಯು ನೀಡ್ ನಾಟ್ ಫಾಲೋ ದಿ ರೂಲ್ಸ್ ಆಫ್ ದಿ ವರ್ಲ್ಡ್. ನಮಗೆ ಡಿಗ್ರಿ ಬೇಕು ಅಂತಿದ್ದರೆ ಪರೀಕ್ಷೆ ಕಟ್ಟಬೇಕು, ಡಿಗ್ರಿ ಬೇಡ ಅಂತಿದ್ದರೆ ಪರೀಕ್ಷೆನೂ ಇಲ್ಲ, ಹಾಲ್ ಟಿಕೆಟೂ ಇಲ್ಲ, ಪಾಸೂ ಇಲ್ಲ, ಫೇಲೂ ಇಲ್ಲ, ಅಷ್ಟೇ. ಇದು ನಮಗೆ ನಾವು ಪ್ರಯೋಜನೈಕ ದೃಷ್ಟಿಯಿಂದ ಹೋದಾಗ ಎಲ್ಲವನ್ನೂ ಅಂಟಿಸಿಕೊಂಡು ಬರಬೇಕಾಗುತ್ತದೆ. ಡಿ ವಿ ಜಿಯವರ ಮಗ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿಯವರು ಫಲಶ್ರುತಿ ಎನ್ನುವ ತಮ್ಮ ಒಂದು ಸೊಗಸಾದ ಪುಸ್ತಕದಲ್ಲಿ ಸುಗಂಧರಾಜ ಹೂವಿನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಸುಗಂಧರಾಜ ಗಂಡು ಹೂವು, ಮಲ್ಲಿಗೆ ಹೆಣ್ಣು ಹೂವು ಮೃದುವಾದದ್ದು. ಒಂದು ಬೊಗಸೆಯಷ್ಟು ಹೂವನ್ನು ಅಮುಕಿ ಹಿಡಿದರೂ ಕೈಗೇನು ನೋವಾಗೋಲ್ಲ. ಹೂವು ಮುದುಡಿಕೊಂಡಿದ್ದು ಮತ್ತೆ ಬಿಟ್ಟಾಗ ತನ್ನಂತೆ ತಾನೇ ವಿಕಸಿತವಾಗುತ್ತದೆ. ಆದರೆ ಸುಗಂಧರಾಜ ಹಾಗಲ್ಲ. ಒಂದು ಹಿಡೀ ಸುಗಂಧರಾಜವನ್ನು ಹಿಡಿದು ಅಮುಕಿದ್ರೆ ಅದರ ದಳಗಳೆಲ್ಲ ಮುರಿದುಕೊಂಡು ಅದರ ಲೋಳೆ ಎಲ್ಲ ಕೈಗಂಟುಕೊಂಡು ಕಷಕಷ ಅಂತ ಆಗುತ್ತದೆ. ನನ್ನ ಸಹೋದ್ಯೋಗಿ ಒಬ್ಬ ಪ್ರಮೋಷನ್ ಬೇಕು ಅಂತ ಮೇಲಧಿಕಾರಿಗೆ ಹಾರ ಹಾಕೋಕ್ಕೆ ಹೋಗಿ ಅದು ಸುಗಂಧರಾಜ ಆಗಿದ್ದು ಜಗ್ಗು ಬಂದು ಆ ಸುಗಂಧರಾಜ ಹಾರ ಅದಕ್ಕೆ ಮಧ್ಯದಲ್ಲೆಲ್ಲನೂ ಚಕ್ಕೋತ ಹಣ್ಣುಗಳನ್ನು ಬೇರೆ ಕಟ್ಟಿಟ್ಟು ಬಿಟ್ಟಿದ್ದರಿಂದ ಕೊರಳಿಗೆ ಒಂದು ನಗಾರಿಯನ್ನು ಕಟ್ಟದಂತೆ ಆಗಿ ಅದು ಜಗ್ಗಿ ಕೊರಳಿ ಹಿಂದೆ ಆ ದಳಗಳೆಲ್ಲ ಮುರಿದುಕೊಂಡು ಆ ಅಂಟು ಲೋಳಿ ಕೊರಳಿಗೆ ಎಲ್ಲ ಅಂಟಿ ಆ ಕೋಟಿಗೆ ಆ ಶರ್ಟಿಗೆ ಅದು ವಜ್ರಲೇಪದಂತೆ ಆಗಿ ಅವನಿಗೆ ಕೋಪವಾಗಿ ಪ್ರಮೋಷನ್ ಸಿಗೋದ್ರಲ್ಲಿ ಇನ್ಕ್ರಿಮೆಂಟೇ ಕಟ್ಟಾಯಿತು ಅಂತವ್ರು ಹೇಳ್ತಾರೆ. ಆ ಕಾರಣದಿಂದ ನೀವು ಫಲಾಪೇಕ್ಷೆ ಇದ್ದಾಗ ಭಗವಂತನಿಗೆ ಸುಗಂಧರಾಜವನ್ನು ಮಾತ್ರ ಅರ್ಪಣೆ ಮಾಡಬೇಡಿ. ಮಲ್ಲಿಗೆ ಹೂವು ಹಾಕಿ ಅವನು ಸಾಮಾನ್ಯನಲ್ಲ, ರಸಿಕ, ರಸಜ್ಞ, ರಸಸರ್ವ ರಸಶೇವಧಿ, ರಸನಿಧಿ,
ಹಾಗಾಗಿ ಆ ರಸಿಕೋತ್ತಮನಿಗೆ ನೀವು ಕೆಟ್ಟದಾದ ಅರಸಿಕವಾದಂಥದ್ದನ್ನು ಉಪಚಾರ ಮಾಡಬೇಡಿ. ಫಲಾಭಿಸಂಧಿ ಇಲ್ಲವೇ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ, ಹೇಗಾದರೂ ನಡೆಯುತ್ತದೆ ಅಂತ ನಾವು ಮಾತು ಹೇಳ್ತಾರೆ. ಈ ದೃಷ್ಟಿಯನ್ನು ನೋಡಿದಾಗ ನಮಗೆ ತಿಳಿಯುತ್ತದೆ ಯಾವ ಸ್ವಾರಸ್ಯದಲ್ಲಿ ಆ ಸಮದರ್ಶನ ಬಂದಾಗ ಏನೂ ಚಿಂತೆ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತದೆ ಅಂತ. ಪ್ರಾಣ ಸಮಾಚಾರೆ ಸಮದರ್ಶನಂ, ಆ ಉಸಿರಾಟದ ಸಮತ್ವದಿಂದ ಎಲ್ಲೂ ಸಮತ್ವ ಬರುತ್ತದೆ, ಅದನ್ನು ನೋಡಿದ್ವಿ. ಮಧ್ಯೆ ಅವರ ಪ್ರಸವ, ಆದರೆ ಮತ್ತೆ ಮತ್ತೆ ಪರಿಶೀಲನೆ ಮಾಡಿಕೊಳ್ತಾ ಇರಬೇಕು ಅಂತ. ಇಲ್ಲಿ ಈ ಅನನ್ವಯಗಳು ಕೆಲವು ಕಾಡಿಸುತ್ತೆ ಅಂತಂದಿದ್ದು. ಮತ್ತು ಪ್ರಸಂಖ್ಯಾನ ಮತ್ತು ಚಿತ್ತಶುದ್ಧಿಗಾಗಿ ಮಾಡುವಂಥ ಕೆಲಸ ಅನ್ನುವಲ್ಲಿ ಇದು ಶಾಶ್ವತವಾದ ಸ್ಥಿತಿ ಅಲ್ಲವೇನೋ ಅನ್ನುವಂಥ ಭ್ರಮೆ ಆಗಿಬಿಡುತ್ತೆ. ಅದನ್ನೇ ಮಾಲಿನಿ ತಂತ್ರ ಹೇಳುತ್ತೆ. ಮಾಲಿನಿ ವಿಜಯ ತಂತ್ರ, ವಾಸನಾ ಮಾತ್ರ ಲಾಭೇಪಿ ಯಹ ಅಪ್ರಮತ್ತಃ ನ ಜಾಯತೆ ತಮ್ಮ ಅನಿತ್ಯೇಷು ಭೋಗೇಶು ಯೋಜಯಂತಿ ವಿನಾಯಕಾ ತಸ್ಮಾನ್ ನತೇಷು ಸಂಸಕ್ತಿನ್ ಕುರ್ವೀತ ಉತ್ತಮ ಮಂಚಯ. ಹೀಗಾಗಿ ಈ ತುರಿಯ ರಸವನ್ನು ಆನಂದ ಪಡ್ತಾ ಇದ್ದವನು ಮಧ್ಯದಲ್ಲಿ ಭೇದವನ್ನು ತಂದು ಕೊಡ್ತಕ್ಕಂಥ ವಾಸನೆಗಳನ್ನು ಅಂಟಿಸ್ಕೊಂಡು ಬಿಡ್ತಾನೆ. ಹಾಗೆ ಮಾಡಿಕೊಂಡಾಗ ಅವನು ಅನಿತ್ಯ ಭೋಗಗಳಲ್ಲಿ ಮೋಹಗೊಳ್ತಾನೆ. ಅದನ್ನೇ ಮಾಡೋದಕ್ಕೆ ವಿನಾಯಕರುಗಳ ಕಾದಿರ್ತಾರೆ ಅಂತ. ವಿನಾಯಕ ಅಂತ ಹೇಳುವಲ್ಲಿ ಮೊದಲು ಗಣಪತಿಯ ತತ್ವ ಹಾಗೆ ಇದ್ದದ್ದು ಅಂತಂತಾರೆ. ಉಗ್ರದೇವತೆಯಾಗಿದ್ದ ಅಂತ. ಉದಾಹರಣೆಗೆ ವಿನಾಯಕ ವ್ರತಕಲ್ಪ ಅನ್ನುವ ಒಂದು ಭಾಗ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಬರುತ್ತದೆ. ಅಲ್ಲಿ ನೋಡಿದ್ರೆ ವಿನಾಯಕ ಉಗ್ರದೇವತೆಯಾಗಿದ್ದವನು. ಅವನನ್ನು ಒಲಿಸಿಕೊಳ್ಳೋದು ಕಷ್ಟ, ನೀನು ನಮಗೇನು ತೊಂದರೆ ಮಾಡಬೇಡಪ್ಪ ಅಂತ ಕೆನ್ನೆ ಬಡ್ಕೊಂಡು ಬಸ್ಕಿ ಹೊಡೆಯೋದು ಅಂತಾರಲ್ಲ, ಹಾಗೆ ಅವನನ್ನು ಕೇಳಿಕೊಳ್ಳೋದಾಗ್ತಾ ಇತ್ತು. ಮನೆಯೊಳಗಿಡುವುದು ಕಷ್ಟ ಅಂತ ಕೇರಿಗಳಲ್ಲಿ ಚೌಕಗಳಲ್ಲಿ ಇಡುವಂಥದ್ದಾಗಿತ್ತು ಅಂತ ಹೀಗೆಲ್ಲ ಬರುತ್ತದೆ. ಅದು ಹೇಗೆ ಇರಲಿ, ಈ ವಿನಾಯಕ ಅಂತಂದರೆ ಪ್ರತಿಕೂಲವಾದಂಥದ್ದು. ವಿಗತೋ ನಾಯಕತ್ವಂ ಯಸ್ಯ ಪ್ರತಿಕುರುತೆ ಯಹ ಸಹ ವಿನಾಯಕ ಅಂತ ಹೇಳ್ಬಿಟ್ಟು ಅಂತಾರೆ. ಹಾಗಾಗಿ ವಿನಾಯಕರು ಕಾದಿರ್ತಾರೆ, ತೊಂದರೆಗಳನ್ನು ಕೊಡ್ತಾರೆ. ವಿಘ್ನ ಮಾಡುವಂಥವನು ವಿನಾಯಕ ಅನ್ನುವಂಥದ್ದು ಒಂದು ಅರ್ಥ. ವಿಘ್ನಂ ಕುರುತೆ ಇತಿ ವಿನಾಯಕ. ಅದಕ್ಕಾಗಿ ನಾವು ಎಚ್ಚರದಲ್ಲಿರಬೇಕು ಅಂತ. ಆದರೆ ಕೇವಲ ಅದ್ವೈತ ವೇದಾಂತ ಈ ಥರ ಏನೂ ಹೇಳೋದಿಲ್ಲ. ಒಮ್ಮೆ ಬಂತು ಅಂದರೆ ಅನಾವೃತ್ತಿ ಶಬ್ದಾತ್. ಕಡೆಯ ಸೂತ್ರ ಬಾದರಾಯಣರ ಶಾರೀರಿಕ ಸೂತ್ರಗಳ 555ನೇ ಸೂತ್ರ ಮತ್ತೆ ರಿಪೀಟ್ ಆಗುವಂಥದ್ದಲ್ಲ. ಒನ್ಸ್ ಎ ಗ್ರ್ಯಾಜುಯೇಟ್ ಈಸ್ ಆಲ್ವೇಸ್ ಎ ಗ್ರ್ಯಾಜುಯೇಟ್. ಒನ್ಸ್ ಲಿಬರೇಟೆಡ್ ಈಸ್ ಎವರ್ ಲಿಬರೇಟೆಡ್. ಅಲ್ಲಿ ಮತ್ತೆ ವಾಪಸ್ ಬರುವಂಥದ್ದಿಲ್ಲ. ನ ತದ್ಭಾಸಯತೆ ಸೂರ್ಯ ನ ಶಶಾಂಕೋ ನ ಪಾವಕ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಪುರುಷೋತ್ತಮ ಪ್ರಾಪ್ತಿಯೋಗದಲ್ಲಿ ಗೀತೆಯೂ ಅದನ್ನೇ ತಿಳಿಸ್ತಾ ಇದೆ. ಇಲ್ಲಿ ಆ ತೊಡಕುಗಳೆಲ್ಲ ಸ್ವಲ್ಪ ಕಾಣುತ್ತವೆ. ಕಡೆಗೆ ತಿಪ್ಪೆ ಸಾರಿಸುವ ಸಮನ್ವಯವನ್ನು ಹೇಗೂ ಮಾಡೋದಕ್ಕೆ ಆಗಿಯೇ ಆಗುತ್ತೆ. ನೀವು ಯಾವುದನ್ನು ಕೊಡ್ರಿ, ಸಮನ್ವಯ ಮಾಡಬೇಕು ಅನ್ನುವ ಭಾವ ಮನಸ್ಸಿಗೆ ಬಂದರೆ ಎಂಥದ್ದಕ್ಕೂ ಸಮನ್ವಯ ಹೇಳಬಹುದು. ಸಮನ್ವಯ ಮಾಡಬಾರ್ದು, ಅಪಸವ್ಯವಾಗಿ ಹೇಳಬೇಕು ಅಂತಂದರೆ ಎಂಥದ್ದಕ್ಕೂ ಅಪಸವ್ಯವಾಗಿ ಹೇಳೋದಕ್ಕೆ ಸಾಧ್ಯವಾಗುತ್ತದೆ. ಯಾವುದಕ್ಕೆ ಸರಿಯಾದ ಅರ್ಥವನ್ನು ಕಲ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಯಾವುದಕ್ಕೂ ಕಲ್ಪಿಸಬಹುದು. ಯಾವುದನ್ನು ಬ್ರಹ್ಮವಾಚಕ ಅಂತ ಹೇಳೋದಕ್ಕೆ ಸಾಧ್ಯ ಇದೆ. ಆದರೆ ಶಾಸ್ತ್ರದ ಮರ್ಯಾದೆಯನ್ನು ಕಾಪಾಡಬೇಕಾಗುತ್ತೆ. ಇಲ್ಲದೇ ಇದ್ದರೆ ಅನರ್ಥಕ್ಕೆ ಪ್ರಸಂಗ ಬಂದುಬಿಡುತ್ತೆ. ಮೈಸೂರಿನಲ್ಲಿ ಒಬ್ಬರು ಘನ ವಿದ್ವಾಂಸರಿದ್ದಾರೆ. ಪೂರ್ವ ಮೀಮಾಂಸೆಯನ್ನು, ವಿಶಿಷ್ಟಾದ್ವೈತಾದಿ ದರ್ಶನಗಳನ್ನು ಚೆನ್ನಾಗಿ ಓದಿಕೊಂಡಂಥವರು, ನ್ಯಾಯಾದಿಗಳನ್ನು ಚೆನ್ನಾಗಿ ಬಲ್ಲಂಥವರು, ಸಾಂಗವಾಗಿ ವೇದವನ್ನು ಸಲಕ್ಷಣವಾಗಿ ಬಲ್ಲಂಥವರು. ಆದರೆ ಅವರಿಗೆ ಒಂದು ಚಟ, ಯಾವ ಶಬ್ದವನ್ನು ಬ್ರಹ್ಮವಾಗಿ ಪ್ರತಿಪಾದನೆ ಮಾಡಿ ತೋರಿಸಬೇಕು ಅಂತ. ಹಾಗಾಗಿ ಏನಾಗ್ಬಿಡುತ್ತೆ ಅಂದರೆ ಯಾವ ಅರ್ಥವನ್ನು ಅವ್ರು ಹೇಳೋಕ್ಕಾಗೋದೇ ಇಲ್ಲ. ನಮ್ಮ ಲೋಕದಲ್ಲಿ ನಮಗೆ ಬೇಕಾಗಿರೋದು ಸವಿಶಿಷ್ಟ ಅರ್ಥಗಳು, ನಿರ್ವಿಶಿಷ್ಟ ಅರ್ಥ ಅಲ್ಲ. ನಮಗೆ ಬೇಕಾಗಿರೋದು ಐಸ್ ಕ್ಯೂಬ್ ಅಂತಂದರೆ, ಇಲ್ಲ ನೋಡಿ ಸಮುದ್ರದ ನೀರನ್ನೇ ಕೊಡ್ತೀನಿ ಅಂತಂದರೆ ಏನು ಮಾಡೋಣ? ನಾವು ಅದನ್ನು ನಿರ್ವಿಶಿಷ್ಟವಾದ ಸ್ಥಿತಿಯಲ್ಲೇ ಕೊಡ್ತೀವಿ ಅಂದರೆ ನಮಗೆ ಸವಿಶಿಷ್ಟವಾದ ಸ್ಥಿತಿಯಲ್ಲಿ ತೆಗೆದುಕೊಳ್ಬೇಕಾಗಿರುತ್ತೆ. ನಿರ್ವಿಶಿಷ್ಟವಾದ ಸ್ಥಿತಿ ಎಲ್ಲೂ ಸಿಗುವಂಥದ್ದಾಗಿರುತ್ತೆ. ನೀರು ಇಲ್ಲಿಲ್ವೇ, ಈ ವಾತಾವರಣದಲ್ಲಿ ಇಲ್ಲವೇ ನೀರು? ಒಂದು ಸ್ವಲ್ಪ ಹೊತ್ತು ಬಿಸಿಯಾದ ಪಾತ್ರೆಯನ್ನು ಇಲ್ಲಿ ತಂದಿಡಿ, ಆ ಬಿಸಿ ಪಾತ್ರೆಯ ಹೊರ ಆವರಣದಲ್ಲಿ ಸ್ವಲ್ಪ ಹೊತ್ತಿಗೆ ನೀರಿನ ಹನಿಗಳು ತನ್ನಂತೆ ತಾನೇ ರೂಪುಗೊಳ್ಳುತ್ತವೆ. ಹೀಗಿದ್ದಾಗ ಇಲ್ಲಿ ವಾತಾವರಣದಲ್ಲಿ ಇಲ್ವಾ? ಇದ್ದೇ ಇರುತ್ತೆ ಅಂತ ಗೊತ್ತಾಗುತ್ತದೆ. ಅಷ್ಟೇ ಯಾಕೆ, ತಂಪಾಗಿರ್ತಕ್ಕಂಥ ಒಂದು ಪಾತ್ರೆ ಅಂತಂದಿಡಿ, ಅಲ್ಲೂ ಹೀಗೆ ಆಗುತ್ತೆ. ಈ ಥರ ನೋಡಿದಾಗ ನಮಗೆ ತಾನಾಗಿ ತಿಳಿಯುವಂಥದ್ದು, ಜಗತ್ತಿನಲ್ಲಿ ಪರಮಾರ್ಥದ ವಿಷಯವನ್ನು ಪರಮಾರ್ಥವಾಗಿ ಹೇಳಬೇಕು, ವ್ಯವಹಾರದನ್ನು ವ್ಯವಹಾರವಾಗಿ ಹೇಳಬೇಕು. ಅದು ಸಾಧಕನಿಗೆ ಒಂದು ಹಂತದ ಅನುಕೂಲ, ವಿಶೇಷವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋರಿಗೆ.
ಹಾಗಲ್ಲದೆ ಪ್ರತಿಯೊಂದು ಶಬ್ದಕ್ಕೂ ಬ್ರಹ್ಮಾರ್ಥ ಬ್ರಹ್ಮಾರ್ಥ ಅಂತ ಹೇಳ್ತಾ ಹೋಗ್ಬಿಟ್ರೆ ವಿಪರೀತ ವ್ಯಾಖ್ಯಾನವಾಗಿಬಿಡುತ್ತೆ, ಕಷ್ಟ. ಅದರಿಂದ ಅಂಥ ವಿದ್ವಾಂಸರ ಪ್ರವಚನಗಳಿಗಾಗಲಿ ಬರವಣಿಗೆಗಳಿಗಾಗಲಿ ಯಾವ ರೀತಿಯಾದ ಬೋಧಶುದ್ಧಿಯೂ ಆಗದಂತೆ ಆಗಿದೆ. ನಾನು ಸಂಸ್ಕೃತ MA ಕಟ್ಟಿದಾಗ ಅವರು ಯಾಜ್ಞವಲ್ಕ್ಯ ಸ್ಮೃತಿ ಮೊದಲಾದ ಭಾಗಗಳ ಬಗ್ಗೆ ವಿವರಣೆ ಬರೆದಿದ್ದರು ಮತ್ತು ಹೇಮಚಂದ್ರನ ಕಾವ್ಯಾನುಶಾಸನದ ಬಗ್ಗೆ ವಿವರಣೆ ಬರೆದಿದ್ದರು. ಅದು ಯಾರಿಗೂ ಯಾಜ್ಞವಲ್ಕ್ಯರಿಗೂ ಅರ್ಥವಾಗುವಂತೆ ಇರಲಿಲ್ಲ, ಹೇಮಚಂದ್ರನಿಗೂ ಅರ್ಥವಾಗುವಂತೆ ಇರಲಿಲ್ಲ. ಆ ತರಹ ಇತ್ತು. ಹೀಗಾಗಿ ಈ ಅಹಂ ಬ್ರಹ್ಮಾಸ್ಮಿವಾದ ಎಲ್ಲ ಕಡೆಗೂ ಮಾಡೋಕ್ಕೆ ಹೋದಾಗ ಒಂದು ಅಪಾಯ ಆಗಿಬಿಡುತ್ತೆ. 24ನೇ ಸೂತ್ರ ಹೇಳುತ್ತೆ, ಮಾತ್ರ ಸ್ವಪ್ರತ್ಯಯ ಸಂಧಾನೆ ನಷ್ಟಸ್ಯ ಪುನರುತ್ಥಾನಂ ಅಂತ. ಈ ಮಾತ್ರಾಸು ಅಪ್ರತ್ಯಯ ಸಂಧಾನೆ, ಕೇವಲ ಚಿನ್ಮಾತ್ರತೆಯಲ್ಲಿ ಶ್ರದ್ಧೆ ಮತ್ತು ಏಕಾಗ್ರತೆ ಹೊರಟೋಗ್ಬಿಟ್ಟಾಗ ನಷ್ಟಸ್ಯ ಪುನರುತ್ಥಾನಂ, ನಷ್ಟವಾದಂಥದ್ದೆಲ್ಲ ಮತ್ತೆ ಎದ್ದು ಬಂದುಬಿಡುತ್ತೆ ಅಂತನ್ನುವಂಥದ್ದು. ಎಲ್ಲ ಹಳೆ ವಾಸನೆಗಳು ನಮ್ಮ ಮೈ ಮೇಲೆ ಮತ್ತೆ ಹತ್ತಿಕೊಂಡು ಬಿಡುತ್ತವೆ. ಸ್ವಚ್ಛಂದ ತಂತ್ರ ಅದನ್ನೇ ಹೇಳುತ್ತೆ, ಚಕ್ಷುಷಾ ಯಚ್ಚ ಸಂಧಾನಂ ವಾಚಾ ವಾ ಯಶ್ಚ ಗೋಚರ ಮನಶ್ಚಿಂತಯತೆ ಯಾನಿ ಬುದ್ಧಿಶ್ಚೈವ ಅಧ್ಯವಸ್ಯತಿ ಪ್ರಸಹ್ಯ ಚಂಚಲೀತ್ಯೇವ ಯೋಗಿನಾಂ ಅಪಿ ಯನ್ಮನಃ ಯಸ್ಯ ಜ್ಞೇಯಮಯೋ ಭಾವಃ ಸ್ಥಿರಃ ಪೂರ್ಣಃ ಸಮಂತತಃ ಮನೋ ನ ಚಲಿತಂ ತಸ್ಯ ಸರ್ವಾವಸ್ಥಾಗತಸ್ಯತು ಯತ್ರ ಯತ್ರ ಮನೋ ಯಾತಿ ಜ್ಞೇಯಂ ತತ್ರೈವ ಚಿಂತಯೇತ್ ಚಲಿತ್ವಾ ಯಾಸ್ಯತೆ ಕುತ್ರ ಸರ್ವಂ ಶಿವಮಯಂ ಯತಃ ವಿಷಯೇಷು ಚ ಸರ್ವೇಷು ಇಂದ್ರಿಯಾರ್ಥೇಷು ಚ ಸ್ಥಿತಂ ಯತ್ರ ಯತ್ರ ನಿರೂಪ್ಯೇತ ನಾಶಿವಂ ವಿದ್ಯತೆ ಕ್ವಚಿತ್. ಹೀಗೆ ಆಗಲಿಲ್ಲ ಅಂತಂದರೆ ಎಲ್ಲೆಲ್ಲಿ ಮನಸ್ಸು ಹೋದರೆ ಅಲ್ಲಲ್ಲಿ ಸಮಾಧಿ ಬರ್ತದೆ. ಚಾಂಚಲ್ಯ ಅನ್ನೋದನ್ನು ಕಳ್ಕೊಂಡ ತಕ್ಷಣ ಪ್ರತಿಯೊಂದು ಕಡೆಯಲ್ಲಿಯೂ ನೆಮ್ಮದಿ ಬರುತ್ತದೆ. ಹಾಗಾಗಿ ಎಲ್ಲವೂ ಶಿವವಾಗಿಬಿಡುತ್ತದೆ. ಈ ವಿಕಾಸ ಪಡೆದವನು ಶಿವತುಲ್ಯ ಬ್ರಹ್ಮಕಲ್ಪ ಅಂತ ಅನಿಸ್ಕೊಳ್ತಾನೆ ಎನ್ನುವುದನ್ನು ಮುಂದಿನ ಸೂತ್ರದ ವಿವರಣೆಯಾಗಿ ನಾಳೆ ನೋಡೋಣ. ಸುಮಾರು ಅರ್ಧದಷ್ಟು 3ನೇ ಅಧ್ಯಾಯದ ಅಂದರೆ 3ನೇ ಉನ್ಮೇಷದ ಸೂತ್ರಗಳನ್ನು ನಾವು ನೋಡುವಂತೆ ಆಯಿತು. 24 ಸೂತ್ರಗಳು. ಈ ಅಧ್ಯಾಯದಲ್ಲಿ ಒಟ್ಟು 45 ಸೂತ್ರಗಳಿವೆ. ಇನ್ನು ಒಂದು 21 ಸೂತ್ರಗಳನ್ನು ನಾಳೆ ನೋಡಿ ಉಪಸಂಹಾರಾತ್ಮಕವಾಗಿ ಮತ್ತೆ ಕೆಲವು ಮಾತುಗಳನ್ನು ಗಮನಿಸೋಣ. ನಮಸ್ಕಾರ.